ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಶಿಲಾಗೋಳ. ಶಿಲಾಗೋಳ ಅಧ್ಯಾಯದ ಪ್ರಮುಖ ಅಂಶಗಳನ್ನು ವಿಶ್ಲೇಷಣೆ ರೂಪದಲ್ಲಿ ನೋಡೋಣ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಳಹದಿಯ ಮೇಲೆ ವಿಶ್ಲೇಷಣೆಯನ್ನು ನೋಡೋಣ. ಶಿಲಾಗೋಳದ ಬಗ್ಗೆ ನೋಡೋಣ. ಮೊದಲಿಗೆ ಅರ್ಥ ಮತ್ತು ಪ್ರಾಮುಖ್ಯತೆ. ಶಿಲಾಗೋಳದ ಅರ್ಥ ಹಾಗೆ ಶಿಲಾಗೋಳದ ಪ್ರಾಮುಖ್ಯತೆಯನ್ನು ನೋಡೋಣ. ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರನ್ನು ಶಿಲಾಗೋಳ ಎನ್ನುವರು. ನೋಡಿ, ಶಿಲಾಗೋಳ ಅಂದ್ರೇನು? ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರನ ನಾವೇನಂತ ಕರಿತೇವೆ? ಶಿಲಾಗೋಳ ಅಂತ ಕರಿತೇವೆ. ಶಿಲಾಗೋಳ ಅಂದರೆ ಭೂಮಿಯ ಅತ್ಯಂತ ಮೇಲ್ಭಾಗದ ಈ ಘನ ಪದರವನ್ನು ಶಿಲಾಗೋಳ ಅಂತ ಕರೀತಾರೆ. ಇದು ಭೂಖಂಡಗಳಲ್ಲಿ ದಪ್ಪವಾಗಿ ಸಾಗರಗಳಲ್ಲಿ ತೆಳುವಾಗಿದೆ. ಈ ಶಿಲಾಗೋಳ ಅನ್ನೋದೇನಿದು? ಭೂಮಿಯ ಮೇಲಿರ್ತಕ್ಕಂಥ ಘನಪದರ. ಇದು ಭೂಖಂಡಗಳಲ್ಲಿ ಅಂದರೆ ಭೂಭಾಗದಲ್ಲಿ ದಪ್ಪವಾಗಿದೆ, ಹಾಗೆ ಸಮುದ್ರ ಸಾಗರಗಳ ಕೆಳಗಡೆ ಏನಾಗಿದೆ? ಇದು ತೆಳುವಾಗಿದೆ. ಅಲ್ಲಿ ಸಮುದ್ರ ಸಾಗರಗಳ ಕೆಳಗಡೆ ತೆಳುವಾಗಿದೆ. ಈ ಭೂಖಂಡಗಳ ಹತ್ತಿರ ಏನಾಗಿದೆ ಅಂದರೆ ಭೂಖಂಡಗಳಲ್ಲಿ ದಪ್ಪವಾಗಿದೆ. ಇದು ವಿವಿಧ ಶಿಲೆಗಳು, ಖನಿಜಗಳು, ಮಣ್ಣುಗಳಿಂದ ಕೂಡಿದೆ. ಈ ಭೂಮಿಯ ಮೇಲ್ಭಾಗ ಅಂತ ಏನು ಹೇಳ್ತೀವಲ್ವ, ಈ ಭೂಮಿಯ ಮೇಲ್ಭಾಗದ ಘನಪದರ ಇದೆ ಅಲ್ವಾ, ಇದು ಹೇಗೆ ಕೂಡಿಕೊಂಡಿದೆ ಅಂದರೆ ಅಲ್ಲಿ ಶಿಲೆಗಳು ಇವೆ, ಖನಿಜಗಳು ಇವೆ, ಹಾಗೆ ಮಣ್ಣಿನಿಂದ ಅದು ಕೂಡಿದೆ. ಇಲ್ಲಿ ಜೀವಿಗಳು ಅಸ್ತಿತ್ವದಲ್ಲಿವೆ. ಈ ಒಂದು ಶಿಲಾಗೋಳದಲ್ಲಿ ಏನು ಅಸ್ತಿತ್ವದಲ್ಲಿದ್ದಾವೆ ಅಂದ್ರೆ ಜೀವಿಗಳು ಇಲ್ಲಿ ಅಸ್ತಿತ್ವದಲ್ಲಿ ಇವೆ. ಭೂಖಂಡಗಳು ಶಿಲಾಗೋಳದ ಭಾಗ. ಈ ಭೂಖಂಡಗಳು ಏನಿದಾವಲ್ವಾ, ಭೂಮಿ ಮೇಲಿರ್ತಕ್ಕಂಥ 7 ಖಂಡಗಳು ಒಂದು ಶಿಲಾಗೋಳದ ಭಾಗ ಅವು. ಇದು ವಿವಿಧ ಭೂ ಸ್ವರೂಪಗಳನ್ನು ಹೊಂದಿದೆ. ಈ ಭೂಮಿಯ ಮೇಲ್ಭಾಗದ ಘನಪದರ ಇದೆಯಲ್ಲ, ಎಲ್ಲ ಭೂಭಾಗ ಅಂದರೆ ಭೂಮಿಯ ಒಟ್ಟು ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್ ಅಂತ ಹೇಳಿತು. ಭೂಮಿಯ ಒಟ್ಟು ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್ ಇದೆ ಅಲ್ವಾ, ಆ ಎಲ್ಲ ಭೂ ಸ್ವರೂಪವು ಒಂದೇ ರೀತಿಯಾಗಿಲ್ಲ. ಅದು ಹೇಗಿದೆ? ವಿವಿಧ ಅಂದರೆ ಬೇರೆ ಬೇರೆ ರೀತಿಯಾಗಿದೆ. ಭೂಸ್ವರೂಪ ಹೇಗಿದೆ ಅಂದರೆ ವಿವಿಧ ಭೂಸ್ವರೂಪಗಳಾಗಿದ್ದಾವೆ. ಭೂಮಿ ಮೇಲಿರ್ತಕ್ಕಂಥ ಭೂಸ್ವರೂಪ ವಿವಿಧ ಭೂಸ್ವರೂಪಗಳನ್ನು ಹೊಂದಿದೆ. ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ. ನೋಡಿ, ಭೂಮಿಯ ರಚನೆ ನೋಡಿ. ಭೂಮಿಯ ರಚನೆ 460 ಕೋಟಿ ವರ್ಷಗಳ ಹಿಂದೆ ರಚನೆ ಆಯಿತು. ಈ ಭೂಮಿಯ ಅಂತರಾಳದಿಂದ ರಚನೆ ಆಗ್ತಾ ಯಾವಾಗ ರಚನೆ ಆಯಿತು ಅಂತಂದರೆ 460 ಕೋಟಿ ವರ್ಷಗಳ ಹಿಂದೆನೇ ಈ ಭೂಮಿ ರಚನೆ ಆಯಿತು. ಇದು ನಿರಂತರ ಭೌತಿಕ ಬೆಳವಣಿಗೆಯಾಗುತ್ತದೆ. ಈ ಭೂಮಿ ಅನ್ನೋದು ಹೇಗಿದೆ ಅಂತಂದರೆ ನಿರಂತರವಾಗಿ ಭೌತಿಕ ಬೆಳವಣಿಗೆ ಆಗ್ತಾನೆ ಇರುತ್ತೆ. ಇದು ನಿರಂತರ ಭೌತಿಕ ಬೆಳವಣಿಗೆ ಆಗುತ್ತದೆ. ಯಾವುದು ಅಂದರೆ ಭೂಮಿ. ಮಾನವನು ಇದರ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತಿರುವನು. ಈ ಭೂಮಿಯ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಮಾನವನು. ಇನ್ನೂ ಅನೇಕ ಅಂತರಾಳದಲ್ಲಿ ಏನಿದೆ ಅಂದರೆ ಇನ್ನೂ ಬೇರೆ ಬೇರೆ ರೀತಿಯಾಗಿ ಏನು ಇರುತ್ತಲ್ವ, ಸೊ ಅದರ ಬಗ್ಗೆ ತಿಳಿಲಿಕ್ಕೆ ಬಯಸ್ತಾ ಇರ್ತಾನೆ. ಭೂಮಿಯ 10 ರಿಂದ 12 ಕಿಲೋಮೀಟರ್ಗಳ ಒಳಗಿನ ವಸ್ತುಗಳ ಬಗ್ಗೆ ತಿಳಿಯಲು ಸಾಧ್ಯ. ನೋಡಿ, ನಾವು ಭೂಮಿಯ ಒಳಗಡೆ ಅಂತರಾಳಕ್ಕೆ ಹೋದಂತೆ ಭೂಮಿಯ ಒಳಗಡೆ ನಾವು ಎಷ್ಟು ಆಳದವರೆಗೆ ತಿಳ್ಕೊಳ್ಬೋದು ಅಂತಂದರೆ 10 ರಿಂದ 12 ಕಿಲೋಮೀಟರ್. ಭೂಮಿಯ ಒಳಗಡೆ 10 ರಿಂದ 12 ಕಿಲೋಮೀಟರ್ ಆಳದವರೆಗೆ ನಾವೇನು ಮಾಡ್ಬೋದು ಅಂದರೆ ಅಲ್ಲಿರ್ತಕ್ಕಂಥ ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಇವಾಗ ಅದರ ಒಳಗಡೆ ಇರೋದನ್ನು ತಿಳಿಯೋದು ತುಂಬ ಕಷ್ಟ ಆಗ್ತಿದೆ ಅಂತ. ನೆಕ್ಸ್ಟು, ಪ್ರತಿ 32 ಮೀಟರ್ ಆಳಕ್ಕೆ ಹೋದಂತೆ 1 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶವು ಹೆಚ್ಚಾಗುತ್ತದೆ. ನೋಡಿ, ಹೀಗೆ ಈ ಭೂಮಿಯ ಒಳಗಡೆ ನಾವು ಭೂಮಿಯ ಮೇಲಿಂದ ಒಳಗಡೆ ಎಷ್ಟು ಮೀಟರು? ಜಸ್ಟ್ ನಾವು 32 ಮೀಟರ್ ಒಳಗಡೆ ಹೋಗ್ಬಿಟ್ರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಂದರೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ, ಅಥವಾ 1 ಸೆಂಟಿಗ್ರೇಡ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಸೆಂಟಿಗ್ರೇಡ್ ಅಂದ್ರೆ ಒಂದೇ, ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಒಂದೇ. ಸೆಂಟಿಗ್ರೇಡ್ ಅಂದ್ರೆ ಒಂದೇ, ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಒಂದೇ, ಬಟ್ ಫ್ಯಾರೆನ್ಹೀಟ್ ಅಂದರೆ ಚೇಂಜು.
ಸೊ ಭೂಮಿ ಒಳಗಡೆ ನಾವು ಜಸ್ಟ್ ಈ ಮೇಲ್ಭಾಗದಿಂದ ಒಳಗಡೆ ನಾವು 32 ಮೀಟರ್ ಹೋದರೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗುತ್ತೆ, ಹೆಚ್ಚಾಗುತ್ತೆ. ಭೂಮಿಯ ಅಂತರಾಳ ತಿಳಿಸುವ ಮೂಲಗಳು ಯಾವುವು ಅಂದರೆ ಭೂಕಂಪನದ ಅಲೆಗಳು, ಜ್ವಾಲಾಮುಖಿಯ ವಸ್ತುಗಳು. ನಾವು ಭೂಮಿಯ ಅಂತರಾಳದ ತಿಳಿಸ್ತಕ್ಕಂಥ ಮೂಲಗಳು ಏನು ಅಂದರೆ ಭೂಕಂಪದ ಅಲೆಗಳು ತಿಳಿಸುತ್ತೆ, ಭೂಮಿ ಒಳಗಡೆ ಏನಿದೆ, ಹೇಗೆ ಅಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡ್ಬಿಟ್ಟು. ಹಾಗೆ ಈ ಜ್ವಾಲಾಮುಖಿ ವಸ್ತುಗಳು, ಈ ಜ್ವಾಲಾಮುಖಿಯಿಂದ ಘನ ವಸ್ತುಗಳು, ದ್ರವ ವಸ್ತುಗಳು, ಅನಿಲ ರೂಪದ ವಸ್ತುಗಳು ಹೊರಗಡೆ ಬರ್ತಾ ಇರುತ್ತೆ. ಆ ಒಂದು ಶಿಲಾರಸ, ಸೊ ಆ ಒಂದು ಶಿಲಾಪಾಕ ಏನಿರುತ್ತಲ್ವ ಅದು ಹೊರಗಡೆ ಬರ್ತಾ ಇರುತ್ತಲ್ವ, ಅದು ಹೇಗಿದೆ ಒಳಗಡೆ ಅಂತ ತಿಳ್ಕೊಂಡು ನಾವು ಇವುಗಳ ಮೂಲಕ ತಿಳಿದುಕೊಳ್ಬೋದು. ಭೂಮಿಯ 3 ಪದರಗಳು. ಈ ಭೂಮಿಯನ್ನು ಏನು ಮಾಡಿದೆ ಅಂದರೆ 3 ಪದರಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಭೂಕವಚ, ಎರಡನೇದ್ದು ಮ್ಯಾಂಟಲ್, ಹಾಗೆ ಮೂರನೇದ್ದು ಕೇಂದ್ರಗೋಳ. ಈ ಭೂಮಿ 510 ದಶಲಕ್ಷ ಚದರ ಕಿಲೋಮೀಟರ್ ಇದೆ. ಈ ಒಟ್ಟು ಭೂಮಿ ಏನಿದೆ ಅಲ್ವಾ, ಈ ಭೂಮಿಯನ್ನು ಏನು ಮಾಡಿದ್ದಾರೆ ಅಂತಂದರೆ 3 ಭಾಗ, ಹೆಂಗೆ ಆಳಕ್ಕೆ ಹೋದಂತೆ, ಇಲ್ಲಿ ಕೇಂದ್ರ ಇದೆ ಅಂದರೆ ಭೂಮಿಯ ಮೇಲ್ಭಾಗದ ಆಳಕ್ಕೆ ಹೋದಂತೆ, ಸೊ ಅದನ್ನೇನು ಮಾಡಿದ್ದಾರೆ 3 ಭಾಗ ಮಾಡಿದ್ದಾರೆ. ಅದನ್ನು ಚಿತ್ರದ ಮೂಲಕ ಕೂಡ ನೋಡೋಣ. ಅವು 3 ಭಾಗ ಯಾವುವು ಅಂದರೆ ಒಂದು ಭೂಕವಚ, ಮ್ಯಾಂಟಲ್ ಹಾಗೆ ಕೇಂದ್ರಗೋಳ ಅಂತ ತಿಳ್ಕೊಂಡು ಭೂಮಿಯ ಪದರಗಳನ್ನು ಅಂದರೆ ಭೂಮಿಯ ಆಳಕ್ಕೆ ಹೋದಂತೆ ನಾವು 3 ಭಾಗ ಮಾಡ್ಕೊಳ್ತೇವೆ. ಈಗ ಒಂದೊಂದು ಭಾಗವನ್ನು ಸವಿಸ್ತಾರವಾಗಿ ನೋಡೋಣ. ಭೂಮಿಯ 3 ಪದರಗಳು. ಭೂಮಿಯನ್ನು ನಾವು 3 ಪದರಗಳನ್ನಾಗಿ ಮಾಡ್ಕೊಳ್ತೇವೆ. ಒಂದು ಭೂಕವಚ, ಮ್ಯಾಂಟಲ್, ಕೇಂದ್ರಗೋಳ ಅಂತ ತಿಳ್ಕೊಂಡು. ಈಗ ನಾವು ಒಂದೊಂದಾಗಿ ನೋಡೋಣ. ಮೊದಲಿಗೆ ಭೂಕವಚ, ಕ್ರಸ್ಟ್. ಈ ಭೂಕವಚದ ಬಗ್ಗೆ ನೋಡೋಣ. ಇಲ್ಲಿ ಚಿತ್ರದಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ಇದು ಭೂಮಿಯ ಮೇಲ್ಭಾಗ ಅನ್ಕೊಳ್ಳಿ. ಈ ಲೈನ್ ಇದೆ ಅಲ್ವಾ, ಅದು ಭೂಮಿಯ ಮೇಲ್ಭಾಗ. ಸೊ ಇದು ತುಂಬ ಆಳಕ್ಕೆ ಹೋಗಿರೋದು. ಇದು ಇಲ್ಲೇನು ತೋರಿಸಿತಲ್ಲ, ಸೊ ಭೂಮಿಯ ಒಳಗಡೆ ಹೋಗಿರ್ತಕ್ಕಂಥದ್ದು. ಲಾಸ್ಟ್ ಎಷ್ಟಿದೆ ಒಳಗಡೆ ಅಂತಂದರೆ ಇವರು 6371 ಕಿಲೋಮೀಟರ್. 6371 ಕಿಲೋಮೀಟರ್. ಈಗ ಈ ಭೂಕವಚ ಭೂಮಿಯ ಮೇಲ್ಪದರದಿಂದ, ಈ ಭಾಗದಿಂದ, ಭೂಮಿಯ ಮೇಲ್ಪದರದಿಂದ ಎಲ್ಲಿವರೆಗಿದೆ, ಇದು ಭೂಮಿಯ ಮೇಲ್ಪದರದಿಂದ ಇಲ್ಲಿವರೆಗೆ ಮಾತ್ರ ಇದು ಇರೋದು. ನೋಡಿ, ಭೂಮಿ ಒಳಗಡೆ ಇದು ಎಷ್ಟಿದೆ ಅಂತಂದರೆ ಜಸ್ಟ್ ಇಷ್ಟೇ ಇರೋದು. 60 ಕಿಲೋಮೀಟರ್ ಇದೆ ಇದು. ಭೂಕವಚ ಎಷ್ಟಿದೆ ಅಂದರೆ 60 ಕಿಲೋಮೀಟರ್. ಇಷ್ಟು ಆಳವಾಗಿರಿದೆ. ಏನು ನೋಡಿದಿಲ್ಲ, ಇದು ಇಷ್ಟು ಆಳವಾಗಿರ್ತಕ್ಕಂಥದ್ದು. ಇದು ಭೂಮಿಯ ಅತ್ಯಂತ ಮೇಲ್ಪದರು. ಈ 3 ಪದರಗಳಲ್ಲಿ ಅತ್ಯಂತ ಭೂಮಿಯ ಮೇಲ್ಪದರು ಯಾವುದಂದ್ರೆ ಭೂಕವಚ. ಇದನ್ನು ಶಿಲಾಗೋಳ ಎನ್ನುವರು. ಇದನ್ನೇನಂತ ಕರೀತಾರೆ, ಈ ಭಾಗವನ್ನು ಶಿಲಾಗೋಳ ಅಂತ ಕರೀತಾರೆ. ಇದು 60 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಇದು ಎಷ್ಟು ಆಳ ಇದೆ ಅಂತಂದರೆ 60 ಕಿಲೋಮೀಟರ್ ಆಳವಾಗಿದೆ. ಇದು ಅಂದರೆ ಈ ಒಂದು ಭೂಕವಚದ ಮೇಲ್ಪದರ ಏನಿದೆ ಅಂದರೆ ಸಿಲಿಕ್ ಮತ್ತು ಅಲ್ಯೂಮಿನಿಯಂಗಳನ್ನು ಹೊಂದಿದೆ. ನೋಡಿ, ಈ ಒಂದು ಭಾಗದಲ್ಲಿ ಏನು ಭೂಮಿಯ ಮೇಲ್ಪದರ ಎಷ್ಟು ಆಳ ಇದೆ ಅಂದರೆ 60 ಕಿಲೋಮೀಟರ್ ಇದೆ ಅಲ್ವಾ. ಇದರಲ್ಲಿ ಏನು ಜಾಸ್ತಿ ಇದೆ ಈ ಪದರ್ನಲ್ಲಿ ಅಂದರೆ ಒಂದು ಸಿಲಿಕ್ ಇದೆ, ಹಾಗೆ ಅಲ್ಯೂಮಿನಿಯಂ ಇದೆ. ಸೊ ಅಲ್ಯೂಮಿನಿಯಂ ಮತ್ತು ಸಿಲಿಕ್ ಈ ಭಾಗದಲ್ಲಿ ಜಾಸ್ತಿ ಇರೋದ್ರಿಂದ ಇದನ್ನೇನಂತ ಕರೆದಿದ್ದಾರೆ, ಸಿಯಾಲ್ ಅಂತ ಕರೆದಿದ್ದಾರೆ. ಹಾಗೆ ಭೂಖಂಡಗಳ ಮೇಲ್ಪದರು ಅಂತ ಕರೆದಿದ್ದಾರೆ. ನೋಡಿ, ಇಲ್ಲಿ ಗಮನಿಸಬೇಕಾಗಿರೋ ಒಂದು ವಿಷಯ ಏನು ಅಂದರೆ ಈ ಒಂದು ಮೇಲ್ಪದರ ಎಷ್ಟು ಆಳವಾಗಿದೆ, 60 ಕಿಲೋಮೀಟರ್ ಆಳವಾಗಿದೆ. ಈ 60 ಕಿಲೋಮೀಟರ್ ಆಳವಾಗಿರ್ತಕ್ಕಂಥ ಈ ಭೂಕವಚದ ಮೇಲ್ಭಾಗದಲ್ಲಿ ಏನಿದೆ ಅಂದರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿರೋದ್ರಿಂದ ಇದನ್ನು ಸಿಯಾಲ್ ಅಂತ ಕರಿತೇವೆ. ಹಾಗೆ ಭೂಖಂಡಗಳ ಮೇಲ್ಪದರು ಅಂತ ಕರಿತೇವೆ. ಸಿಯಾಲ್ ಅಂತ ಯಾಕೆ ಕರಿತೇವೆ ಅಂದರೆ ಇಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳು ಹೆಚ್ಚಾಗಿರೋದ್ರಿಂದ ಇದನ್ನು ಸಿಯಾಲ್ ಅಂತ ಕರಿತೇವೆ. ಹಾಗೆ ಇದನ್ನು ಭೂಖಂಡಗಳ ಮೇಲ್ಪದರು ಅಂತ ಕರಿತೇವೆ. ನೆಕ್ಸ್ಟ್, ಈ ಪದರದ ಕೆಳಭಾಗದಲ್ಲಿ ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂ ಅದ. ನೋಡಿ, ಈ 60 ಕಿಲೋಮೀಟರ್ ಏನು ಆಳವಾಗಿದೆ ಅಲ್ವಾ, ಇದರಲ್ಲಿಯೇ ಮೇಲ್ಭಾಗದಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಇದ್ದರೆ ಕೆಳಭಾಗದಲ್ಲಿ ಏನದ ಸಿಲಿಕ್ ಮತ್ತು ಮ್ಯಾಗ್ನೀಷಿಯಂ ಇದೆ. ಮೇಲ್ಭಾಗದಲ್ಲಿ ಸಿಲಿಕ್ ಮತ್ತು ಅಲ್ಯೂಮಿನಿಯಂ ಇದ್ದರೆ ಕೆಳಭಾಗದಲ್ಲಿ ಸಿಲಿಕ್ ಮತ್ತು ಮ್ಯಾಗ್ನೀಷಿಯಂಗಳಿದಾವೆ. ಹೀಗಾಗಿ ಮೇಲ್ಭಾಗವನ್ನು ಸಿಲಿಕ್ ಮತ್ತು ಅಲ್ಯೂಮಿನಿಯಂಗಳಿರೋದ್ರಿಂದ ಸಿಯಾಲ್ ಅಂತ ಕರೆದರು. ಕೆಳಭಾಗದಲ್ಲಿ ಸಿಲಿಕ್ ಮತ್ತು ಮ್ಯಾಗ್ನೀಷಿಯಂಗಳಿರೋದ್ರಿಂದ ಇದನ್ನು ಸೀಮಾ ಅಂತ ಕರೆದರು. ಹಾಗೆ ಸಾಗರಿಕ ವಲಯದ ಮೇಲ್ಪದರು ಅಂತ ಕರೆದರು. ಸಾಗರಿಕ ವಲಯದ ಮೇಲ್ಪದರು ಅಂತ ಕರೀತಾರೆ. ನೋಡಿ, 60 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಇದರಲ್ಲಿನೇ ಮತ್ತೆ 2 ಭಾಗ. ಒಂದು ಸಿಯಾಲ್. ಈ ಸಿಯಾಲ್ದಲ್ಲಿ ಏನು ಹೆಚ್ಚಿಗಿದೆ ಅಂತಂದರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಇರೋದ್ರಿಂದ ಇದನ್ನು ಸಿಯಾಲ್ ಅಂತ ಕರೀತಾರೆ. ಈ ಕೆಳಭಾಗ ಇದೆ ಅಲ್ವಾ, ಕೆಳಭಾಗದಲ್ಲಿ ಸಿಲಿಕ್ ಮತ್ತು ಮ್ಯಾಗ್ನೀಷಿಯಂ ಹೆಚ್ಚಿಗಿರೋದ್ರಿಂದ ಅದನ್ನು ಸೀಮಾ ಅಂತ ಕರೀತಾರೆ.
ಹಾಗೆ ಸಿಯಾಲನ್ನು ಭೂಖಂಡಗಳ ಮೇಲ್ಪದರು ಅಂತಲೂ ಕರೀತಾರೆ. ಹಾಗೆ ಸೀಮಾನ ಏನಂತ ಕರೀತಾರೆ ಅಂದರೆ ಸಾಗರಿಕ ವಲಯದ ಮೇಲ್ಪದರು ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಮ್ಯಾಂಟಲ್. ಇದು ಭೂಮಿಯ ಮಧ್ಯಪದರು. ಇದು ಭೂಮಿಯ ಮಧ್ಯಪದರು. ಈ ಮೇಲ್ಗಡೆ ಇರೋದು ಮೇಲ್ಪದರು. ಅದು 60 ಕಿಲೋಮೀಟರ್ ಇದೆ. ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡಿದ್ರೆ ನಾವು ಅದು 60 ಕಿಲೋಮೀಟರ್ ಅಂತ ನೋಡಿದ್ವು. ಈಗ ಮಧ್ಯದಲ್ಲಿ ಇದಿರೋದು ಇದು ಈ ಭಾಗ ಇದೆಯಲ್ವಾ, ಇದನ್ನು ನಾವು ಏನಂತ ಕರಿತೇವೆ ಅಂತಂದ್ರೆ ಇದನ್ನು ಮ್ಯಾಂಟಲ್ ಅಂತ ಕರಿತೇವೆ. ಈ ಭಾಗ ಇದೆ ಅಲ್ವಾ, ಸೊ ಇದನ್ನು ನಾವು ಏನಂತ ಕರಿತೇವೆ, ಮ್ಯಾಂಟಲ್ ಅಂತ ಕರಿತೇವೆ ಈ ಭಾಗವನ್ನು. ಸೊ ಇದು ಎಷ್ಟಿದೆ, ಇದು ಎಷ್ಟಿದೆ ಅಂತಂದರೆ 2900 ಕಿಲೋಮೀಟರ್ ವಿಸ್ತರಿಸಿದೆ. ಭೂಮಿಯ ಒಳಗಡೆ ಇದು 2900 ಕಿಲೋಮೀಟರ್ ವಿಸ್ತರಿಸಿದೆ. ಇದು ದ್ರವ ರೂಪದಲ್ಲಿರುವುದರಿಂದ ಇದನ್ನು ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರೀತಾರೆ. ಇಲ್ಲಿ ಇದು ಹೇಗಿದೆ ಅಂತಂದರೆ ದ್ರವ ರೂಪದಲ್ಲಿದೆ. ಇದು ಯಾಕೆ ದ್ರವ ರೂಪದಲ್ಲಿದೆ? ಭೂಮಿಯ ಆಳಕ್ಕೆ ಪ್ರತಿ 32 ಮೀಟರ್ ಆಳಕ್ಕೆ ಹೋದಂತೆ 32 ಮೀಟರ್ ಆಳಕ್ಕೆ ಭೂಮಿಯ ಆಳಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಥವಾ ಸೆಂಟಿಗ್ರೇಡ್ ಉಷ್ಣಾಂಶ ಏನಾಗುತ್ತೆ, ಹೆಚ್ಚಾಗುತ್ತೆ. ಹೀಗಾಗಿ ನಾವು ಇಷ್ಟು ಆಳಕ್ಕೆ ಬಂದಾಗ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಇಲ್ಲಿ ಶಿಲೆಗಳು, ಕಲ್ಲುಗಳು ಏನಾಗಿರ್ತಾವೆ ಅಂದರೆ ಪಾಕದ ರೂಪದಲ್ಲಿರ್ತಾವೆ. ಶಿಲೆಗಳು ಪಾಕದ ರೂಪದಲ್ಲಿ ಅಂದರೆ ಶಿಲಾಪಾಕವಾಗಿರುತ್ತೆ. ಹೀಗಾಗಿ ಆ ಶಿಲಾಪಾಕವನ್ನು ಏನಂತ ಕರೀತಾರೆ, ಮ್ಯಾಗ್ಮಾ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಶಿಲೆಗಳು ಹೇಗಿರ್ತಾವೆ ಅಂತಂದ್ರೆ ಶಿಲಾಪಾಕದ ರೂಪದಲ್ಲಿರ್ತಾವೆ. ನಾವು ಇವಾಗ ಸ್ವೀಟನ್ನು ತಯಾರು ಮಾಡಬೇಕಾದ್ರೆ ಈ ಸಕ್ಕರೆ ಪಾಕ ಹಾಗೆ ಈ ಬೆಲ್ಲದ ಪಾಕಗಳನ್ನು ಮಾಡಿರ್ತೀವಲ್ವ, ಅವು ಫಸ್ಟು ಘನರೂಪದಲ್ಲಿರ್ತಾವೆ. ಅದನ್ನು ನಾವು ಸ್ವೀಟ್ ಮಾಡಬೇಕಂತ ತಿಳ್ಕೊಂಡು ಕರಗಿಸಿದಾಗ ಅದು ಏನು ಪಾಕ ಆಗಿರುತ್ತಲ್ವ, ಹಾಗೆ ಇಲ್ಲಿ ಶಿಲೆಗಳು ಉಷ್ಣಾಂಶದಿಂದಾಗಿ ಶಿಲಾಪಾಕದ ರೂಪದಲ್ಲಿರ್ತಾವೆ. ಅದನ್ನು ಮ್ಯಾಗ್ಮಾ ಅಂತ ಕರೀತಾರೆ. ಇದು ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣಗಳನ್ನು ಹೊಂದಿದೆ. ಈ ಒಂದು ಭಾಗದಲ್ಲಿ ಏನು ಹೆಚ್ಚಾಗಿದೆ ಅಂತಂದರೆ ಮ್ಯಾಗ್ನೀಷಿಯಂ ಇದೆ, ಹಾಗೆ ಕಬ್ಬಿಣ ಇದೆ. ಮ್ಯಾಂಟಲ್ನ ಮೇಲ್ಪದರನ್ನು ಎಸ್ತಿನೋಸ್ಪಿಯರ್ ಅಂತ ಕರೀತಾರೆ. ಇದು ದ್ರವ ರೂಪದಲ್ಲಿದೆ. ಈ ಮ್ಯಾಂಟಲ್ನ ಮೇಲ್ಪದರನ್ನು ಏನಂತ ಕರೀತಾರೆ, ಎಸ್ತಿನೋಸ್ಪಿಯರ್. ಈಗ ಈ ಭಾಗದಲ್ಲಿ ಕೂಡ ಏನು ಮಾಡಿದ್ದಾರೆ, 2 ಭಾಗ ಮಾಡ್ಕೊಂಡಿದ್ದಾರೆ ಅವರು. ಈ ಮೇಲ್ಭಾಗವನ್ನು ಏನಂತ ಕರೀತಾರೆ, ಎಸ್ತಿನೋಸ್ಪಿಯರ್ ಅಂತ ಕರೀತಾರೆ. ಈ ಎಸ್ತಿನೋಸ್ಪಿಯರ್ ಹೇಗಿದೆ, ದ್ರವ ರೂಪದಲ್ಲದ, ಅಂದರೆ ನೀರಿನ ರೂಪದಲ್ಲದ, ದ್ರವ ರೂಪದಲ್ಲಿ ಇದೆ. ಹಾಗೆ ಈ ಕೆಳಭಾಗವನ್ನು ಏನಂತ ಕರೀತಾರ, ಮೆಸೋಸ್ಪಿಯರ್ ಅಂತ ಕರೀತಾರೆ. ಮೆಸೋಸ್ಪಿಯರ್ ಕೆಳಭಾಗವನ್ನು ಮೆಸೋಸ್ಪಿಯರ್ ಅಂತ ಕರೀತಾರೆ. ಅದು ಘನರೂಪದಲ್ಲಿದೆ. ಅದು ಘನರೂಪದಲ್ಲಿದೆ. ನೋಡಿ ಒಂದ್ಸಾರಿ ಲಕ್ಷ ಕೊಟ್ಟು ನೋಡಿ, ಇದು 2900 ಕಿಲೋಮೀಟರ್ ಆಳಕ್ಕೆ ಇದೆ. ಇಲ್ಲಿ ಶಿಲೆಗಳು ಶಿಲಾಪಾಕದ ರೂಪದಲ್ಲಿರ್ತವೆ. ಅದನ್ನು ಮ್ಯಾಗ್ಮಾ ಅಂತ ಕರೀತಾರೆ. ಇದರಲ್ಲಿಯೇ 2 ಭಾಗ ಮಾಡಿಕೊಂಡು ಈ ಮೇಲ್ಭಾಗ ಇಲ್ಲಿ ಹೆಚ್ಚಾಗಿ ಏನಿರುತ್ತೆ ಅಂದರೆ ಇನ್ನೊಂದು ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣ ಇರುತ್ತೆ. ಈ ಮೇಲ್ಭಾಗವನ್ನು ಏನಂತ ಕರೆದಿದ್ದಾರೆ, ಎಸ್ತಿನೋಸ್ಪಿಯರ್ ಅಂತ ಕರೆದಿದ್ದಾರೆ. ಅದು ದ್ರವ ರೂಪದಲ್ಲಿದೆ. ಆ ನಂತರ ಈ ಕೆಳಭಾಗ ಇದೆ ಅಲ್ವಾ, ಈ ಕೆಳಭಾಗವನ್ನು ಏನಂತ ಕರೆದಿದ್ದಾರೆ, ಮೆಸೋಸ್ಪಿಯರ್ ಅಂತ ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ, ಮೆಸೋಸ್ಪಿಯರ್ ಅಂತ ಕರೆದಿದ್ದಾರೆ. ಇದು ಘನರೂಪದಲ್ಲಿದ. ಯಾವ ರೂಪದಲ್ಲಿದ, ಘನರೂಪದಲ್ಲಿ ಇದೆ. ನೆಕ್ಸ್ಟು ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯವನ್ನು ಮೊಹೊರೊವಿಸಿಕ್ ಸೀಮಾ ವಲಯ ಅಂತ ಕರೀತಾರೆ. ಮೊಹೊರೊವಿಸಿಕ್ ಸೀಮಾ ವಲಯ ಅಥವಾ ಮೊಹೊ ವಲಯ ಅಂತ ಕರೀತಾರೆ. ಮೊಹೊ ವಲಯ ಅಂತ ಕರೀತಾರೆ ಅಥವಾ ಮೊಹೊರೊವಿಸಿಕ್ ಸೀಮಾ ವಲಯ ಅಂತ ಕರೀತಾರೆ. ಯಾವುದಕ್ಕೆ, ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ಸ್ಥಳ. ಈ ಭೂಕವಚ ಮತ್ತು ಮ್ಯಾಂಟಲ್ ಎಲ್ಲಿ ಸಂಧಿಸ್ತಾವು ನೋಡಿ, ಇಲ್ಲಿ ಚಿತ್ರದಲ್ಲಿ ನೋಡಿ. ಇದು ಭೂಕವಚ 60 ಕಿಲೋಮೀಟರ್ ಇದೆ. ಇದು ಮ್ಯಾಂಟಲ್ 2900 ಕಿಲೋಮೀಟರ್ ಆಳಕ್ಕಿದೆ ಇದು ಭೂಮಿಯಲ್ಲಿ. ಸೊ ಇಲ್ಲಿ 2 ಎಲ್ಲಿ ಸಂಧಿಸ್ತಾವು, ಈ ಭಾಗದಲ್ಲಿ ಸಂಧಿಸ್ತಾವು. ಇಲ್ಲಿದೆ ಅಲ್ವಾ, ಇದು ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ಒಂದು ವಲಯ, ಒಂದು ಸ್ಥಳ. ಇದಕ್ಕೇನಂತ ಕರೀತಾರೆ ಅಂತಂದ್ರೆ ಅವರು ಮೋಹೋ ವಲಯ ಅಂತ ಕರೀತಾರೆ. ಏನಂತ ಕರೀತಾರೆ, ಮೋಹೋ ವಲಯ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಅಥವಾ ಸಂಧಿಸುವ ವಲಯವನ್ನು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರಿತೇವೆ. ಏನಂತ ಕರೀತಾರೆ, ಗುಟೆನ್ಬರ್ಗ್ ಸೀಮಾ ವಲಯ. ಈ ಗುಟೆನ್ಬರ್ಗ್ ಸೀಮಾ ವಲಯ ಎಲ್ಲಿ ಬರುತ್ತೆ ನೋಡಿ, ಇದು ಮ್ಯಾಂಟಲ್ನ ಭಾಗ ಇಷ್ಟು, ಹೌದಾ? ಇಲ್ಲೊಂದು ರೇಖೆ ಇದೆ. ಸೊ ಇಲ್ಲಿ ಒಳಗೆ ಇದು ಕೆಳಗಡೆ ಬರೋದು ಕೇಂದ್ರಗೋಳ. ಸೊ ಇಲ್ಲೇನು ಸಂಧಿಸುತ್ತಲ್ವಾ, ಇದನ್ನು ಏನಂತ ಕರೀತಾರೆ, ಗುಟೆನ್ಬರ್ಗ್ ಸೀಮಾ ವಲಯ. ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಸಂಧಿಸ್ತಕ್ಕಂಥ ಸ್ಥಳ ಅಥವಾ ಬೇರ್ಪಡಿಸ್ತಕ್ಕಂಥ ಈ ಸ್ಥಳ ಇದೆಯಲ್ಲ, ಇದನ್ನು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರೀತಾರೆ. ಹಾಗೆ
ಈ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸ್ತಕ್ಕಂಥ ಈ ಸ್ಥಳ ಇದೆ ಅಲ್ವಾ, ಸೊ ಇದನ್ನೇನಂತ ಕರೀತಾರೆ, ಮೊಹೊರೊವಿಕ್ಸ್ ಸೀಮಾ ವಲಯ ಅಥವಾ ಮೋಹೋ ವಲಯ ಅಂತ ಕರೀತಾರೆ. ಹಾಗೆ ಗುಟನ್ಬರ್ಗ್ ಸೀಮಾ ವಲಯ ಅಂತ ತಿಳ್ಕೊಂಡು ಇದನ್ನು ಕರೀತಾರೆ. ಕೇಂದ್ರಗೋಳ. ನೆಕ್ಸ್ಟು ಕೇಂದ್ರಗೋಳ. ಈಗಾಗಲೇ ನಾವು ಭೂಕವಚದ ಬಗ್ಗೆ ನೋಡಿದೆವು, ಮ್ಯಾಂಟಲ್ ಬಗ್ಗೆ ನೋಡಿದೆವು. ನೆಕ್ಸ್ಟು ಕೇಂದ್ರಗೋಳದ ಬಗ್ಗೆ ನೋಡೋಣ. ಭೂಮಿಯ ಅತ್ಯಂತ ಒಳಭಾಗ, ಇದು ಭೂಕವಚ ಮೇಲ್ಭಾಗ ಆದರೆ, ಮ್ಯಾಂಟೆಲ್ಲು ಮಧ್ಯಭಾಗ ಆದರೆ, ಈ ಕೇಂದ್ರಗೋಳ ಅತ್ಯಂತ ಒಳಭಾಗ. ಎಲ್ಲಿ ಅಂದರೆ ಭೂಮಿಯ ಅತ್ಯಂತ ಒಳಭಾಗ, ಕೇಂದ್ರ ಭಾಗ ಆಗುತ್ತೆ. ಇದು 6371 ಕಿಲೋಮೀಟರ್ವರೆಗೆ ಇದೇನಾಗಿದೆ, ವಿಸ್ತರಿಸಿದೆ. ಇದು ಭೂಮಿಯಿಂದ 6371 ಕಿಲೋಮೀಟರ್ ಆಳದವರೆಗೆ ಇದು ವಿಸ್ತರಿಸಿದೆ, ಅಂದರೆ ಆಳದವರೆಗೆ ಇದೆ. ಮೊದಲನೇದು ಇದು ಎಷ್ಟಿದೆ, 60 ಕಿಲೋಮೀಟರ್ವರೆಗಿದೆ. ಇದು 2900 ಕಿಲೋಮೀಟರ್ವರೆಗಿದೆ. ಇದು 6371 ಕಿಲೋಮೀಟರ್ವರೆಗೆ ಇದೆ. ಇದು ನಿಕ್ಕಲ್ ಮತ್ತು ಕಬ್ಬಿಣಗಳಿರುವುದರಿಂದ ಇದನ್ನು ನಿಪೆ ಅಂತ ಕರೀತಾರೆ. ಇದಕ್ಕೇನಂತ ಕರೀತಾರೆ, ನಿಪೆ ಅಂತ ಕರೀತಾರೆ. ಈ ಒಂದು ಕೇಂದ್ರಗೋಳದಲ್ಲಿ ನಿಪೆ ಅಂತ ಯಾಕೆ ಕರೀತಾರೆ ಅಂತಂದರೆ, ಇದರಲ್ಲಿ ಏನು ಜಾಸ್ತಿ ಅದ, ನಿಕ್ಕಲ್ ಅದ ಹಾಗೂ ಕಬ್ಬಿಣ ಅದ. ನಿಕ್ಕಲ್ ಮತ್ತು ಕಬ್ಬಿಣ ಇರೋದ್ರಿಂದ ಏನಂತ ಕರೀತಾರೆ, ಇದನ್ನು ನಿಪೆ ಅಂತ ಕರೀತಾರೆ. ಹೊರ ಕೇಂದ್ರ ಅರೆ ದ್ರವ ರೂಪದಲ್ಲಿದೆ. ಇದರಲ್ಲಿ ಹೊರ ಕೇಂದ್ರ ಏನು ಭಾಗ ಇದೆ ಅಲ್ವಾ, ಸೊ ಹೊರ ಕೇಂದ್ರ ಇಲ್ಲಿದೆ ಅಲ್ವಾ, ನೀವು ನೋಡ್ತಾ ಇದ್ದೀರಿ ಚಿತ್ರದಲ್ಲಿ. ಸೊ ಈ ಹೊರ ಕೇಂದ್ರ ಅಂತ ಏನು ಕರೀತೀವಲ್ವಾ, ಸೊ ಇದು ಹೇಗಿದೆ ಅಂತಂದರೆ ಅರೆ ದ್ರವ ರೂಪದಲ್ಲಿದೆ. ನೆಕ್ಸ್ಟ್ ಇನ್ನು ಒಳ ಕೇಂದ್ರ ಇದೆ ಅಲ್ವಾ, ಸೊ ಒಳ ಕೇಂದ್ರ ಏನಿದೆ ಅಲ್ವಾ ಈ ಭಾಗ, ಸೊ ಇದನ್ನ ಹೇಗಿದೆ ಅಂದರೆ ಘನ ರೂಪದಲ್ಲಿದೆ. ಒಳ ಕೇಂದ್ರ ಹೇಗಿದೆ, ಘನ ರೂಪದಲ್ಲಿದೆ. ಹೊರ ಕೇಂದ್ರ ಅರೆ ದ್ರವ ರೂಪದಲ್ಲಿದ್ರ, ಅಂದರೆ ಪೂರ್ತಿಯಾಗಿ ದ್ರವ ರೂಪದಲ್ಲಿಲ್ಲ, ಅದು ಸ್ವಲ್ಪ ದ್ರವ ರೂಪದಲ್ಲಿದೆ. ಹೇಗಿದೆ, ಗಟ್ಟಿಯಾದ ದ್ರವ ರೂಪ ಅದ. ಸೊ ಒಳ ಕೇಂದ್ರ ಹೇಗಿದೆ, ಘನ ರೂಪದಲ್ಲಿ ಅದ, ಗಟ್ಟಿಯಾಗಿದೆ. ಈ ಎಲ್ಲ ಅಂಶಗಳು ಎದ್ರ ಬಗ್ಗೆ ಹೇಳುತ್ತೆ ಅಂದರೆ ಇದು ಕೇಂದ್ರಗೋಳದ ಬಗ್ಗೆ ಇರ್ತಕ್ಕಂಥ ಪ್ರಮುಖ ಅಂಶಗಳು. ಈಗ ಪ್ರಪಂಚದ ಅತಿ ಆಳವಾದ ಕೆಲವು ಗಣಿ ಪ್ರದೇಶಗಳನ್ನು ನೋಡೋಣ. ಇವೆಲ್ಲ ಏನು ಅಂತಂದರೆ ಇವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಮುಖ ಅಂಶಗಳಾಗಿರ್ತವೆ. ಇವೆಲ್ಲವೂ ಬರ್ತಾವೆ, ಇರೋದಿಲ್ಲ ಅಂತಲ್ಲ. ಸೊ ಇವುಗಳನ್ನು ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಕೋಲಾ ಕೊಳವೆ ರಂಧ್ರ. ಈ ಕೋಲಾ ಕೊಳವೆ ರಂಧ್ರ ಎಷ್ಟು ಆಳದವರೆಗೆ ಕೊರೆದಿದ್ದಾರೆ ಅಂದರೆ ನೋಡಿ, ಇಲ್ಲಿ 12.262 ಕಿಲೋಮೀಟರ್ ಆಳ ಕೊರೆದಿದ್ದಾರೆ. ಎಷ್ಟು ಆಳ ಕೊರೆದಿದ್ದಾರೆ ಅಂತಂದರೆ ಇದನ್ನ 12.262 ಕಿಲೋಮೀಟರ್ ಆಳವಾಗಿ ಏನು ಮಾಡಿದ್ದಾರೆ, ಇದನ್ನು ಕೊರೆದಿದ್ದಾರೆ. ಯಾವಾಗ ಕೊರೆದಿದ್ದಾರೆ ಅಂತಂದರೆ 1989ರಲ್ಲಿ ಈ ಒಂದು ಬಾವಿಯನ್ನು, ಆಳವಾದ ಕೊಳವೆ ರಂಧ್ರವನ್ನು ಕೊರೆದಿದ್ದಾರೆ. ಅದಕ್ಕೆ ಕೋಲಾ ಕೊಳವೆ ರಂಧ್ರ ಅಂತ ಕರೀತಾರೆ. ಏನಂತ ಕರೀತಾರೆ, ಕೋಲಾ ಕೊಳವೆ ರಂಧ್ರ ಅಂತ ಕರೀತಾರೆ. ಇದನ್ನು ಎಷ್ಟು ಆಳವಾಗಿ ತೆಗೆದಿದ್ದಾರೆ ಅಂತಂದರೆ 12.262 ಕಿಲೋಮೀಟರ್ ಆಳವಾಗಿ ಇದನ್ನು ತೆಗೆದಿದ್ದಾರೆ. ಇದು ಪ್ರಪಂಚದಲ್ಲಿ ಅತಿ ಆಳವಾದ ಕೊಳವೆ ರಂಧ್ರ ಅಂತ ಹೇಳ್ಬೋದು. ಇದನ್ನು ಯಾಕೆ ಕರೆದ್ರು ಅಂತಂದರೆ ವೈಜ್ಞಾನಿಕ ಸಂಶೋಧನೆ ಮಾಡುವ ಸಲುವಾಗಿ ಏನು ಮಾಡಿದರು ಅಂತಂದರೆ ಈ ರಂಧ್ರವನ್ನು ಕೊರೀತಾರೆ. ಇದು ಯಾವ ದೇಶದಲ್ಲಿದೆ, ರಷ್ಯಾ ದೇಶದಲ್ಲಿದ. ಯಾವಾಗ ಕೊರೆದ್ರು, 1989. ಇದು ಪ್ರಪಂಚದಲ್ಲೇ ಅತಿ ಆಳವಾಗಿರ್ತಕ್ಕಂಥದ್ದು. ಕೋಲಾ ಕೊಳವೆ ರಂಧ್ರ ಯಾವ ರಾಷ್ಟ್ರದಲ್ಲಿದೆ, ರಷ್ಯಾ. ಯಾವಾಗ ಕೊರೆದ್ರು, 1989. ಯಾಕೆ ಕೊರೆದ್ರು, ವೈಜ್ಞಾನಿಕ ಸಂಶೋಧನೆಗಾಗಿ. ಅದರ ಆಳ ಎಷ್ಟಿದೆ ಅಂದರೆ 12.262 ಕಿಲೋಮೀಟರ್ ಇದೆ. ಜಸ್ಟ್ ನೀವು 12 ಕಿಲೋಮೀಟರ್ ಅಂತ ನೆನಪಿಟ್ಟುಕೊಂಡ್ರು ಕೂಡ ಸಾಕು. ಓಕೆ, ನೆಕ್ಸ್ಟ್ ಹೋಗೋಣ. ಟೌಟೋನ್ ಗಣಿ ಇದು ಎಲ್ಲಿದೆ ಅಂತಂದರೆ ದಕ್ಷಿಣ ಆಫ್ರಿಕಾ ದೇಶದಲ್ಲಿದೆ. ಇದು ಎಂಥ ಒಂದು ಗಣಿ ಅಂತಂದರೆ ಚಿನ್ನದ ಗಣಿ. ಇಲ್ಲ, ಚಿನ್ನದ ಅದಿರನ್ನು ತೆಗಿತಾ ಇದ್ದಾರೆ. ಇದು ಎಷ್ಟು ಆಳವಾಗಿದೆ ಅಂದರೆ 3.9 ಕಿಲೋಮೀಟರ್ ಆಳವಾಗಿದೆ. ಇದು ಎಷ್ಟು ಆಳವಾಗಿದೆ ಅಂದರೆ 3.9 ಕಿಲೋಮೀಟರ್ ಆಳವಾಗಿದೆ. ಇದು ಹೆಂಗೆ ಇದೆ ಅಂದರೆ ಜಗತ್ತಿನ ಆಳವಾದ ಗಣಿ, ಅಂದರೆ ಪ್ರಪಂಚದಲ್ಲಿ ಅತ್ಯಂತ ಆಳವಾದ ಗಣಿ ಯಾವುದು ಅಂತಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿರುವ ಚಿನ್ನದ ಗಣಿ. ಅದರ ಹೆಸರೇನು ಅಂದರೆ ಟೌಟೋನ್ ಗಣಿ. ನೆಕ್ಸ್ಟ್ ನಮ್ಮ ಭಾರತ ದೇಶಕ್ಕೆ ಬಂದರೆ ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಗಣಿ ಇದೆ. ಯಾವುದು ಅಂದ್ರೆ ಚಾಂಪಿಯನ್ ಡ್ರೀಪ್ ಅನ್ನೋ ಒಂದು ಗಣಿ ಇದೆ. ಈ ಚಾಂಪಿಯನ್ ಡ್ರೀಪ್ ಚಿನ್ನದ ಗಣಿ.
ಈ ಚಾಂಪಿಯನ್ಶಿಪ್ ಚಿನ್ನದ ಗಣಿ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿದ ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ. ಇದು KGF ಅಂತ ಕೇಳಿದ್ದೀರಿ ನೀವು. ಸೊ ಇದರ ಆಳ ಎಷ್ಟಿದೆ ಅಂತಂದರೆ 3.2 ಕಿಲೋಮೀಟರ್ ಆಳವಾಗಿದೆ. ಇದು ಭಾರತ ದೇಶದಲ್ಲೇ ಅತಿ ಆಳವಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಅತಿ ಆಳವಾಗಿರ್ತಕ್ಕಂಥದ್ದು ಕೂಡ ಚಾಂಪಿಯನ್ಶಿಪ್ ಚಿನ್ನದ ಗಣಿ. ಇದು ಕರ್ನಾಟಕದಲ್ಲಿ ಅಂತಂದರೆ ಭಾರತ ದೇಶದಲ್ಲೂ ಕೂಡ ಇದೇ ಅತಿ ಹೆಚ್ಚು ಆಳವಾಗಿರ್ತಕ್ಕಂಥದ್ದು. ಶಿಲೆಗಳು, ರಾಕ್ಸ್. ಶಿಲೆಗಳು, ರಾಕ್ಸ್ ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಕಠಿಣ ವಸ್ತುಗಳನ್ನು ಶಿಲೆಗಳು ಅಂತ ಕರೀತಾರೆ. ಶಿಲೆಗಳೆಂದರೇನು? ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಕಠಿಣ ವಸ್ತುಗಳನ್ನು ಶಿಲೆಗಳು ಅಂತ ಕರೀತಾರೆ. ಶಿಲೆಗಳು ಎಂದರೇನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ, ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಕಠಿಣ ವಸ್ತುಗಳನ್ನು ಶಿಲೆಗಳು ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಇವು ಖನಿಜಗಳ ಮಿಶ್ರಣವಾಗಿವೆ. ಈ ಕಲ್ಲುಗಳು, ಶಿಲೆಗಳನ್ನು ಏನು ಹೇಳ್ತೀವಲ್ವ, ಇವು ಯಾವುದರ ಮಿಶ್ರಣ ಅಂದರೆ ಖನಿಜಗಳ ಮಿಶ್ರಣ. ಶಿಲೆಗಳ ವಿಧಗಳು. ಶಿಲೆಗಳಲ್ಲಿ ಮುಖ್ಯವಾಗಿ ನಾವು 3 ವಿಧಗಳನ್ನು ಮಾಡ್ಕೊಳ್ತೇವೆ. ಒಂದು ಅಗ್ನಿಶಿಲೆಗಳು, ಎರಡನೇದ್ದು ಕಣಶಿಲೆಗಳು, ಹಾಗೆ ಮೂರನೇದ್ದು ರೂಪಾಂತರ ಶಿಲೆಗಳು. ಅಗ್ನಿಶಿಲೆಗಳು, ಕಣಶಿಲೆಗಳು, ರೂಪಾಂತರ ಶಿಲೆಗಳು. ಈಗ ನಾವು ಒಂದೊಂದಾಗಿ ನೋಡೋಣ. ಮೊದಲನೇದು ಅಗ್ನಿಶಿಲೆಗಳು ಬಗ್ಗೆ ನೋಡೋಣ. ಇಗ್ನಿಯಸ್ ರಾಕ್ಸ್ ಅಂತ ಹೇಳಿತು. ಅಗ್ನಿಶಿಲೆಗಳ ಬಗ್ಗೆ ನೋಡೋಣ. ಅಗ್ನಿಶಿಲೆಗಳಿಗೆ, ಈ ಅಗ್ನಿಶಿಲೆಗಳಿದ್ದಾವಲ್ವ, ಈ ಅಗ್ನಿಶಿಲೆಗಳಿಗೆ ನಾವು ಇಗ್ನಿಯಸ್ ರಾಕ್ಸ್ ಅಂತ ತಿಳ್ಕೊಂಡು ಇಂಗ್ಲಿಷ್ ಭಾಷೆಯಲ್ಲಿ ಹೇಳ್ತೇವೆ. ಇಂಗ್ಲಿಷ್ ಭಾಷೆಯಲ್ಲಿ ಅಗ್ನಿಶಿಲೆಗಳಿಗೆ ಏನಂತ ಹೇಳ್ತಾರೆ? ಇಗ್ನಿಯಸ್ ರಾಕ್ಸ್. ಇಗ್ನಿಯಸ್ ರಾಕ್ಸ್ ಅಂತ ಹೇಳ್ತಾರೆ. ಇಗ್ನಿಯಸ್ ಪದದ ಅರ್ಥ ಏನು ಅಂದರೆ ಬೆಂಕಿ ಅಂತ ಹೇಳ್ತು. ಇಗ್ನಿಯಸ್ ಪದದ ಅರ್ಥ ಏನು? ಬೆಂಕಿ. ಹಾಗಾದರೆ ಒರಿಜಿನ್ ಅಂದರೆ ಹುಟ್ಟು. ಇದು ಹೇಗೆ ಹುಟ್ಟಿ ಈ ಪದ? ಇಗ್ನಿಸ್ ಅನ್ನೋ ಲ್ಯಾಟಿನ್ ಭಾಷೆಯಿಂದ ಇದು ಹುಟ್ಟಿದೆ. ಇಗ್ನಿಸ್ ಅನ್ನೋ ಲ್ಯಾಟಿನ್ ಭಾಷೆಯಿಂದ ಏನಾಗಿದೆ? ಈ ಒಂದು ಪದ ಹುಟ್ಟಿದೆ. ಅಥವಾ ಸಂಸ್ಕೃತ ಭಾಷೆಯ ಅಗ್ನಿ ಅನ್ನೋ ಪದದಿಂದ ಹುಟ್ಟಿದೆ. ನಾವು ಅಗ್ನಿಶಿಲೆಗಳು ಅಂತ ಏನು ಕನ್ನಡದಲ್ಲಿ ಹೇಳ್ತೀವಲ್ವಾ, ಅದು ಸಂಸ್ಕೃತ ಭಾಷೆಯ ಅಗ್ನಿ ಅನ್ನೋ ಪದದಿಂದ ಹುಟ್ಟಿದೆ. ಅಥವಾ ಲ್ಯಾಟಿನ್ ಭಾಷೆಯ ಇಗ್ನಿಸ್ ಅನ್ನೋ ಪದದಿಂದ ಇಂಗ್ಲಿಷ್ ಭಾಷೆಯ ಇಗ್ನಿಯಸ್ ಅನ್ನೋ ಪದ ಹುಟ್ಟಿದೆ ಅಂತ ತಿಳ್ಕೊಂಡು ಇಲ್ಲಿ ಒರಿಜಿನಲ್ ಬರುತ್ತೆ, ಅಂದರೆ ಅದರ ಹುಟ್ಟಿನಲ್ಲಿ ಬರುತ್ತೆ. ಶಿಲಾಪಾಕವು ಭೂಮಿಯಿಂದ ಹೊರಬಂದು ನಿರ್ಮಿತವಾಗುತ್ತವೆ. ಈ ಕಲ್ಲುಗಳು, ಈ ಅಗ್ನಿಶಿಲೆಗಳು ಹೇಗೆ ನಿರ್ಮಿತವಾಗ್ತವೆ ಅಂದರೆ, ಭೂಮಿಯಲ್ಲಿ ಒಳಗಡೆ ಇರ್ತಕ್ಕಂಥ ಶಿಲಾಪಾಕ ನಾವೇನು ನೋಡಿದ್ದೀವಲ್ವಾ, 32 ಮೀಟರ್ ಆಳಕ್ಕೆ ಹೋದಂತೆ, ಭೂಮಿ ಆಳಕ್ಕೆ 32 ಮೀಟರ್ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗುತ್ತೆ? ಹೆಚ್ಚಾಗುತ್ತೆ. ಹೀಗಾಗಿ ಏನಾಗುತ್ತೆ ಅಂತಂದರೆ, ಭೂಮಿಯ ಒಳಗಡೆ ಶಿಲೆಗಳೇನಾಗಿರ್ತವೆ ಅಂದರೆ ಪಾಕದ ರೂಪದಲ್ಲಿರ್ತಾವೆ. ಸೊ ಶಿಲೆಗಳು ಪಾಕದ ರೂಪದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಅದು ಕೆಲವು ಸಾರಿ ಏನಾಗುತ್ತೆ, ಭೂಮಿಯಿಂದ ಹೊರಗಡೆ ಬರುತ್ತೆ. ಸೊ ಹೊರಗಡೆ ಬಂದ ತಕ್ಷಣ ಅದು ಏನಾಗುತ್ತೆ? ಗಟ್ಟಿಯಾಗಿ ಕಲ್ಲಾಗುತ್ತೆ. ಹೀಗೆ ಶಿಲೆಗಳು ನಿರ್ಮಿತವಾಗುತ್ತವೆ. ಇವನ್ನ ಅಗ್ನಿಶಿಲೆಗಳು ಅಂತ ಕರೀತಾವೆ. ಇವು ಮೊದಲು ನಿರ್ಮಾಣವಾಗುವುದರಿಂದ ಪ್ರಾಥಮಿಕ ಶಿಲೆಗಳು ಅಂತ ಕರೀತಾರೆ. ನೋಡಿ, ನಾವಿಲ್ಲಿ 3 ವಿಧದ ಶಿಲೆಗಳು ನೋಡಿದೆವು. ಅಗ್ನಿಶಿಲೆಗಳು, ಕಣಶಿಲೆಗಳು, ರೂಪಾಂತರ ಶಿಲೆಗಳು. ಇಲ್ಲಿ ಫಸ್ಟ್ ನಿರ್ಮಾಣವಾಗ್ತಕ್ಕಂಥ ಶಿಲೆಗಳು ಯಾವುವು ಅಂದರೆ ಅಗ್ನಿಶಿಲೆಗಳು. ಯಾಕೆ ಅಂತಂದರೆ, ಭೂಮಿ ಒಳಗಡೆ ಇರ್ತಕ್ಕಂಥ ಶಿಲಾಪಾಕವು ಭೂಮಿಯ ಹೊರಗಡೆ ಬಂದು ಏನಾಗುತ್ತೆ ಅಂತಂಥದ್ದು ಕಲ್ಲುಗಳಾಗಿ, ಅಂದರೆ ಶಿಲೆಗಳಾಗಿ ನಿರ್ಮಿತವಾಗುತ್ತೆ. ಫಸ್ಟ್ ಅಂದರೆ ಮೊದಲು ನಿರ್ಮಾಣವಾಗುವುದರಿಂದ ಅಗ್ನಿಶಿಲೆಗಳನ್ನು ಏನಂತ ಕರೀತಾರೆ ಅಂದರೆ ಪ್ರಾಥಮಿಕ ಶಿಲೆಗಳು ಅಂತ ಕರೀತಾರೆ. ಇದನ್ನ ಒಂದು ರೊಟೇಷನ್ ಕೂಡ ನೀವು ಚಿತ್ರದಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ಹೀಗೆ ಅದು ರೊಟೇಷನ್ ಅಲ್ಲಿ ಇರೋದು. ಅಗ್ನಿಶಿಲೆಗಳ ವಿಧಗಳು ಮುಖ್ಯವಾಗಿ ಇಲ್ಲಿ 2 ವಿಧಗಳು ಬರ್ತವೆ. ಒಂದು ಅಂತಃಸರಣ ಶಿಲೆಗಳು, ಇನ್ನೊಂದು ಬಹಿಸ್ಸರಣ ಶಿಲೆಗಳು. ಒಂದು ಅಂತಃಸರಣ ಶಿಲೆಗಳು, ಇನ್ನೊಂದು ಬಹಿಸ್ಸರಣ ಶಿಲೆಗಳು. ನೋಡಿ, ಅಂತಃಸರಣ ಶಿಲೆಗಳಂದ್ರೆ ಭೂಮಿಯ ಮೇಲ್ಪದರದಲ್ಲಿ ನಿರ್ಮಿತವಾಗುತ್ತವೆ. ಈ ಅಗ್ನಿಶಿಲೆಗಳು, ಅಂತಃಸರಣ ಅಗ್ನಿಶಿಲೆಗಳು ಭೂಮಿಯ ಮೇಲ್ಪದರದಲ್ಲಿ ನಿರ್ಮಿತವಾಗುತ್ತವೆ. ಉದಾಹರಣೆಗೆ ಗ್ರಾನೈಟ್, ಡೋಲರೈಟ್ ಇವು ಅಂತಃಸರಣ ಶಿಲೆಗಳಿಗೆ ಉದಾಹರಣೆ. ಹಾಗೆ ಬಹಿಸ್ಸರಣ ಶಿಲೆಗಳಂತಂದ್ರೆ ಭೂಮಿಯ ಮೇಲೆ ನಿರ್ಮಿತವಾಗುತ್ತವೆ. ಉದಾಹರಣೆಗೆ ಬಸಾಲ್ಟ್ ಆಂಡೆಸೈಟ್. ಇದು ನೀವು ಈ ರೀತಿಯಾಗಿ ಒಂದ್ಸಾರಿ ತಿಳ್ಕೊಳ್ಳಿ. ಇಲ್ಲಿ ಭೂಮಿ ಇದೆ ಅಲ್ವಾ, ಸೊ ಭೂಮಿಯ ಈ ಭಾಗದಿಂದ ಏನಾಗುತ್ತೆ, ಇಲ್ಲೆಲ್ಲ ಶಿಲಾಪಾಕ ಇದೆ. ಈ ಶಿಲಾಪಾಕ ಇಲ್ಲಿ ಮೇಲ್ಗಡೆ ಬರುತ್ತೆ, ಬಂದ್ಬಿಟ್ಟು ಈ ಭಾಗದಲ್ಲಿ ಶೇಖರಣೆ ಆಗುತ್ತೆ.
ಅಂದರೆ ಭೂಮಿಯ ಹೊರಪದರದಲ್ಲಿ ಬಂದು ಇಲ್ಲಿ ಬಂತು, ಇಲ್ಲಿ ಶೇಖರಣೆ ಆಗಿ ಗಟ್ಟಿಯಾಗಿ ಕಲ್ಲುಗಳು ನಿರ್ಮಿತವಾದರೆ ಅದನ್ನೇನಂತ ಕರಿತೇವೆ? ಅಂತಃಸರಣ. ಅಂದರೆ ಭೂಮಿಯ ಮೇಲ್ಪದರ ಒಳಗಡೆ ಇದೆ, ಅಂತರ ಅಂತ ನಾವು ಹೇಳ್ತೇವಲ್ವ, ಹಾಗೆ ಅಂತಃಸರಣ ಭೂಮಿಯ ಮೇಲ್ಪದರದ ಒಳಭಾಗದಲ್ಲಿ ನಿರ್ಮಿತವಾಯಿತು. ಸೊ ಉದಾಹರಣೆಗೆ ಗ್ರಾನೈಟ್ ಕಲ್ಲು, ಡೋಲರೈಟ್. ಗ್ರಾನೈಟ್ ಅಂದರೆ ಇಲ್ಕಲ್ ಗ್ರಾನೈಟ್ ಕೇಳಿರ್ಬೋದು, ಬಾಗಲಕೋಟೆ ಜಿಲ್ಲೆ. ಸೊ ಇಲ್ಕಲ್ ಇಲ್ಕಲ್ ನಗರದ ಹತ್ರ, ಈಗ ಇಲ್ಕಲ್ ನಗರದ ಸುತ್ತಮುತ್ತ ಏನಿದೆ ಗ್ರಾನೈಟ್ ಇದೆ. ಸೊ ಅದು ಅಂತಃಸರಣ ಶಿಲೆಗೆ ಉದಾಹರಣೆ ಗ್ರಾನೈಟ್ ಮತ್ತು ಡೋಲರೈಟ್. ಇನ್ನು ಬಹಿಷ್ಕರಣ ಶಿಲೆಗಳಂದ್ರೆ ಏನು? ಬಾಹಿರ ಅಂತ ಹೇಳ್ತೀವಲ್ಲ, ಬಹಿರ್ ಅಂದರೆ ಹೊರಗಡೆ. ಈ ಶಿಲಾಪಾಕ ಏನಾಗುತ್ತೆ ಅಂದರೆ ಚಿತ್ರದಲ್ಲಿ ನೋಡಿ, ಈ ಶಿಲಾಪಾಕ ಏನಾಗುತ್ತೆ ಭೂಮಿಯ ಮೇಲ್ಪದರದಲ್ಲಿ ಬರುತ್ತೆ, ಹೀಗೆಲ್ಲ ಬಂದ್ಬಿಟ್ಟು ಶೇಖರಣೆ ಆಗಿಬಿಡುತ್ತೆ. ಈ ಭೂಮಿಯ ಮೇಲ್ಪದರದ ಎಡ್ಜ್ ಅನ್ಕೊಳ್ಳಿ, ಒಳಗಡೆ ಇರೋದು ಅಂತಃಸರಣ ಶಿಲೆ ಆಗುತ್ತೆ. ಇದು ಪೂರ್ತಿಯಾಗಿ ಶಿಲಾಪಾಕ ಏನಾಗುತ್ತೆ ಹೊರಗಡೆ ಬರುತ್ತೆ. ಈ ಮೇಲ್ಗಡೆ ಬಂದ್ಬಿಟ್ಟು ಏನು ರಚನೆ ಆಗುತ್ತಲ್ಲ, ಇದು ನಾವೇನಂತ ಕರಿತೀವಿ ಅಂದರೆ ಬಹಿಷ್ಕರಣ ಶಿಲೆಗಳು ಅಂತ ಕರಿತೇವೆ. ಉದಾಹರಣೆಗೆ ಇಲ್ಲಿ ಬಸಾಲ್ಟ್ ಶಿಲೆಗಳಾಗಿರ್ಬೋದು, ಆಂಡೆಸೈಟ್ ಶಿಲೆಗಳಾಗಿರ್ಬೋದು, ಇವೆಲ್ಲ ಬಹಿಷ್ಕರಣ ಶಿಲೆಗಳಿಗೆ ಉದಾಹರಣೆ. ಶಿಲಾವಸ್ತುಗಳು ಭೂಮಿಯ ಒಳಭಾಗದಲ್ಲಿ ಕರಗಿ ದ್ರವ ರೂಪದಲ್ಲಿರುತ್ತವೆ. ಯಾಕೆ ಅಂತಂದ್ರೆ ನಾನು ಈಗಾಗಲೇ ಹೇಳಿದೆ, ಭೂಮಿಯ ಆಳಕ್ಕೆ ಹೋದಂತೆ 32 ಮೀಟರ್ ಒಳಗಡೆ ನಾವು ಹೋದರೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತೆ. ಅಂದರೆ ಅಲ್ಲಿ ಉಷ್ಣಾಂಶ ಹೆಚ್ಚಿರೋದ್ರಿಂದ ಏನಾಗುತ್ತೆ ಅಂದರೆ ಈ ಶಿಲಾವಸ್ತುಗಳು ಅಂದರೆ ಕಲ್ಲಿನ ಚೂರು ಇರ್ಬೋದು, ಕಲ್ಲಿಗೆ ಸಂಬಂಧಿಸಿದಂಥ ಏನು ವಸ್ತುಗಳಿದಾವಲ್ವ ಆ ಎಲ್ಲ ವಸ್ತುಗಳು ಭೂಮಿಯ ಒಳಗಡೆ ಏನಾಗಿಬಿಡುತ್ತೆ ಅಂತ ಹೇಳಿದ್ರೆ ದ್ರವ ರೂಪದಲ್ಲಿ ಆಗಿಬಿಡುತ್ತೆ. ಅದು ಕರಿಗಿಬಿಟ್ಟು ದ್ರವ ರೂಪದಲ್ಲಿ ನಾವೇನು ಈಗ ಸ್ವೀಟನ್ನು ಮಾಡೋ ಸಂದರ್ಭದಲ್ಲಿ ಏನು ಸಕ್ಕರೆ ಮತ್ತು ಬೆಲ್ಲವನ್ನು ಕರಗಿಸಿದಾಗ ಅದು ಸಕ್ಕರೆ ಪಾಕ, ಬೆಲ್ಲದ ಪಾಕ ಅಂತ ಏನು ನೋಡಿದ್ದಾರೆ, ಹಾಗೆ ಶಿಲೆಗಳು ಒಳಗಡೆ ಉಷ್ಣಾಂಶದಿಂದ ಕರಿಗಿಬಿಟ್ಟು ಏನಾಗ್ಬಿಡುತ್ತೆ ಅಂತಂದರೆ ಅದು ದ್ರವ ರೂಪದಲ್ಲಿರುತ್ತೆ. ಶಿಲಾವಸ್ತುಗಳೆಲ್ಲ ಏನಾಗಿರ್ತವೆ ಅಂತಂದರೆ ಭೂಮಿಯ ಒಳಗಡೆ ಶಿಲೆಗಳೆಲ್ಲ ಹೋಗ್ಬಿಟ್ಟು ದ್ರವ ರೂಪದಲ್ಲಿರುತ್ತೆ. ಇದನ್ನ ಏನಂತ ಕರೀತಾರೆ ಅಂತಂದರೆ ಮ್ಯಾಗ್ಮಾ ಅಥವಾ ಶಿಲಾಪಾಕ ಅಂತ ಕರೀತಾರೆ. ಏನು ಶಿಲಾವಸ್ತುಗಳು ದ್ರವ ರೂಪದಲ್ಲಿ ಇರೋದನ್ನು ಏನಂತ ಕರೀತಾರೆ? ಶಿಲಾಪಾಕ ಅಂತ ಕರೀತಾರೆ ಅಥವಾ ಮ್ಯಾಗ್ಮಾ ಅಂತ ಕರೀತಾರೆ. ಇದು ಭೂಮಿಯ ಹೊರಭಾಗಕ್ಕೆ ಬಂದಾಗ ಲಾವಾರಸ ಅಂತ ಕರೀತಾರೆ. ನೋಡಿ, ಭೂಮಿಯ ಒಳಗಡೆ ಇದ್ದಾಗ ಅದನ್ನು ನಾವು ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ಕರೆದರೆ, ಹೊರಗಡೆ ಬಂದಾಗ ಲಾವಾರಸ ಅಂತ ಕರೀತಾರೆ. ಅಗ್ನಿಶಿಲೆಗಳಲ್ಲಿ ಮುಖ್ಯವಾಗಿ 2 ಪ್ರಕಾರ, ಒಂದು ಅಂತಃಸರಣ ಶಿಲೆಗಳು, ಇನ್ನೊಂದು ಬಹಿಷ್ಕರಣ ಶಿಲೆಗಳು. ಕಣಶಿಲೆಗಳು ನೆಕ್ಸ್ಟ್, 2ನೇದು ಕಣಶಿಲೆಗಳು. ಇದು ಸೆಡಿಮೆಂಟರಿ ಅನ್ನೋ ಎಂದು ಇಂಗ್ಲಿಷ್ ಪದದಿಂದ ಬಂದಿದೆ. ಹಾಗೆ ಸೆಡಿಮೆಂಟಮ್ ಅನ್ನೋ ಲ್ಯಾಟಿನ್ ಎಂಬ ಪದದಿಂದ ಬಂದಿದೆ. ಹಾಗಂದ್ರೆ ಏನು? ಪದದ ಅರ್ಥ ಏನು? ತಳ ಸೇರುವಿಕೆ ಎಂದರ್ಥ. ನೋಡಿ, ಕಣಶಿಲೆಗಳು ಅನ್ನೋ ಪದ ಹೇಗೆ ಬಂದಿದೆ ಅಂದರೆ ಸೆಡಿಮೆಂಟರಿ ಇಂಗ್ಲಿಷ್ ಪದದಿಂದ ಬಂದಿದೆ, ಅಥವಾ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಅನ್ನೋ ಪದದಿಂದ ಬಂದಿದೆ. ಹಾಗಾದರೆ ಅರ್ಥ ಏನು? ತಳ ಸೇರುವಿಕೆ ಎಂದರ್ಥ. ಪದದ ಅರ್ಥ ಏನು? ತಳ ಸೇರುವಿಕೆ ಎಂದರ್ಥ. ಇವು ಅಂದರೆ ಕಣಶಿಲೆಗಳು ನೀರು, ಗಾಳಿ ಮತ್ತು ಹಿಮ ಮುಂತಾದ ಕರ್ತೃಗಳಿಂದ ನಿರ್ಮಾಣವಾಗುತ್ತವೆ. ಅಂದರೆ ಈ ಕಣಗಳೇನಾಗ್ತವೆ ಅಂದ್ರೆ ನೀರುಗಳ ಮೂಲಕ ಸಾಗಿಸಲ್ಪಡ್ತವೆ, ಗಾಳಿಯ ಮೂಲಕ ಸಾಗಿಸಲ್ಪಡ್ತವೆ, ಹಾಗೆ ಹಿಮದ ಮೂಲಕ ಸಾಗಿಸಲ್ಪಟ್ಟವೆ. ಏನಾಗ್ತವೆ, ಒಂದೊಂದು ಕಣಗಳು ಟಚ್ ಆಗಿ ಸೇರ್ತಾ ಏನಾಗುತ್ತೆ, ಮಣ್ಣು ರಚನೆ ಆಗುತ್ತೆ. ಇವು ಅಗ್ನಿಶಿಲೆಗಳನ್ನು ಸವಿಸುತ್ತವೆ. ಈ ಕಣಶಿಲೆಗಳು ಏನು ಮಾಡ್ತವೆ ಅಂದ್ರೆ ಅಗ್ನಿಶಿಲೆಗಳನ್ನು ಸವಿಸ್ತವು. ಪದರು ರೂಪದಲ್ಲಿ ರಚನೆಯಾಗುವುದರಿಂದ ಇವುಗಳನ್ನು ಪದರು ಶಿಲೆಗಳು ಎನ್ನುವರು. ಈ ಕಣಶಿಲೆಗಳನ್ನು ಪದರು ಶಿಲೆಗಳು ಅಂತ ಕೂಡ ಕರೀತಾರೆ. ಈ ಕಣಶಿಲೆಗಳನ್ನ ಪದರು ಶಿಲೆಗಳಂತ ಯಾಕೆ ಕರೀತಾರೆ ಅಂದರೆ ಅವು ಪದರ ರೂಪದಲ್ಲಿ ಏನಾಗ್ತಾವೆ, ರಚನೆ ಆಗ್ತಾವೆ. ಕಣಶಿಲೆಗಳು ಹೇಗೆ ರಚನೆ ಆಗ್ತಾವೆ? ಪದರು ರೂಪದಲ್ಲಿ ರಚನೆ ಆಗುವುದರಿಂದ ಇವುಗಳನ್ನ ಪದರು ಶಿಲೆಗಳು ಅಂತಲೂ ಕೂಡ ಕರೀತಾರೆ. ಇವು ಅಗ್ನಿಶಿಲೆಯ ನಂತರ ರಚನೆಯಾಗುವುದರಿಂದ ದ್ವಿತೀಯ ಶಿಲೆಗಳು ಅಂತ ಕರೀತಾರೆ. ನೋಡಿ, ಅಗ್ನಿಶಿಲೆಗಳನ್ನ ಪ್ರಾಥಮಿಕ ಶಿಲೆಗಳು ಅಂತ ಕರೆದ್ರೆ ಕಣಶಿಲೆಗಳನ್ನ ಏನಂತ ಕರೀತಾರೆ? ದ್ವಿತೀಯ ಶಿಲೆಗಳು ಅಂತ ಕರೀತಾರೆ. ಯಾಕೆ ದ್ವಿತೀಯ ಅಂದರೆ 2ನೇದು. ಪ್ರಾಥಮಿಕ ಶಿಲೆಗಳು, ಅಗ್ನಿಶಿಲೆಗಳು ಪ್ರಾಥಮಿಕ ಶಿಲೆಗಳು, ಕಣಶಿಲೆಗಳು ದ್ವಿತೀಯ ಶಿಲೆಗಳು ಅಂತ ಕರೀತಾರೆ. ಅಂದರೆ ಅಗ್ನಿಶಿಲೆಗಳ ನಂತರ ಏನಾಗ್ತಾವೆ ಅಂದರೆ ಈ ಕಣಶಿಲೆಗಳು ರಚನೆ ಆಗ್ತಾವೆ. ಹೀಗಾಗಿ ಈ ಕಣಶಿಲೆಗಳಿಗೆ ಏನಂತ ಕರೀತಾರೆ? ದ್ವಿತೀಯ ಶಿಲೆಗಳು ಅಂತ ಕರೀತಾರೆ. ಇವುಗಳನ್ನು ಜಲಶಿಲೆಗಳು ಎನ್ನುವರು. ಇವುಗಳನ್ನ ಏನಂತ ಕರೀತಾರ? ಜಲಶಿಲೆಗಳು ಅಂತ ಕರೀತಾರೆ. ಸಾಮಾನ್ಯವಾಗಿ ಇವು ಸಮುದ್ರ ಸಾಗರಗಳಲ್ಲಿ ನಿರ್ಮಿತವಾಗುತ್ತವೆ. ಸೊ ಇವುಗಳನ್ನ ಜಲಶಿಲೆಗಳು ಅಂತ ಕರೀತಾರೆ. ಕಣಶಿಲೆಗಳ ವಿಧಗಳು ಇಲ್ಲಿ ಮುಖ್ಯವಾಗಿ 3 ವಿಧಗಳನ್ನು ವಿಂಗಡಿಸಲಾಗಿದೆ. ಮೊದಲನೇದು ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳು. ಇವು ಹೇಗಿರ್ತಾವು? ಇವು ಮೂಲ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಿತವಾಗುತ್ತವೆ. ಈ ಭೌತಿಕ
ಕ್ರಿಯೆಯಿಂದಾದ ಕಣಶಿಲೆಗಳು ಮೂಲಶಿಲೆಯ ಶಿಥಿಲೀಕರಣದಿಂದ ನಿರ್ಮಿತವಾಗುತ್ತವೆ. ಉದಾಹರಣೆಗೆ ಮರಳುಗಲ್ಲು, ಜೇಡಿ ಶಿಲೆ. ಉದಾಹರಣೆಗೆ ಮರಳುಗಲ್ಲು, ಜೇಡಿ ಶಿಲೆ. ನೆಕ್ಸ್ಟ್ ಎರಡನೇದು ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳು. ನೆಕ್ಸ್ಟ್ ಎರಡನೇದು ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳು. ಇವು ಲವಣಾಂಶಗಳಿಂದ ಕೂಡಿರುವ ನೀರಿನಿಂದ ನಿರ್ಮಿತವಾಗುತ್ತವೆ. ಈ ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳು ಹೇಗೆ ರಚನೆ ಆಗುತ್ತವೆ ಅಂದ್ರೆ ಲವಣಾಂಶಗಳಿಂದ ಕೂಡಿದ ನೀರಿನಿಂದ ನಿರ್ಮಿತವಾಗುತ್ತವೆ. ಲವಣಾಂಶಗಳಿಂದ ಕೂಡಿದ ನೀರಿನಿಂದ ನಿರ್ಮಿತವಾಗುತ್ತವೆ ಈ ಶಿಲೆಗಳು. ಉದಾಹರಣೆಗೆ ಕಲ್ಲುಪ್ಪು, ಜಿಪ್ಸಮ್. ಲವಣಾಂಶ ಅಂದರೆ ಉಪ್ಪಿನಾಂಶ. ಸೊ ಕಲ್ಲುಪ್ಪು, ಜಿಪ್ಸಮ್. ಇನ್ನು ಮೂರನೇದು ನೋಡೋದಾದರೆ ಜೈವಿಕ ಕ್ರಿಯೆಗಳಿಂದಾದ ಕಣಶಿಲೆಗಳು. ಇವು ಚಿಪ್ಪು, ಸಸ್ಯ ಮತ್ತು ಪ್ರಾಣಿಗಳಿಂದ ನಿರ್ಮಿತವಾಗುತ್ತವೆ. ಅಂದರೆ ಇವುಗಳ ಅವಶೇಷ ಏನಿರುತ್ತಲ್ವ, ಚಿಪ್ಪು, ಸಸ್ಯ, ಪ್ರಾಣಿಗಳು, ಇವುಗಳ ಒಂದು ಅವಶೇಷಗಳಿಂದ ಇವು ರಚನೆ ಆಗ್ತಾವೆ ಅಂದರೆ ನಿರ್ಮಿತವಾಗ್ತವೆ. ಉದಾಹರಣೆಗೆ ಸುಣ್ಣಕಲ್ಲು, ಕಲ್ಲಿದ್ದಲು. ಇವುಗಳು ಏನಾಗ್ತವೆ ಅಂದರೆ ಇವು ಜೈವಿಕ ಕ್ರಿಯೆಗಳಿಂದ ರಚನೆ ಆದ ಕಣಶಿಲೆಗಳು. ಉದಾಹರಣೆಗೆ ಸುಣ್ಣಕಲ್ಲು ಮತ್ತು ಕಲ್ಲಿದ್ದಲು. ನೆಕ್ಸ್ಟು ರೂಪಾಂತರ ಶಿಲೆಗಳು. ಮೂರನೇ ವಿಧ ಶಿಲೆಗಳಲ್ಲಿ 3 ವಿಧಗಳು: ಅಗ್ನಿಶಿಲೆಗಳು, ಕಣಶಿಲೆಗಳು, ರೂಪಾಂತರ ಶಿಲೆಗಳು. ಮೂರನೇದಾಗಿ ರೂಪಾಂತರ ಶಿಲೆಗಳು. ನೋಡಿ, ಅಗ್ನಿಶಿಲೆಗಳು, ಕಣಶಿಲೆಗಳು ಅತ್ಯಧಿಕ ಉಷ್ಣಾಂಶ ಮತ್ತು ಒತ್ತಡದ ಪರಿಣಾಮದಿಂದ ನಿರ್ಮಿತವಾಗುತ್ತವೆ. ನೀವು ಇವುಗಳನ್ನು ವ್ಯಾಖ್ಯೆ ಮಾಡಬೇಕಾದ್ರೆ ಹೀಗೂ ಕೂಡ ಮಾಡ್ಬೋದು. ಪ್ರಶ್ನೆ ಏನೆಂದರೆ ರೂಪಾಂತರ ಶಿಲೆಗಳು ಎಂದರೇನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಇದರಲ್ಲಿ ಕೂಡ ನಾವು ಮಾಡ್ಬೋದು. ಹೇಗೆ? ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಅತ್ಯಧಿಕ ಉಷ್ಣಾಂಶ ಮತ್ತು ಒತ್ತಡದ ಪರಿಣಾಮದಿಂದ ನಿರ್ಮಿತವಾಗುವ ಶಿಲೆಗಳನ್ನು ರೂಪಾಂತರ ಶಿಲೆಗಳು ಎನ್ನುವರು. ಹೀಗೆ ನೀವು ಡೆಫಿನೇಷನ್ ಕೂಡ ಮಾಡಬಹುದು. ಈ ರೂಪಾಂತರ ಶಿಲೆಗಳು ಹೇಗೆ ನಮಗೆ ನಿರ್ಮಿತವಾಗ್ತಾವೆ, ರಚನೆ ಆಗ್ತಾವೆ ಅಂತಂದರೆ ಈ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಇವು ಏನಾಗ್ತಾವೆ ಅಂದರೆ ಅತ್ಯಧಿಕ ಉಷ್ಣಾಂಶ ಮತ್ತು ಒತ್ತಡದ ಪರಿಣಾಮದಿಂದಾಗಿ ಏನಾಗ್ತವೆ ಅಂದರೆ ಈ ರೂಪಾಂತರ ಶಿಲೆಗಳು ನಿರ್ಮಿತವಾಗ್ತವೆ. ಇಲ್ಲೊಂದಿಷ್ಟು ಬದಲಾವಣೆ ಆಗ್ತಾ ಹೋಗುತ್ತೆ ಶಿಲೆಗಳು. ಅವುಗಳನ್ನ ನಾವು ಉದಾಹರಣೆ ಮೂಲಕ ನೋಡ್ಬೋದು. ಇಲ್ಲಿ ನೋಡಿ, ಈ ಗ್ರಾನೈಟ್ ಅನ್ನೋ ಶಿಲೆ ಏನಿರುತ್ತಲ್ಲ ಅದೇ ಈ ಅತ್ಯಧಿಕ ಉಷ್ಣಾಂಶ ಮತ್ತು ಒತ್ತಡದ ಪರಿಣಾಮದಿಂದ ಏನಾಗುತ್ತೆ, ನಿಶ್ಶಿಲೆಯಾಗಿ ಬದಲಾವಣೆ ಆಗುತ್ತೆ. ಬಸಾಲ್ಟ್ ಶಿಲೆ ಇದೆ ಅಲ್ವಾ, ಇದು ಶಿಸ್ಟ್ ಶಿಲೆಯಾಗಿ ಬದಲಾವಣೆ ಆಗುತ್ತೆ. ಸುಣ್ಣದ ಕಲ್ಲು ಇದೆಯಲ್ಲ, ಈ ಸುಣ್ಣಕಲ್ಲು ಇದು ಅಮೃತ ಶಿಲೆಯಾಗಿ ಬದಲಾವಣೆ ಆಗುತ್ತೆ. ಮರಳು ಶಿಲೆ ಇದೆ ಅಲ್ವಾ, ಇದು ಸ್ಫಟಿಕ ಶಿಲೆಯಾಗಿ ಬದಲಾವಣೆ ಆಗುತ್ತೆ. ಕಲ್ಲಿದ್ದಲೇನಿದೆ ಗ್ರಾಫೈಟ್ ಆಗಿ ಬದಲಾವಣೆ ಆಗುತ್ತೆ. ಗ್ರಾಫೈಟೇ ವಜ್ರವಾಗಿ ಬದಲಾವಣೆ ಆಗುತ್ತೆ. ನೋಡಿ ಹೇಗಿದೆ, ಕಲ್ಲಿದ್ದಲೇ ಅತ್ಯಧಿಕ ಉಷ್ಣಾಂಶ ಮತ್ತು ಒತ್ತಡದ ಪರಿಣಾಮವಾಗಿ ಗ್ರಾಫೈಟ್ ಆಗುತ್ತೆ. ಗ್ರಾಫೈಟ್ ಏನಾಗುತ್ತೆ, ವಜ್ರವಾಗುತ್ತೆ. ಅಂದರೆ ರೂಪಾಂತರ ಅಂದರೆ ತನ್ನ ರೂಪವನ್ನು ಬದಲಾವಣೆ ಆಗ್ತಾ ಹೋಗುತ್ತೆ. ಯಾವುದ್ರದ್ದು? ಅಗ್ನಿಶಿಲೆಗಳದ್ದು ಮತ್ತು ಕಣಶಿಲೆಗಳದ್ದು ಅವುಗಳ ರೂಪ ಬದಲಾವಣೆ ಆಗುತ್ತೆ. ಯಾಕೆ ರೂಪ ಬದಲಾವಣೆ ಆಗುತ್ತೆ? ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಅತ್ಯಧಿಕ ಉಷ್ಣಾಂಶ ಮತ್ತು ಒತ್ತಡದ ಪರಿಣಾಮದಿಂದಾಗಿ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಏನಾಗ್ತಾ ಹೋಗ್ತಾವೆ, ಬದಲಾವಣೆ ಆಗ್ತಾ ಹೋಗ್ತಾವೆ. ಅಂದರೆ ಅವುಗಳ ರೂಪ ಬದಲಾವಣೆ ಆಗ್ತಾ ಹೋಗುತ್ತೆ. ಅವುಗಳಿಗೆ ಉದಾಹರಣೆ ಅಂದರೆ ಇವುಗಳನ್ನ ನೋಡ್ಬೋದು. ಇಲ್ಲೊಂದು ನಿಮಗೆ ರೊಟೇಷನ್ನ ಕೊಟ್ಟಿದ್ದಾನೆ, ಚಿತ್ರದಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ಸೊ ಆ ಚಿತ್ರವನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಹೆಂಗೆ ಕಲ್ಲುಗಳು ತಮ್ಮ ರೊಟೇಷನ್ ಅನ್ನು ಮಾಡ್ತಾವೆ, ಯಾವ ರೀತಿಯಾಗಿ ನಡೆಯುತ್ತೆ ಅಂತ ತಿಳ್ಕೊಂಡು. ಅದಕ್ಕೆ ನಾವು ಶಿಲಾಚಕ್ರ ಅಂತ ಹೇಳ್ತೇವೆ. ಇಲ್ಲಿ ಮ್ಯಾಗ್ಮಾ ಇದೆ, ನೀವು ನೋಡ್ಬೋದು. ಸೊ ಆ ಮ್ಯಾಗ್ಮಾ ಏನಾಗುತ್ತೆ, ಅಗ್ನಿಶಿಲೆಗಳಾಗಿ ಬರುತ್ತೆ, ಅಗ್ನಿಶಿಲೆಗಳ ರಚನೆ ಆಗುತ್ತೆ. ಅಗ್ನಿಶಿಲೆಗಳು ಏನಾಗ್ತಾ ಹೋಗುತ್ತೆ, ಮುಂದೆ ಕಣಶಿಲೆಗಳಾಗಿ ಅಂದರೆ ಕಣಗಳಾಗುತ್ತೆ. ಫಸ್ಟ್ ಕಣಗಳಾಗುತ್ತೆ. ಆ ಕಣಗಳು ಏನಾಗ್ತಾ ಹೋಗುತ್ತೆ, ಮುಂದೆ ಒಂದಕ್ಕೊಂದು ಟಚ್ ಆಗಿಬಿಟ್ಟು ಸೊ ಕಣಶಿಲೆಯಾಗಿ ರಚನೆ ಆಗುತ್ತೆ. ಮತ್ತು ಆ ಕಣಶಿಲೆಗಳು ಏನಾಗ್ತಾ ಹೋಗ್ತಾವೆ, ರೂಪಾಂತರ ಹೊಂದುತ್ತೆ. ಬಟ್ ಒಂದೊಂದು ಸಾರಿ ನೇರವಾಗಿ ಇಲ್ಲಿಯೂ ಕೂಡ ಅಗ್ನಿಶಿಲೆಗಳೇ ನೇರವಾಗಿ ರೂಪಾಂತರ ಶಿಲೆಗಳಾಗ್ಬೋದು. ಅಂದರೆ ಈ ಅಗ್ನಿಶಿಲೆಗಳಿದಾವಲ್ವ ಹೇಗೆ ರಚನೆ ಆಗುತ್ತೆ, ಇದು ಯಾವುದು ರೂಪಾಂತರ ಶಿಲೆಗಳೇ ಹೇಗೆ ರಚನೆ ಆಗುತ್ತೆ ಅಂದರೆ ರೂಪಾಂತರ ಶಿಲೆಗಳು ಅಗ್ನಿಶಿಲೆಗಳಿಂದ ರಚನೆ ಆಗುತ್ತೆ. ನೋಡಿ ಒಂದು ಸಾರಿ ಮ್ಯಾಗ್ಮಾ ಇದೆ. ಸೊ ಮ್ಯಾಗ್ಮಾ ಹೋಗಿ ಏನಾಗುತ್ತೆ, ಇದು ಅಗ್ನಿಶಿಲೆಗಳ ರಚನೆ ಆಗುತ್ತೆ. ಅಗ್ನಿಶಿಲೆಗಳಿಂದ ಕಣಗಳು, ಕಣಗಳಿಂದ ಕಣಶಿಲೆಗಳು, ಹಾಗೆ ಕಣಶಿಲೆಗಳಿಂದ ರೂಪಾಂತರ ಶಿಲೆಗಳು ರಚನೆ ಆಗುತ್ತೆ. ಮತ್ತೆ ರೂಪಾಂತರದಿಂದ ಏನಾಗುತ್ತೆ, ಇಲ್ಲಿ ಮ್ಯಾಗ್ಮಾ ಆಗುತ್ತೆ. ಇಲ್ಲಿ ನಾವು ಒಂದು ಸೆಂಟೆನ್ಸ್ ನೋಡಿದೆವು, ಅಗ್ನಿಶಿಲೆಗಳು ಪ್ಲಸ್ ಕಣಶಿಲೆಗಳು. ಅಂದರೆ ರೂಪಾಂತರ ಶಿಲೆಗಳಿಗೆ ಬರೀ ಕಣಶಿಲೆಗಳು ಬರೋದಿಲ್ಲ. ಸೊ ನೇರವಾಗಿ ಅಗ್ನಿಶಿಲೆಗಳು ಕೂಡ ಏನಾಗ್ಬೋದು, ಇಲ್ಲಿ ಬರುತ್ತೆ. ಅಗ್ನಿಶಿಲೆಗಳು ಕೂಡ ನೇರವಾಗಿ ರೂಪಾಂತರ ಆಗ್ಬೋದು, ಹಾಗೆ ಕಣಶಿಲೆಗಳು ಕೂಡ ರೂಪಾಂತರ ಶಿಲೆಗಳಾಗುತ್ತೆ. ಇದೊಂದು ರೊಟೇಷನ್ ಆಗಿರ್ತಕ್ಕಂಥದ್ದು. ಭೂಕವಚದ ಶಕ್ತಿಗಳು. ನೆಕ್ಸ್ಟು
ಭೂಕವಚದ ಶಕ್ತಿಗಳು. ಅಂತರ್ಜನಿಕ ಶಕ್ತಿಗಳು ಹಾಗೆ ಬಹಿರ್ಜನಿತ ಶಕ್ತಿಗಳು ಅಂತ ತಿಳ್ಕೊಂಡು 2 ಭೂಕವಚದ ಶಕ್ತಿಗಳಿವೆ. ಇಲ್ಲಿ 2 ಬರ್ತಾವು. ಸೊ ಒಂದು ಅಂತರ್ಜನಿತ ಶಕ್ತಿಗಳು, ಇನ್ನೊಂದು ಬಹಿರ್ಜನಿತ ಶಕ್ತಿಗಳು. ಈ ಅಂತರ್ಜನಿಕ ಶಕ್ತಿಗಳನ್ನು ಏನಂತ ಕರೀತಾರೆ? ಆಂತರಿಕ ಶಕ್ತಿಗಳು ಅಂತಲೂ ಕೂಡ ಕರೀತಾರೆ. ಹಾಗೆ ಬಹಿರ್ಜನಿತ ಶಕ್ತಿಗಳನ್ನು ಬಾಹ್ಯ ಶಕ್ತಿಗಳು ಅಂತಲೂ ಕೂಡ ಕರೀತಾರೆ. ಮೊದಲನೇದಾಗಿ ಅಂತರ್ಜನಿಕ ಶಕ್ತಿಗಳು ಅಂದರೆ ಆಂತರಿಕ ಶಕ್ತಿಗಳ ಬಗ್ಗೆ ನೋಡೋಣ. ಭೂಮಿಯ ಆಂತರಿಕ ಶಕ್ತಿಗಳಿಂದ ಭೂ ಮೇಲ್ಮೈ ಸ್ವರೂಪಗಳು ಬದಲಾವಣೆ ಆಗುತ್ತವೆ. ನೋಡಿ, ಭೂಮಿಯ ಅಂತರಾಳ ಅಂದರೆ ಭೂಮಿಯ ಒಳಗಡೆ ಆಂತರಿಕ ಶಕ್ತಿಗಳಿಂದ ಅಲ್ಲಿ ಏನು ಭೂಮಿಯ ಒಳಗಡೆ ಬದಲಾವಣೆ ಆಗುತ್ತೋ ಅದರಿಂದಾಗಿ ಭೂ ಮೇಲ್ಮೈ ಸ್ವರೂಪಗಳು ಅಂದರೆ ಭೂಮಿಯ ಮೇಲ್ಭಾಗ ಇದೆ ಅಲ್ವಾ, ಸೊ ಆ ಮೇಲ್ಭಾಗ ಏನಾಗುತ್ತೆ? ಬದಲಾವಣೆ ಆಗುತ್ತೆ, ಚೇಂಜ್ ಆಗುತ್ತೆ. ಈ ಭೂಮಿಯ ಈಗ ಇಲ್ಲಿ ಭೂಮಿ ಇದೆ, ಸೊ ಒಳಗಡೆ ಇಲ್ಲಿ ಏನಾದರೂ ಇಂಟರ್ನಲ್ ಏನಾದರೂ ವ್ಯತ್ಯಾಸ ಆದರೆ ಅದೇನಾಗುತ್ತೆ? ಈ ಭೂಮಿಯ ಮೇಲ್ಗಡೆನೂ ಕೂಡ ಏನಾಗುತ್ತೆ ಅಂದರೆ ವ್ಯತ್ಯಾಸ ಆಗುತ್ತೆ, ಭೂ ಸ್ವರೂಪದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ತಿಳ್ಕೊಂಡು ತಿಳಿದು ಬರುತ್ತೆ. ಉದಾಹರಣೆಗೆ ಜ್ವಾಲಾಮುಖಿಗಳು, ಭೂಕಂಪಗಳು. ಸೊ ಈ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಸಂಭವಿಸಲಿಕ್ಕೆ ಮುಖ್ಯ ಕಾರಣ ಅಂದರೆ ಭೂಮಿಯ ಅಂತರಾಳದಲ್ಲಿ, ಈ ಭೂಮಿಯ ಅಂತರಾಳದಲ್ಲಿ ಏನು ಬದಲಾವಣೆ ಆಗ್ತಲ್ಲೋ ಅದರಿಂದಾಗಿ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳಾಗ್ತವೆ. ಸೊ ಹೀಗಾಗಿ ಏನಾಗುತ್ತೆ? ಭೂಮಿಯ ಮೇಲ್ಭಾಗದ ಒಂದು ಸ್ವರೂಪವು ಕೂಡ ಬದಲಾವಣೆ ಆಗುತ್ತೆ. ಮೊದಲನೇದಾಗಿ ನಾವು ಜ್ವಾಲಾಮುಖಿಗಳ ಬಗ್ಗೆ ನೋಡೋಣ, ನಂತರ ಭೂಕಂಪಗಳ ಬಗ್ಗೆ ನೋಡೋಣ. ಜ್ವಾಲಾಮುಖಿಗಳು ವೋಲ್ಕ್ಯಾನೀಸ್ ಅಂತ ಹೇಳ್ತೇವೆ. ಜ್ವಾಲಾಮುಖಿಗಳು ವೋಲ್ಕ್ಯಾನೀಸ್. ನೀವು ಈ ಚಿತ್ರದ ಮೂಲಕನೂ ಕೂಡ ಅದರ ರಚನೆಯನ್ನು ನೋಡ್ಬೋದು. ಇಲ್ಲಿ ಜ್ವಾಲಾಮುಖಿಯ ರಚನೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಈ ಚಿತ್ರದಲ್ಲಿ ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಅದು ಹೆಂಗೆ ಇಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಹೀಗೆ ಹೊರಗಡೆ ಬರುತ್ತೆ, ಸೊ ಅದು ಹೇಗಾಗುತ್ತೆ ಅಂತ ನೋಡ್ಬೋದು. ಇಲ್ಲಿ ನೋಡಿ, ಜ್ವಾಲಾಮುಖಿಗಳು ಭೂ ಮೇಲ್ಮೈನ ರಂಧ್ರಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕವು ಹೊರಬೀಳುವುದನ್ನು ಜ್ವಾಲಾಮುಖಿ ಅಂತ ಕರೀತಾರೆ. ನೋಡಿ, ಜ್ವಾಲಾಮುಖಿ ಅನ್ನೋ ಒಂದು ಪ್ರಶ್ನೆಗೆ ನಾವು ಒಂದು ಡೆಫಿನಿಷನ್ ಅನ್ನು ಕೊಡೋದಾದರೆ, ಒಂದು ವ್ಯಾಖ್ಯವನ್ನು ಕೊಡೋದಾದರೆ, ಭೂ ಮೇಲ್ಮೈನ ರಂಧ್ರಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕವು ಹೊರಬೀಳುವುದನ್ನು ಜ್ವಾಲಾಮುಖಿ ಅಂತ ಕರೀತಾರೆ. ಏನಂತ ಕರೀತಾರೆ? ಜ್ವಾಲಾಮುಖಿ ಅಂತ ಕರೀತಾರೆ. ಅಂದರೆ ಈ ಭೂಮಿಯ ಒಳಗಡೆ ಇಲ್ಲಿ ಏನಿದೆ ಅಲ್ವಾ, ಈ ಶಿಲಾಪಾಕ ಏನಾಗುತ್ತೆ ಅಂತಂದರೆ ಹಲವಾರು ಕಾರಣಗಳಿಂದ ಅದು ಮೇಲ್ಗಡೆ ಬರುತ್ತೆ. ಸೊ ಹೀಗೆ ಮೇಲ್ಗಡೆ ಬರ್ತಾ ಇದೆ ಅಲ್ವಾ, ಸೊ ಈ ಮೇಲ್ಗಡೆ ಬಂದು ಹೊರಗಡೆ ಏನು ಬೀಳುತ್ತಲ್ವಾ, ಇದು ಭೂಮಿಯಲ್ಲಿರೋ ಒಂದು ಬಿರುಕು ಮೂಲಕ ಬರ್ಬೋದು, ಒಂದು ರಂಧ್ರದ ಮೂಲಕ ಬರ್ಬೋದು. ಯಾವುದೇ ಎಲ್ಲಿ ಒಂದು ಅದಕ್ಕೆ ಪ್ಲೇಸ್ ಸಿಗುತ್ತೆ ಆ ಪ್ಲೇಸಿಂದ ಅದು ಹೊರಗಡೆ ಬಂದುಬಿಡುತ್ತೆ. ಸೊ ರಂಧ್ರ ಮಾಡಿಕೊಂಡು ಹೊರಗಡೆ ಬರುತ್ತೆ. ಸೊ ಈಗೇನು ಹೊರಗಡೆ ಬರುತ್ತಲ್ವ, ಸೊ ಇದು ನಾವೇನಂತ ಕರಿತೇವೆ? ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಈ ಶಿಲಾಪಾಕ ಭೂಮಿಯ ಹೊರಗಡೆ ಬಂದುಬಿಡುತ್ತೆ. ಸೊ ಹೊರಗಡೆ ಬಂದ ತಕ್ಷಣ ನಾವು ಅದನ್ನೇನಂತ ಕರಿತೇವೆ? ಅದನ್ನೇ ಜ್ವಾಲಾಮುಖಿ ಅಂತ ಕರಿತೇವೆ. ಇಲ್ಲಿ ಜ್ವಾಲಾಮುಖಿ ಅಲ್ಲಿ ಏನಂತ ಕರಿತೇವೆ ಅಂತಂದರೆ ಅದನ್ನು ಜ್ವಾಲಾಮುಖಿ ಅಂತ ಕರಿತೇವೆ. ಆಲಿಕೆ ಆಕಾರದ ಜ್ವಾಲಾಮುಖಿಯ ಬಾಯಿಯನ್ನು ಏನಂತ ಕರೀತಾರೆ ಅಂದರೆ ಜ್ವಾಲಾಮುಖಿ ಕುಂಡ ಅಂತ ಕರೀತಾರೆ. ಹಾಗೆ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರವನ್ನು ಏನಂತ ಕರೀತಾರೆ ಅಂದರೆ ಕಾಲ್ಡೇರಾ ಅಂತ ಕರೀತಾರೆ. ಏನಂತ ಕರೀತಾರೆ? ಕಾಲ್ಡೇರಾ ಅಂತ ಕರೀತಾರೆ. ಜ್ವಾಲಾಮುಖಿಯ ವಿಧಗಳು. ಜ್ವಾಲಾಮುಖಿಯ ವಿಧಗಳು ಇಲ್ಲಿ ಮುಖ್ಯವಾಗಿ 3 ವಿಧಗಳು ಬರ್ತವೆ. ಮೊದಲನೇದಾಗಿ ಜಾಗೃತ ಜ್ವಾಲಾಮುಖಿಗಳ ಬಗ್ಗೆ ನೋಡೋಣ. ಮೇಲಿಂದ ಮೇಲೆ ಸ್ಫೋಟಗೊಳ್ಳುವ ಜ್ವಾಲಾಮುಖಿಗಳನ್ನು ಜಾಗೃತ ಜ್ವಾಲಾಮುಖಿಗಳು ಎನ್ನುವರು. ಅಂದರೆ ಈ ಜ್ವಾಲಾಮುಖಿಗಳು ಮೇಲಿಂದ ಮೇಲೆ ಏನಾಗ್ತಾ ಇರ್ತವೆ? ಸ್ಫೋಟಗೊಳ್ತಾ ಇರ್ತವು. ಮೇಲಿಂದ ಮೇಲೆ ಸ್ಫೋಟಗೊಳ್ಳುವ ಜ್ವಾಲಾಮುಖಿಗಳನ್ನು ಜಾಗೃತ ಜ್ವಾಲಾಮುಖಿಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ಜಾಗೃತ ಜ್ವಾಲಾಮುಖಿಗಳು ಅಂತ ಕರೀತಾರೆ. ಜಾಗೃತ ಜ್ವಾಲಾಮುಖಿಗಳಿಗೆ ನಾವು ಉದಾಹರಣೆಗಳನ್ನು ನೋಡೋದಾದರೆ, ಫಿಲಿಪೈನ್ಸ್ ದ್ವೀಪದ ಪಿನಾಟೋಬೋ ಇದು ಜಾಗೃತ ಜ್ವಾಲಾಮುಖಿ. ಹಾಗೆ ಇಟಲಿ ದೇಶದ ಸ್ಟಾಂಬೋಲಿ ಹಾಗೆ ಮೌಂಟ್ ಎಟ್ನಾ. ಇಟಲಿ ದೇಶದ ಸ್ಟಾಂಬೋಲಿ, ಮೌಂಟ್ ಎಟ್ನಾ. USA ದೇಶದ ಸೆಂಟ್ ಹೆಲೆನಾ, ಅಮೆರಿಕ ದೇಶದ ಸೆಂಟ್ ಹೆಲೆನಾ ಅನ್ನೋದು ಒಂದು ಜಾಗೃತ ಜ್ವಾಲಾಮುಖಿ. ಹಾಗೆ ಹವಾಯಿ ದ್ವೀಪದ ಮೌನ ಲೋವ್ ಅನ್ನೋದು. ನೋಡಿ, ಇಲ್ಲಿ ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ, ಈ ಜ್ವಾಲಾಮುಖಿಗಳನ್ನು ಕೊಟ್ಬಿಟ್ಟು ಇದು ಯಾವ ರೀತಿಯ ಜ್ವಾಲಾಮುಖಿ ಅಂತ ಕೇಳ್ಬೋದು. ಅದೆಲ್ಲ ಆಪ್ಷನ್ಸನ್ನು ಕೊಡ್ತಾ ಹೋಗ್ತಾನೆ ಅವನು. ಇವುಗಳನ್ನ ಜಾಗೃತ ಜ್ವಾಲಾಮುಖಿ ಇರ್ಬೋದು, ಸುಪ್ತ ಜ್ವಾಲಾಮುಖಿ ಇರ್ಬೋದು, ಲುಪ್ತ ಜ್ವಾಲಾಮುಖಿ ಅಂತ ಅವುಗಳನ್ನ ಆಪ್ಷನ್ಸನ್ನು ಕೊಡ್ಬೋದು.
ಒಂದು ವೇಳೆ ಇವೆಲ್ಲ ಸ್ಥಳಗಳನ್ನು ನೆನಪಿಟ್ಕೊಳ್ಬೇಕು. ಈ ಸ್ಥಳಗಳಿಗೆ ಸಂಬಂಧಿಸಿದಂತೆ ಈ ಜ್ವಾಲಾಮುಖಿಗಳು ಎಲ್ಲಿ ಬರ್ತಾವೆ ಅಂತ ಗೊತ್ತಿರಬೇಕು. ಸೊ ಹೊಂದಿಸಿ ಬರೆಯೋದಲ್ಲೂ ಕೂಡ ಅವನು ಕೇಳಬಹುದು. ಸೊ ಫಿಲಿಪೈನ್ಸ್ ದ್ವೀಪದಲ್ಲಿ ಪಿನಾಟೋಬೋ ಜ್ವಾಲಾಮುಖಿ ಅದ. ಇಟಲಿ ದೇಶದಲ್ಲಿ ಸ್ಟಾಂಬೋಲಿ ಮತ್ತು ಮೌಂಟ್ ಎಟ್ನಾ ಅನ್ನೋ ಒಂದು ಜಾಗೃತ ಜ್ವಾಲಾಮುಖಿ ಅದ. ಯು ಎಸ್ ಎ ಅಂದರೆ ಅಮೇರಿಕಾ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಇಲ್ಲಿ ಸೆಂಟ್ ಹೆಲೆನಾ ಅನ್ನೋ ಒಂದು ಜಾಗೃತ ಜ್ವಾಲಾಮುಖಿ ಅದ. ಹಾಗೆ ಹವಾಯಿ ದ್ವೀಪ, ಈ ಹವಾಯಿ ದ್ವೀಪದಲ್ಲಿ ಮೌನ್ ಲೋವ್ ಅನ್ನೋ ಒಂದು ಜಾಗೃತ ಜ್ವಾಲಾಮುಖಿ ಅದ. ನೆಕ್ಸ್ಟ್ ಎರಡನೇದಾಗಿ ಸೂಕ್ತ ಜ್ವಾಲಾಮುಖಿಗಳ ಬಗ್ಗೆ ನೋಡೋಣ. ಈಗ ನಾವು ಜಾಗೃತ ಜ್ವಾಲಾಮುಖಿ ಬಗ್ಗೆ ನೋಡಿದ್ರೆ ನೆಕ್ಸ್ಟ್ ಸೂಕ್ತ ಜ್ವಾಲಾಮುಖಿಗಳು. ಒಮ್ಮೆ ಸ್ಫೋಟಿಸಿ ಬಹುಕಾಲದ ಅನಂತರ ಯಾವಾಗಲೂ ಒಮ್ಮೆ ಕಾರ್ಯಾಚರಣೆ ನಡೆಸುವ ಜ್ವಾಲಾಮುಖಿಗಳನ್ನು ಸೂಕ್ತ ಜ್ವಾಲಾಮುಖಿಗಳು ಎನ್ನುವರು. ನೋಡಿ, ಇವು ಏನಾಗ್ತಾವೆ, ಮೇಲಿಂದ ಮೇಲೆ ಸ್ಫೋಟಗೊಳ್ತಾವೆ. ಇವೇನಾಗ್ತಾವೆ, ಒಮ್ಮೆ ಸ್ಫೋಟಗೊಂಡು ಬಹುದಿನಗಳ ನಂತರ ಮತ್ತೆ ಯಾವಾಗೂ ಏನಾಗ್ತಾವೆ ಅಂದರೆ ಸ್ಫೋಟಗೊಳ್ತಾವೆ. ಅಂದರೆ ಒಮ್ಮೆ ಸ್ಫೋಟಿಸಿ ಬಹುಕಾಲದ ನಂತರ ಯಾವಾಗಲೂ ಒಮ್ಮೆ ಕಾರ್ಯಾಚರಣೆ ನಡೆಸುವ ಜ್ವಾಲಾಮುಖಿಗಳನ್ನು ಸೂಕ್ತ ಜ್ವಾಲಾಮುಖಿಗಳು ಅಂತ ಕರೀತಾರೆ. ಇದರರ್ಥ ಏನು, ಜಾಗೃತ ಜ್ವಾಲಾಮುಖಿಗಳು ಅವಾಗ ಸಂಭವಿಸ್ತಾವೆ. ಇದು ಒಂದ್ಸಾರಿ ಸಂಭವಿಸಿ ಮತ್ತೆ ಯಾವಾಗೋ ಸಂಭವಿಸ್ತಾವೆ. ಅಂಥವುಗಳನ್ನ ನಾವು ಸೂಕ್ತ ಜ್ವಾಲಾಮುಖಿಗಳು ಅಂತ ಕರೀತೇವೆ. ಇಲ್ಲಿ ಉದಾಹರಣೆಗಾಗಿ ನೋಡೋದಾದರೆ ಇಟಲಿ ದೇಶದಲ್ಲಿ ಮೌಂಟ್ ವೆಸುವಿಯಸ್ ಅನ್ನೋ ಒಂದು ಸೂಕ್ತ ಜ್ವಾಲಾಮುಖಿ ಅದ. ಹಾಗೆ ಜಪಾನ್ ದೇಶದಲ್ಲಿ ಫ್ಯೂಸಿಯಾಮ್ ಅನ್ನೋ ಒಂದು ಸೂಕ್ತ ಜ್ವಾಲಾಮುಖಿ ಅದ. ಹಾಗೆ ಇಂಡೋನೇಷ್ಯಾ ದೇಶದಲ್ಲಿ ಕ್ರಕುಟೋವಾ ಅನ್ನೋ ಒಂದು ಸೂಕ್ತ ಜ್ವಾಲಾಮುಖಿ ಇದೆ. ಹಾಗೆ ತಾಂಜೇನಿಯಾ ದೇಶದಲ್ಲಿ ಕಿಲಿಮಾಂಜಾರೋ ಅನ್ನೋ ಒಂದು ಸೂಕ್ತ ಜ್ವಾಲಾಮುಖಿ ಅದ. ನೀವು ನೆನಪಿಟ್ಕೊಂಡ್ರಿ, ಈ ಎಲ್ಲ ಜ್ವಾಲಾಮುಖಿಗಳು ಜಾಗೃತ ಜ್ವಾಲಾಮುಖಿಗಳಿಗೆ ಉದಾಹರಣೆ, ಈ ಎಲ್ಲ ಜ್ವಾಲಾಮುಖಿಗಳು ಸೂಕ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ. ಇವುಗಳನ್ನ ನೆನಪಿಟ್ಕೊಳ್ಬೇಕು. ಪ್ಲಸ್ ಈ ದೇಶಗಳಲ್ಲಿರ್ತಕ್ಕಂಥ ಈ ಎಲ್ಲ ಜ್ವಾಲಾಮುಖಿಗಳು ಈ ದೇಶದಲ್ಲಿ ಬರ್ತಾವ ಅನ್ನೋದು ಗೊತ್ತಿರಬೇಕು. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಜ್ವಾಲಾಮುಖಿಗಳು ಈ ದೇಶದಲ್ಲಿ ಬರ್ತಾವಂತ ಗೊತ್ತಿರಬೇಕು. ಯಾಕೆ ಅಂತಂದರೆ ಹೊಂದಿಸಿ ಬರೆಯಲು ಕೇಳ್ಬೋದು ಅಥವಾ ನೇರವಾಗಿಯೂ ಕೂಡ ಕೇಳ್ಬೋದು. ಕ್ರಕುಟೋವಾ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ನೇರವಾಗಿ ಕೇಳ್ಬೋದು, ಅಥವಾ ಇವುಗಳನ್ನು ರಾಷ್ಟ್ರಗಳ ಒಂದು ಸ್ಥಳಗಳನ್ನು ಒಂದು ಕಡೆ ಕೊಟ್ಬಿಟ್ಟು ಜ್ವಾಲಾಮುಖಿಗಳು ಒಂದು ಕಡೆ ಕೊಟ್ಬಿಟ್ಟು ಹೊಂದಿಸಿ ಬರೆಯೋದಲ್ಲಿ ಕೂಡ ಕೇಳ್ಬೋದು. ಲುಪ್ತ ಜ್ವಾಲಾಮುಖಿಗಳು, ಈಗಾಗಲೇ ನಾವು ಜಾಗೃತ ಜ್ವಾಲಾಮುಖಿ ಹಾಗೆ ಸೂಕ್ತ ಜ್ವಾಲಾಮುಖಿಗಳ ಬಗ್ಗೆ ನೋಡಿದೆವು. ನೆಕ್ಸ್ಟ್ ಮೂರನೇ ಪ್ರಕಾರ ಲುಪ್ತ ಜ್ವಾಲಾಮುಖಿಗಳು. ಈ ಜ್ವಾಲಾಮುಖಿಗಳು ಒಟ್ಟು 3 ಪ್ರಕಾರದಲ್ಲಿದೆ. ನೋಡಿ, ಲುಪ್ತ ಜ್ವಾಲಾಮುಖಿ ಅಂದ್ರೆ ಏನು? ಒಮ್ಮೆ ಕಾರ್ಯಾಚರಣೆ ನಡೆಸಿ ಮತ್ತೆ ಕಾರ್ಯಾಚರಣೆ ನಡೆಸದೇ ಇರುವ ಜ್ವಾಲಾಮುಖಿಗಳನ್ನು ಏನಂತ ಕರೀತಾರೆ? ಲುಪ್ತ ಜ್ವಾಲಾಮುಖಿಗಳು ಅಂತ ಕರೀತಾರೆ. ನೋಡಿ, ಲುಪ್ತ ಜ್ವಾಲಾಮುಖಿಗಳಂದರೆ ಒಮ್ಮೆ ಕಾರ್ಯಾಚರಣೆ ನಡೆಸಿ ಮತ್ತೆ ಕಾರ್ಯಾಚರಣೆ ನಡೆಸದೇ ಇರುವ ಜ್ವಾಲಾಮುಖಿಗಳನ್ನು ಏನಂತ ಕರೀತಾರೆ? ಲುಪ್ತ ಜ್ವಾಲಾಮುಖಿಗಳು ಅಂತ ಕರೀತಾರೆ. 3 ಪ್ರಕಾರ. ಒಂದು ಜಾಗೃತ ಜ್ವಾಲಾಮುಖಿಗಳು, ನೀವು ನೋಡಿದಿರಿ ಜಾಗೃತ ಜ್ವಾಲಾಮುಖಿಗಳು. ಇದೇನಾಗುತ್ತೆ, ಅವಾಗ ಸಂಭವಿಸುತ್ತೆ, ಹಾಗೆ ಇದು ಕಂಟಿನ್ಯೂ ರನ್ನಿಂಗ್ ಇರುತ್ತೆ. ಆನಂತರ ಎರಡನೇದು ಯಾವ್ದು ನೋಡಿದ್ವಿ ನಾವು? ಸೂಕ್ತ ಜ್ವಾಲಾಮುಖಿ. ಇದು ಹೇಗೆ, ಒಂದು ಸಾರಿ ಸಂಭವಿಸ್ತು, ಮತ್ತು ಎಷ್ಟೋ ವರ್ಷಗಳಾದ ನಂತರ ಮತ್ತೊಂದು ಸಾರಿ ಸಂಭವಿಸುತ್ತೆ, ಮತ್ತದು ಎಷ್ಟೋ ವರ್ಷಗಳ ನಂತರ ಮತ್ತೊಂದು ಸಾರಿ ಸಂಭವಿಸುತ್ತೆ, ಎಲ್ಲೋ ಭಾಳ ವರ್ಷಗಳ ನಂತರ ಸಂಭವಿಸುತ್ತೆ. ಸೊ ಎಷ್ಟು ಗ್ಯಾಪ್ ಇದೆ. ಬಟ್ ಲುಪ್ತ ಹೆಂಗಿದೆ, ಈ ಲುಪ್ತ ಜ್ವಾಲಾಮುಖಿ ಹೇಗಿದೆ ಅಂತಂದರೆ ಒಂದು ಸಾರಿ ಯಾವಾಗೋ ಸಂಭವಿಸ್ಬಿಡ್ತಿದೆ ಹೀಗೆ. ಸೊ ಮತ್ತೆ ಎಲ್ಲೂ ಸಂಭವಿಸಿಲ್ಲ. ಅಂದರೆ ಜಾಗೃತ ಜ್ವಾಲಾಮುಖಿ ಆಗಾಗ ಸಂಭವಿಸ್ತಾ ಇರುತ್ತೆ. ಸೂಕ್ತ ಜ್ವಾಲಾಮುಖಿ ಒಂದು ಸಾರಿ ಸಂಭವಿಸಿ ಬಹಳಷ್ಟು ಗ್ಯಾಪ್ ಕೊಡುತ್ತೆ. ಇದು ಎಲ್ಲೋ ಒಂದು ಸಾರಿ ಸಂಭವಿಸಿದ ನಂತರ ಎಷ್ಟೋ ವರ್ಷಗಳ ನಂತರ ಸಂಭವಿಸುತ್ತೆ ಸೂಕ್ತ. ಬಟ್ ಲುಪ್ತ ಏನಾಗುತ್ತೆ ಅಂದರೆ ಒಂದು ಸಾರಿ ಸಂಭವಿಸ್ಬಿಟ್ಟಿದೆ, ಸೊ ಮತ್ತದು ಏನಾಗುತ್ತೆ, ಎಲ್ಲ ಫುಲ್ ಗ್ಯಾಪ್ ಇದೆ, ಸಂಭವಿಸ್ತಾನೆ ಇಲ್ಲ, ಅಂದರೆ ಅದು ಲುಪ್ತ ಜ್ವಾಲಾಮುಖಿ. ಜಾಗೃತ ಜ್ವಾಲಾಮುಖಿ, ಸೂಕ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ ಅಂತ ತಿಳ್ಕೊಂಡು ಈ ಜ್ವಾಲಾಮುಖಿಗಳಲ್ಲಿ 3 ಪ್ರಕಾರಗಳನ್ನು ಮಾಡಲಾಗಿದೆ. ಇಲ್ಲಿ ಉದಾಹರಣೆಗಳನ್ನು ನೋಡೋದಾದರೆ ಅರ್ಜೆಂಟೀನಾ ದೇಶದ ಅಕಾಂಕ್ ಗುವಾ ಅಂತ ಬರುತ್ತೆ. ಹಾಗೆ ತಾಂಜೇನಿಯಾ ದೇಶದಲ್ಲಿ ಗೋರಾಂಗೋರೋ. ನೆಕ್ಸ್ಟು ಸ್ಕಾಟ್ಲೆಂಡ್ ದೇಶದಲ್ಲಿ ಆರ್ಥರ್ ಸೀಟ್. ಇವೆಲ್ಲವೂ ಏನು ಅಂತಂದರೆ ಲುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ. ನೋಡಿ, ಇನ್ನೊಂದು ಸಾರಿ ನೋಡಿ. ಅರ್ಜೆಂಟೀನಾ ದೇಶದಲ್ಲಿ ಅಕಾಂಕ್ ಗುವಾ,
ಅನ್ನೋ ಒಂದು ಜ್ವಾಲಾಮುಖಿಯಾದ ಲುಪ್ತ ಜ್ವಾಲಾಮುಖಿ, ಹಾಗೆ ತಾಂಜೇನಿಯಾ ದೇಶದಲ್ಲಿ ಗೋರಾಂಗೋರಾ ಅನ್ನೋ ಒಂದು ಲುಪ್ತ ಜ್ವಾಲಾಮುಖಿ ಅದ, ಹಾಗೆ ಸ್ಕಾಟ್ಲೆಂಡ್ ದೇಶದಲ್ಲಿ ಆರ್ಥರ್ ಸೀಟ್ ಅನ್ನೋ ಒಂದು ಲುಪ್ತ ಜ್ವಾಲಾಮುಖಿ ಅದ. ಇವೆಲ್ಲ ಉದಾಹರಣೆಗಳು, ಇವು ಗೊತ್ತಿರಬೇಕು. ಎಲ್ಲ ಜ್ವಾಲಾಮುಖಿಗಳು ಯಾವ ಸ್ಥಳದಲ್ಲಿ ಅದು ಯಾವ ದೇಶದಲ್ಲಿ ಬರುತ್ತೆ ಅಂತ ತಿಳ್ಕೊಂಡು. ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳು ನೋಡಿ, ಪ್ರಪಂಚದಲ್ಲಿರ್ತಕ್ಕಂಥ ಪ್ರಸಿದ್ಧ ಜ್ವಾಲಾಮುಖಿಗಳು ಯಾವುವು ನೋಡಿ. ಇಲ್ಲಿ ಹೇಗೆ ನೆನಪಿಟ್ಕೊಳ್ಬೇಕಂದ್ರೆ ಅವುಗಳ ಸ್ಥಳಗಳು ಹಾಗೆ ಆ ಜ್ವಾಲಾಮುಖಿಗಳು ಯಾವ ದೇಶದಲ್ಲಿದೆ ಅಂತ ನೆನಪಿಟ್ಕೊಳ್ಬೇಕು. ಇಟಲಿ ದೇಶದಲ್ಲಿರ್ತಕ್ಕಂಥ ಪ್ರಮುಖ ಪ್ರಸಿದ್ಧ ಜ್ವಾಲಾಮುಖಿ, ಪ್ರಪಂಚದಲ್ಲೇ ಪ್ರಸಿದ್ಧ ಜ್ವಾಲಾಮುಖಿ ಅದ ಇಟಲಿ ದೇಶದಲ್ಲಿ ಯಾವುದು? ಮೌಂಟ್ ವೆಸುವಿಯಸ್. ಈಗಾಗಲೇ ಹಿಂದೆ ನೋಡಿದೇವಲ್ಲ ನಾವು, ಮೌಂಟ್ ವೆಸುವಿಯಸ್. ನೆಕ್ಸ್ಟ್, ಇಂಡೋನೇಷ್ಯಾದಲ್ಲಿ ಕ್ರಕಟೋವಾ ಅನ್ನೋ ಒಂದು ಜ್ವಾಲಾಮುಖಿ ಅದ. ವೆಸ್ಟ್ ಇಂಡೀಸ್ ಮೌಂಟ್ ಪೀಲಿ, ವೆಸ್ಟ್ ಇಂಡೀಸ್ ದೇಶದಲ್ಲಿ ಮೌಂಟ್ ಪೀಲಿ ಅದ. ಜಪಾನ್ ದೇಶ ಫ್ಯೂಜಿಯಾಮ್, ಜಪಾನ್ ದೇಶದಲ್ಲಿ ಫ್ಯೂಜಿಯಾಮ್ ಅನ್ನೋ ಒಂದು ಜ್ವಾಲಾಮುಖಿ ಅದ. ಜ್ವಾಲಾಮುಖಿ ಹಂಚಿಕೆ ಬಗ್ಗೆ ನೋಡೋದಾದರೆ, ಜ್ವಾಲಾಮುಖಿಗಳು ಯಾವ ಭಾಗದಲ್ಲಿ ಜಾಸ್ತಿ ಸಂಭವಿಸುತ್ತೆ ಅಂತ ನೋಡೋದಾದರೆ, ಪೆಸಿಫಿಕ್ ವೃತ್ತ ಪ್ರದೇಶ ಅಂದರೆ ಈ ಪೆಸಿಫಿಕ್ ಮಹಾಸಾಗರ ಬರುತ್ತಲ್ಲ ಅಲ್ಲಿ ವೃತ್ತ ಪ್ರದೇಶ ಸಂಭವಿಸುತ್ತೆ. ಇಲ್ಲಿ ಫಿಲಿಪೈನ್ಸ್, ಜಪಾನ್, USA, ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ ಈ ಭಾಗದಲ್ಲಿ ಸಂಭವಿಸುತ್ತೆ. ಬಿಟ್ಟರೆ ಮಧ್ಯ ಅಟ್ಲಾಂಟಿಕ್ ವಲಯ ಅಂದರೆ ಈ ಅಟ್ಲಾಂಟಿಕ್ ಸಾಗರ ಬರುತ್ತಲ್ಲ ಅಲ್ಲಿ ಐಸ್ಲ್ಯಾಂಡು, ವೆಸ್ಟ್ ಇಂಡೀಸ್ ದ್ವೀಪಗಳು ಇಲ್ಲಿ ಸಂಭವಿಸುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಒಂದು ವಿಷಯನ ಗಮನಿಸಬೇಕು. ಈ ವೆಸ್ಟ್ ಇಂಡೀಸ್ ಅಂತ ಹೇಳ್ತೀವಲ್ಲ, ಕೆಲವು ಸಾರಿ ಇದು ಪ್ರಪಂಚದ ನಕ್ಷೆಯಲ್ಲಿ ನಿಮಗೆ ಅಲ್ಲಿ ವೆಸ್ಟ್ ಇಂಡೀಸ್ ಅಂತ ಬರೆದಿರೋದಿಲ್ಲ, ಅಲ್ಲಿ ಕೆರೆಬಿಯನ್ ಅಂತ ಬರೆದಿರ್ತಾರೆ. ಕೆರೆಬಿಯನ್ ದ್ವೀಪ ಅಂದ್ರೂ ಒಂದೇ, ವೆಸ್ಟ್ ಇಂಡೀಸ್ ಅಂದ್ರೂ ಒಂದೇ. ಇದನ್ನು ನೆನಪಿಟ್ಕೊಂಡಿರಿ. ಕೆರೆಬಿಯನ್ ದ್ವೀಪ ಅಂದ್ರೂ ಒಂದೇ, ವೆಸ್ಟ್ ಇಂಡೀಸ್ ಅಂದ್ರೂ ಕೂಡ ಒಂದೇ. ನೆಕ್ಸ್ಟು ಮಧ್ಯ ಭೂಖಂಡ ವಲಯ ಅಂತ ಬರುತ್ತೆ. ಸೊ ಇಲ್ಲಿ ಇಟಲಿ ದೇಶ ಇರ್ಬೋದು, ಸ್ಪೇನ್, ಫ್ರಾನ್ಸ್, ಗ್ರೀಸ್, ಟರ್ಕಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಜ್ವಾಲಾಮುಖಿಗಳು ಸಂಭವಿಸುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾರ್ಥಿಗಳು ಯಾವುದು ಕ್ವಶನ್ಸ್ ಜಾಸ್ತಿ ಬರುತ್ತೆ ಅಂದರೆ ಈ ಜ್ವಾಲಾಮುಖಿಗಳು ಯಾವುದಕ್ಕೆ ಸಂಬಂಧಿಸಿದವು ಅಂತ ಬರುತ್ತೆ, ಇಲ್ಲ ಮ್ಯಾಕ್ಸಿಮಮ್ ಬರೋದಂದರೆ ಸ್ಥಳಗಳು. ಇಲ್ಲಿ ಬಹಳಷ್ಟು ಹೋಗಿದ್ದಾವೆ. ಇಲ್ಲಿ ಇಂಪಾರ್ಟೆಂಟ್ ಇರೋದನ್ನು ಪ್ರಪಂಚ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ, ಬಟ್ ನಾವು ಇಲ್ಲಿ ಉದಾಹರಣೆಗಳು ಎಲ್ಲ ನೋಡ್ತಾ ಹೋಗಿದ್ದೋ. ಸೊ ಅವುಗಳನ್ನ ನೆನಪಿಟ್ಕೊಳ್ಬೇಕಾಗತ್ತೆ. ಭೂಕಂಪಗಳು, ಅರ್ಥ್ಕ್ವಿಕ್ಸ್. ಭೂ ಮೇಲ್ಮೈ ಕಂಪಿಸುವುದನ್ನು ಭೂಕಂಪ ಎನ್ನುವರು. ಭೂ ಮೇಲ್ಮೈ ಕಂಪಿಸುವುದನ್ನು ಭೂಕಂಪ ಎನ್ನುವರು. ಭೂಕಂಪದ ಉಗಮ ಸ್ಥಾನವನ್ನು ಭೂಕಂಪ ನಾಭಿಕೇಂದ್ರ ಅಥವಾ ಭೂಕಂಪ ಒಳಕೇಂದ್ರ ಅಂತ ಕರೀತಾರೆ. ನೋಡಿ, ಭೂಕಂಪ ಉಗಮವಾಗ್ತಕ್ಕಂಥ ಸ್ಥಾನ ಏನಿದೆ ಅಲ್ವಾ, ಈ ಭೂಕಂಪ ಉಗಮ ಸ್ಥಾನವನ್ನ ಭೂಕಂಪ ನಾಭಿಕೇಂದ್ರ ಅಂತ ಕರೀತಾರೆ ಅಥವಾ ಭೂಕಂಪ ಒಳಕೇಂದ್ರ ಅಂತ ಕರೀತಾರೆ. ಈ ಭೂಕಂಪ ನಾಭಿಕೇಂದ್ರ ಅಥವಾ ಭೂಕಂಪ ಒಳಕೇಂದ್ರ ಎಲ್ಲಿದೆ ಅಂದರೆ ಇಲ್ಲಿರುತ್ತೆ. ನೀವು ಪಾಯಿಂಟಲ್ಲಿ ಇಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಇಲ್ಲಿ ಏರೋ ಮಾರ್ಕನ್ನು ಹಾಕಿಬಿಟ್ಟು ಅವ್ರು ಇಲ್ಲಿ ಬರೆದಿದ್ದಾರೆ ನೋಡಿ, ಒಳಕೇಂದ್ರ ಇದು ಭೂಕಂಪ ನಾಭಿ ಅಂತ ಕರೀತು. ಸೊ ಇಲ್ಲಿ ಇರ್ತಕ್ಕಂಥದ್ದು ಇದು ಭೂಕಂಪ ನಾಭಿ. ಇದು ಏನು ವೀಕ್ಷಣೆ ಮಾಡ್ತಿದ್ದೀರಿ, ಇದು ಭೂಕಂಪ ನಾಭಿ. ಭೂಕಂಪ ನಾಭಿಯಿಂದ ಲಂಬ ಕೋನದಲ್ಲಿರುವ ಭೂ ಮೇಲ್ಮೈನ ಸ್ಥಳವನ್ನು ಭೂಕಂಪ ಹೊರಕೇಂದ್ರ ಅಂತ ಕರೀತಾರೆ. ಭೂಕಂಪ ಹೊರಕೇಂದ್ರ ಈ ಭಾಗ ಇದೆಯಲ್ಲ, ಸೊ ಇದು ನೇರವಾಗಿ ಏನು ಹೋಗುತ್ತಲ್ಲ, ಸೊ ಇದನ್ನೇ ಏನು ಕರೀತಾರ, ಹೊರಕೇಂದ್ರ ಅಂತ ಕರೀತಾರೆ. ಸೊ ಇಲ್ಲಿ ಬರೆದಿದ್ದಾರೆ ನೋಡ್ರಿ, ಭೂಕಂಪನ ಹೊರಕೇಂದ್ರ ಅಂತ ಕರೀತೇವೆ. ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಭೂಕಂಪ ಶಾಸ್ತ್ರ ಅಥವಾ ಸಿಸ್ಮಾಲಜಿ ಅಂತ ಕರೀತಾರೆ. ನೋಡಿ, ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಭೂಕಂಪ ಶಾಸ್ತ್ರ ಅಂತ ಕರೀತಾರೆ. ಹಾಗೆ ಇಂಗ್ಲಿಷಲ್ಲಿ ಸೆಸ್ಮಾಲಜಿ ಅಂತ ಕರೀತಾರೆ. ಭೂಕಂಪ ಅಲೆಗಳ ಆರಂಭ, ಸ್ಥಳ, ವೇಳೆ, ವೇಗ ಹಾಗೂ ದಿಕ್ಕುಗಳನ್ನು ದಾಖಲಿಸುವ ಉಪಕರಣವನ್ನು ಭೂಕಂಪ ಮಾಪಕ ಅಂತ ಕರೀತಾರೆ. ಸಿಸ್ಮೋಗ್ರಾಫ್ ಅಂತ ಕರೀತಾರೆ. ಸಿಸ್ಮೋಗ್ರಾಫ್ ಅಥವಾ ಭೂಕಂಪ ಮಾಪಕ ಅಂತ ಕರೀತಾರೆ. ಈ ಭೂಕಂಪಕ್ಕೆ ಕಾರಣಗಳೇನು? ಈ ಭೂಕಂಪಗಳು ಯಾಕೆ ಸಂಭವಿಸ್ತಾವು? ಭೂರಚನೆ, ಈ ಭೂಮಿಯ ರಚನೆಯಿಂದಾಗಿ ಭೂಕಂಪಗಳು ಸಂಭವಿಸ್ತಾವು. ಹಾಗೆ ಜ್ವಾಲಾಮುಖಿಗಳಿಂದಾಗಿ ಭೂಕಂಪಗಳು ಸಂಭವಿಸ್ತಾವು. ಹೀಗಾಗಿ ಹಿಂದೆ ನಾವು ನೋಡಿದ್ದೀವಿ, ಇವಾಗ ಜ್ವಾಲಾಮುಖಿ ಅಂದ್ರೇನು, ಹಾಗೆ ಜ್ವಾಲಾಮುಖಿಯ ವಿಧಗಳು, ಅವು ಹೇಗೆ ಸಂಭವಿಸ್ತಾವೆ ಅನ್ನೋದ್ರ ಬಗ್ಗೆ ನೋಡಿದೆವು. ಹಾಗೆ ಸ್ತರಭಂಗ,
ಗಣಿಗಾರಿಕೆ, ನಾವು ಅದಿರನ್ನು ಭೂಮಿ ಒಳಗಡೆ ಇರ್ತಕ್ಕಂಥ ಅದಿರನ್ನು ಹೊರತೆಗೆಯುವ ಒಂದು ಕಾರ್ಯವನ್ನು ನಾವು ಗಣಿಗಾರಿಕೆ ಅಂತ ಕರಿತೇವೆ. ಸೊ ಈ ಗಣಿಗಾರಿಕೆಯಿಂದಲೂ ಕೂಡ ಭೂಕಂಪ ಆಗುತ್ತೆ. ಹಾಗೆ ಅಣೆಕಟ್ಟುಗಳು, ಇವತ್ತು ನಾವು ಭಾರತ ದೇಶದಲ್ಲಿ ಅನೇಕ ವಿವಿಧ ಉದ್ದೇಶವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ನಾವು ನಿರ್ಮಾಣ ಮಾಡಿದ್ದೆವು. ಈಗ ಕರ್ನಾಟಕದಲ್ಲಿಯೇ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆಯಲ್ಲ, ಅದು ಕರ್ನಾಟಕದಲ್ಲಿ ಅತಿ ದೊಡ್ಡ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಕರ್ನಾಟಕದಲ್ಲಿ. ಸೊ ಅಂಥ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ನಾವು ಕಟ್ಟಿದಾಗ ಏನಾಗುತ್ತೆ ಅಂದರೆ ಅವೆಲ್ಲ ಭೂಕಂಪಗಳಿಗೆ ಕಾರಣ ಆಗುತ್ತವೆ. ಹಾಗೆ ಅಣ್ವಸ್ತ್ರ ಪರೀಕ್ಷೆ ನಾವೇನು ಮಾಡ್ತೀವಿ ಅಂದರೆ ರಾಜಸ್ಥಾನದ ಈ ಪೋಖ್ರಾನ್ ಅನ್ನೋ ಒಂದು ಸ್ಥಳದಲ್ಲಿ ಏನು ಮಾಡ್ತೀವಿ, ಅಣ್ವಸ್ತ್ರ ಪರೀಕ್ಷೆ ಮಾಡ್ತೇವೆ. ಆ ಅಣ್ವಸ್ತ್ರ ಪರೀಕ್ಷೆಗಳು ಕೂಡ ಯಾವುದಕ್ಕೆ ಒಂದು ಕಾರಣ ಆಗುತ್ತೆ ಅಂದರೆ ಈ ಭೂಕಂಪಗಳಿಗೆ ಕಾರಣವಾಗುತ್ತೆ. ಭೂಕಂಪನ ಅಲೆಗಳು ನೋಡಿ, ಈ ಭೂಕಂಪದಲ್ಲಿ 3 ರೀತಿಯ ಅಲೆಗಳು ಬರ್ತವೆ. ಒಂದು ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ಮೇಲ್ಮೈ ಅಲೆಗಳು. ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು, ಮೇಲ್ಮೈ ಅಲೆಗಳು. ಮೊದಲಿಗೆ ಪ್ರಾಥಮಿಕ ಅಲೆಗಳನ್ನು ನೋಡಿ. ಪ್ರಾಥಮಿಕ ಅಲೆಗಳು ಇವು ಭೂಕಂಪನದ ಒಳಕೇಂದ್ರದಿಂದ ಹೊರಕೇಂದ್ರವನ್ನು ತಲುಪುತ್ತವೆ. ನೋಡಿ, ಇಲ್ಲಿ ಒಳಕೇಂದ್ರ ಇದೆಯಲ್ಲ, ಈ ಒಳಕೇಂದ್ರದಿಂದ ಇವು ಮೇಲ್ಗಡೆ ಬಂದು ಈ ಹೊರಕೇಂದ್ರವನ್ನು ತಲುಪ್ತವೆ. ಯಾವುವು? ಪ್ರಾಥಮಿಕ ಅಲೆಗಳು. ಅಲೆಗಳು ನೀಳವಾಗಿ ವೇಗವಾಗಿ ಚಲಿಸುತ್ತವೆ. ಈ ಪ್ರಾಥಮಿಕ ಅಲೆಗಳು ಹೇಗಿರ್ತಾವೆ ಅಂತಂದ್ರೆ ನೀಳವಾಗಿ, ನೋಡಿ ಹೇಗೆ ಅಂತಂದ್ರೆ ನೀಳವಾಗಿ ನೇರವಾಗಿ ಹೋಗ್ತಾವೆ. ಆನಂತರ ವೇಗವಾಗಿ ವೆರಿ ಸ್ಪೀಡ್ ಸ್ವಿಂಗ್ ಅಂತ ಹೋಗ್ಬಿಡ್ತಾವೆ. ಹಂಗೆ ಸ್ವಿಂಗ್ ಅಂತ ಹೋಗ್ಬಿಡೋದು ಅಂದರೆ ಫಾಸ್ಟ್, ವೆರಿ ಫಾಸ್ಟ್ ಹೋಗ್ತಾವೆ. ದ್ವಿತೀಯ ಅಲೆಗಳನ್ನು ನೋಡಿ, ಇವುಗಳನ್ನು ಅಡ್ಡ ಅಲೆಗಳು ಅಂತ ಕರೀತಾರೆ. ಪ್ರಾಥಮಿಕ ಅಲೆಗಳನ್ನು ನೀಳ ಅಲೆಗಳಂತೆ ಕರೆದರೆ ದ್ವಿತೀಯ ಅಲೆಗಳನ್ನು ಅಡ್ಡ ಅಲೆಗಳು ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಮೇಲ್ಮೈ ಅಲೆಗಳು, ಇವುಗಳನ್ನು ಉದ್ದ ಅಲೆಗಳು ಅಂತ ಕರೀತಾರೆ. ಪ್ರಾಥಮಿಕ ಅಲೆಗಳನ್ನು ನೀಳವಾಗಿ ಅಂದರೆ ನೇರವಾಗಿ ನೀಳವ ಅಲೆಗಳಂತ ಕರೆದರೆ ದ್ವಿತೀಯ ಅಲೆಗಳನ್ನು ಅಡ್ಡ ಅಲೆಗಳಂತ ಕರೀತಾರೆ. ಹಾಗೆ ಮೇಲ್ಮೈ ಅಲೆಗಳನ್ನು ಉದ್ದ ಅಲೆಗಳು ಅಂತ ಕರೀತಾರೆ. ಇವು ಅತ್ಯಂತ ನಿಧಾನಗತಿಯ ಅಲೆಗಳಾಗಿವೆ. ಪ್ರಾಥಮಿಕ ಅಲೆಗಳು ವೇಗವಾಗಿ ಚಲಿಸ್ತಾವು, ಬಟ್ ಇವು ಮೀಡಿಯಂ, ಬಟ್ ಇಲ್ಲಿ ತುಂಬ ಫಾಸ್ಟ್. ಇದು ಸ್ಲೋ, ಸಾರಿ ಫಾಸ್ಟ್ ಅಲ್ಲ, ಸ್ಲೋ. ಇದು ಫಾಸ್ಟ್, ಇದು ಮೀಡಿಯಂ, ಇದು ವೆರಿ ಸ್ಲೋ. ಇದು ತುಂಬ ನಿಧಾನವಾಗಿ ಚಲಿಸ್ತವೆ. ಇಲ್ಲಿರ್ತಕ್ಕಂಥ ಅಲೆಗಳು ತುಂಬ ನಿಧಾನಗತಿ. ಇವು ಅತ್ಯಂತ ಹಾನಿಕಾರಕ ಅಲೆಗಳು ಆಗಿವೆ. ನೋಡಿ, ಅತ್ಯಂತ ವೆರಿ ಡೇಂಜರ್ ಯಾವುವು ಅಂತಂದರೆ, ಇಲ್ಲಿ ಅತ್ಯಂತ ಅಪಾಯಕಾರಿ ಯಾವ ಅಲೆಗಳು ಅಂತಂದರೆ ಮೇಲ್ಮೈ ಅಲೆಗಳು. ಯಾಕೆ ಅಂದರೆ ಅವು ನಿಧಾನವಾಗಿ ಸ್ಲೋ ಆಗಿ ಚಲಿಸ್ತಾವೆ, ಹೀಗಾಗಿ ತುಂಬ ಹಾನಿಕಾರಕ. ಪ್ರಶ್ನೆ ಕೇಳ್ತಾರ, ಭೂಕಂಪನ ಅಲೆಗಳಲ್ಲಿ ಅತ್ಯಂತ ಹಾನಿಕಾರಕ ಅಲೆಗಳು ಯಾವುವು? ಮೇಲ್ಮೈ ಅಲೆಗಳು. ಭೂಕಂಪನ ಅಲೆಗಳಲ್ಲಿ ಅತ್ಯಂತ ನೀಳವಾದ ಅಲೆಗಳು ಪ್ರಾಥಮಿಕ ಅಲೆಗಳು, ವೇಗವಾಗಿ ಹೋಗ್ತಕ್ಕಂಥ ಅಲೆಗಳು ಪ್ರಾಥಮಿಕ ಅಲೆಗಳು, ಅಡ್ಡ ಅಲೆಗಳು ದ್ವಿತೀಯ ಅಲೆಗಳು, ಉದ್ದ ಅಲೆಗಳು ಮೇಲ್ಮೈ ಅಲೆಗಳು, ನಿಧಾನಗತಿ ಅಲೆಗಳು ಮೇಲ್ಮೈ ಅಲೆಗಳು, ಹಾಗೆ ಅತ್ಯಂತ ಹಾನಿಕಾರಕ ಅಪಾಯಕಾರಿಯಾಗಿರ್ತಕ್ಕಂಥವು ಯಾವುವು ಅಂತಂದ್ರೆ ಮೇಲ್ಮೈ ಅಲೆಗಳು. ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣದ ಅಳತೆ ಮಾಪನ ರಿಕ್ಟರ್ ಮಾಪನ. ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣದ ಅಳತೆ ಮಾಪನ ರಿಕ್ಟರ್ ಮಾಪನ. ನೆಕ್ಸ್ಟ್ ಸುನಾಮಿ ಎಂದರೆ ನೋಡಿ, ಸುನಾಮಿ ಎಂದರೇನು? ಸಮುದ್ರ ಮತ್ತು ಸಾಗರ ತಳದಲ್ಲಾಗುವ ಭೂಕಂಪಗಳನ್ನು ಸುನಾಮಿ ಎನ್ನುವರು. ಈ ಭೂಕಂಪಗಳೇನಾದರೂ ಸಮುದ್ರ ಮತ್ತು ಸಾಗರಗಳ ತಳದಲ್ಲಾದರೆ ಅದನ್ನೇನಂತ ಕರೀತಾರೆ? ಸುನಾಮಿ ಅಂತ ಕರೀತಾರೆ. ಸುನಾಮಿ ಅಂತಂದರೆ ಸಮುದ್ರ ಮತ್ತು ಸಾಗರದ ತಳದಲ್ಲಾಗುವ ಭೂಕಂಪಗಳನ್ನು ಸುನಾಮಿ ಅಂತ ಕರೀತಾರೆ. ಈ ಸುನಾಮಿ ಅನ್ನೋ ಪದ ಜಪಾನ್ ಭಾಷೆಯ ಪದ. ಈ ಸುನಾಮಿ ಅನ್ನೋ ಪದ ಇದೆ ಅಲ್ವಾ, ಇದು ಯಾವ ಭಾಷೆಯ ಪದ ಅಂದರೆ ಜಪಾನ್ ಭಾಷೆಯ ಪದ. ಇಲ್ಲಿ ಜಪಾನ್ ಭಾಷೆಯ ಪ್ರಕಾರ ಸು ಅಂದರೆ ಬಂದರು. ಸುನಾಮಿ ಪದದಲ್ಲಿ ಸು ಅಂದರೆ ಬಂದರು, ನಾಮಿ ಅಂತಂದರೆ ಅಲೆ. ಸು ಅಂದರೆ ಬಂದರು, ನಾಮಿ ಅಂದರೆ ಅಲೆ. ಹಾಗಾದರೆ ಬಂದರು ಅಲೆ ಅಂದರೆ ಬಂದರು ಅಲೆಗಳು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಸುನಾಮಿ ಯಾವಾಗ ಆಗಿದ ಒಂದಿಷ್ಟು ಪ್ರಮುಖ ಘಟನೆಗಳನ್ನು ನೋಡೋದಾದರೆ 2004 ಡಿಸೆಂಬರ್ 26ರಂದು ಸುನಾಮಿ ಆಯಿತು. ಇದೊಂದು ಪ್ರಪಂಚದಲ್ಲಿ ದೊಡ್ಡ ಪ್ರಮಾಣದ ಸುನಾಮಿ ಅಂತಲೇ ಹೇಳಬಹುದು. 2004 ಡಿಸೆಂಬರ್ 26ರಂದು ಆಗುತ್ತೆ. ಹಾಗಾದರೆ ಇದು ಯಾವ ದೇಶಗಳಿಗೆ ಹಾನಿಯನ್ನುಂಟು ಮಾಡುತ್ತೆ ಅಂದರೆ ಭಾರತ, ಇಂಡೋನೇಷಿಯಾ, ಥೈಲ್ಯಾಂಡ್, ಶ್ರೀಲಂಕಾ. ಭಾರತ, ಇಂಡೋನೇಷಿಯಾ, ಥೈಲ್ಯಾಂಡ್, ಶ್ರೀಲಂಕಾ
ಈ ರಾಷ್ಟ್ರಗಳಿಗೆ ಹಾನಿ ಉಂಟು ಮಾಡಿತು. ವಿಶೇಷವಾಗಿ ಇಂಡೋನೇಷ್ಯಾ ರಾಷ್ಟ್ರಕ್ಕೆ ತುಂಬ ತೊಂದರೆ ಆಯಿತು. 2011 ಮಾರ್ಚ್ 11ನೇ ತಾರೀಕಿಗೆ ಮತ್ತೆ ಸುನಾಮಿ ಆಯಿತು. ಅದು ಜಪಾನ್ ದೇಶದಲ್ಲಿ ಆಯಿತು. ಸೊ ತುಂಬ ಹಾನಿ ಉಂಟು ಮಾಡಿತು ಜಪಾನ್ ದೇಶಕ್ಕೆ. ಭಾರತದ ಭೂಕಂಪ ಮಾಪನ ಕೇಂದ್ರಗಳು, ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖ ಭೂಕಂಪ ಮಾಪನ ಕೇಂದ್ರಗಳನ್ನು ನೋಡೋದಾದರೆ ಗೌರಿಬಿದನೂರು, ಇದು ಕರ್ನಾಟಕದಲ್ಲಿರೋದು. ಗೌರಿಬಿದನೂರು, ಕೊಡೈಕೆನಾಲ್, ಪುಣೆ, ಹೈದರಾಬಾದ್, ಡೆಹ್ರಾಡೂನ್ ಇವು ಭಾರತ ದೇಶದಲ್ಲಿರುವ ಭೂಕಂಪ ಮಾಪನ ಕೇಂದ್ರಗಳು. ನೋಡಿ, ಭಾರತ ದೇಶದಲ್ಲಿ ಭೂಕಂಪ ಮಾಪನ ಕೇಂದ್ರಗಳು ಎಲ್ಲಿದ್ದಾವೆ ಅಂದರೆ ಗೌರಿಬಿದನೂರಿನಲ್ಲಿದ, ಇದು ಕರ್ನಾಟಕದಲ್ಲಿರೋದು. ಹಾಗೆ ಕೊಡೈಕೆನಾಲ್ನಲ್ಲಿದ, ಪುಣೆಯಲ್ಲಿದ, ಹೈದರಾಬಾದ್ನಲ್ಲಿದ, ಹಾಗೆ ಡೆಹ್ರಾಡೂನ್ನಲ್ಲಿ ಭೂಕಂಪನ ಮಾಪನ ಕೇಂದ್ರಗಳಿವೆ. ನೆಕ್ಸ್ಟ್ ಭೂಕಂಪನ ಹಂಚಿಕೆಯನ್ನು ನೋಡೋಣ. ಅಂದರೆ ಭೂಕಂಪನ ಹಂಚಿಕೆ ಅಂದರೆ ಹೆಚ್ಚಾಗಿ ಭಾರತ ದೇಶದಲ್ಲಿ ಯಾವ ಸ್ಥಳದಲ್ಲಿ, ಅಂದರೆ ಭಾರತ ಅಷ್ಟೇ ಅಲ್ಲ, ಪ್ರಪಂಚದ ಯಾವ ಸ್ಥಳದಲ್ಲಿ ಈ ಭೂಕಂಪಗಳು ಹೆಚ್ಚಾಗಿ ಆಗುತ್ತೆ ಅಂಥ ಸ್ಥಳಗಳನ್ನು ನಾವು ನೋಡೋದಾದರೆ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ. ನೋಡಿ, ಭೂಕಂಪಗಳು ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ಹೆಚ್ಚಾಗ್ತಾವೆ ಅಂತಂದರೆ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶದಲ್ಲಿ ಹೆಚ್ಚಾಗುತ್ತೆ. ಎಲ್ಲೆಲ್ಲಿ? ನ್ಯೂಜಿಲೆಂಡ್, ಫಿಲಿಪೈನ್ಸ್, ಕ್ಯೂರಲ್ ದ್ವೀಪಗಳು, ಜಪಾನ್, ಅಮೇರಿಕಾ ಖಂಡಗಳ ಆಂಡೀಸ್ ಮತ್ತು ಪೆರು, ಚಿಲಿ ಈ ಒಂದು ಭಾಗದಲ್ಲಿ ಭೂಕಂಪಗಳಾಗ್ತವೆ. ಬಿಟ್ಟರೆ ಮೆಡಿಟೇರಿಯನ್ ಸಮುದ್ರದ ತೀರ ಪ್ರದೇಶದಲ್ಲಿ ಭೂಕಂಪಗಳಾಗ್ತವೆ. ನಮ್ಮ ಭಾರತ ದೇಶದಲ್ಲಿ ನೋಡೋದಾದರೆ ಭಾರತದ ಹಿಮಾಲಯ ಪರ್ವತ ಪ್ರದೇಶದಲ್ಲಾಗುತ್ತೆ. ಭಾರತದ ಹಿಮಾಲಯ ಪ್ರದೇಶದಲ್ಲಿ ಭೂಕಂಪಗಳು ಆಗ್ತಾವೆ. ಹಾಗೆ ಜಪಾನಿ ಭಾಗ ಇದೆಲ್ಲ, ಇಲ್ಲೂ ಕೂಡ ಬಹಳ ಭೂಕಂಪಗಳು ಆಗುತ್ತವೆ. ಇವೆಲ್ಲ ಭೂಕಂಪನ ಹಂಚಿಕೆ ಸ್ಥಳಗಳು. ಈ ಭಾಗದಲ್ಲಿ ಹೆಚ್ಚು ಭೂಕಂಪಗಳಾಗ್ತವೆ. ಬಾಹ್ಯ ಶಕ್ತಿಗಳು ನೋಡಿ, ಬಾಹ್ಯ ಶಕ್ತಿಗಳು ಯಾವುವು? ಉಷ್ಣಾಂಶ, ಮಾರುತಗಳು, ಮಳೆ, ಹಿಮವೃಷ್ಟಿ, ನದಿ, ಹಿಮನದಿ, ಗಾಳಿ ಇವೆಲ್ಲವೂ ಬಾಹ್ಯ ಶಕ್ತಿಗಳು. ನೋಡಿ, ಬಾಹ್ಯ ಶಕ್ತಿಗಳು ಯಾವುವು ಅಂದರೆ ಉಷ್ಣಾಂಶ, ಮಾರುತಗಳು, ಮಳೆ, ಹಿಮವೃಷ್ಟಿ, ನದಿ, ಹಿಮನದಿ, ಗಾಳಿ ಇತ್ಯಾದಿ ಇವುಗಳನ್ನು ಬಾಹ್ಯ ಶಕ್ತಿಗಳು ಅಂತ ಕರೀತೇವೆ. ಹಾಗಾದರೆ ಇಲ್ಲಿ ಶಿಥಿಲೀಕರಣದ ಬಗ್ಗೆ ನೋಡೋಣ. ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಎನ್ನುವರು. ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಎನ್ನುವರು. ನೋಡಿ, ಶಿಥಿಲೀಕರಣ ಅಂದ್ರೇನು? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಎನ್ನುವರು. ಶಿಥಿಲೀಕರಣ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಶಿಥಿಲೀಕರಣದ ವಿಧಗಳನ್ನು ನಾವು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ 3 ವಿಧಗಳು ಬರ್ತವೆ. ಮೊದಲನೇದಾಗಿ ಭೌತಿಕ ಶಿಥಿಲೀಕರಣ. ಭೌತಿಕ ಶಿಥಿಲೀಕರಣ ಅಂದ್ರೇನು? ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಪ್ರಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣ ಎನ್ನುವರು. ಇಲ್ಲಿ ಶಿಲೆಗಳು ಏನಾಗ್ತಾವ ಅಂದರೆ ಯಾವುದೇ ರಾಸಾಯನಿಕ ಬದಲಾವಣೆ ಆಗೋದಿಲ್ಲ, ತಾವೇ ಸಿಂಪಲ್ ಆಗಿ ಒಡೆದು ಚೂರಾಗ್ತಾವೆ, ಹಾಗೆ ಕ್ಷೀಣಿಸ್ತಾವೆ. ಸೊ ಈ ಒಂದು ಶಿಥಿಲೀಕರಣವನ್ನು ಏನಂತ ಕರೀತಾರೆ? ಭೌತಿಕ ಶಿಥಿಲೀಕರಣ ಅಂತ ಕರೀತಾರೆ. ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಪ್ರಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣ ಎನ್ನುವರು. ಇಲ್ಲಿ ಕಣ ವಿಭಜನೆ, ಶಿಲಾ ವಿಭಜನೆ, ಪದರು ವಿಭಜನೆಗಳು ಆಗುತ್ತೆ. ಉದಾಹರಣೆಗೆ ನೋಡೋದಾದರೆ ಕಣಗಳಾಗಿ ಒಡಿತಾ ವಿಭಜನೆ ಆಗ್ಬೋದು, ಇಡೀ ಶಿಲಾನೆ ಅಂದರೆ ಕಲ್ಲು ದೊಡ್ಡ ಪ್ರಮಾಣದಲ್ಲಿ ವಿಭಜನೆ ಆಗ್ಬೋದು, ಪದರು ರೂಪದಲ್ಲಿ ವಿಭಜನೆ ಆಗ್ಬೋದು. ಇವೆಲ್ಲವೂ ಭೌತಿಕ ಶಿಥಿಲೀಕರಣ ಅಂತ ಹೇಳ್ತೇವೆ. ರಾಸಾಯನಿಕ ಶಿಥಿಲೀಕರಣ. ಮಳೆಯ ನೀರು ವಾಯುಮಂಡಲದ ಅನಿಲಗಳೊಡನೆ ವಿಲೀನಗೊಂಡು ಶಿಲೆಗಳನ್ನು ಒಡೆಯುವುದು. ಇದನ್ನು ರಾಸಾಯನಿಕ ಶಿಥಿಲೀಕರಣ ಅಂತ ಕರೀತಾರೆ. ಜಸ್ಟ್ ಅದೊಂದು ಪಾಯಿಂಟ್ ಇದೆ. ಒಂದು ವೇಳೆ ನೀವು ರಾಸಾಯನಿಕ ಶಿಥಿಲೀಕರಣ ಎಂದರೇನು ಅನ್ನೊಂದು ಪ್ರಶ್ನೆಗೆ ಉತ್ತರವನ್ನು ಮಾಡೋದಾದರೆ, ಮಳೆಯ ನೀರು ವಾಯುಮಂಡಲದ ಅನಿಲಗಳೊಡನೆ ವಿಲೀನಗೊಂಡು ಶಿಲೆಗಳನ್ನು ಒಡೆಯುವುದನ್ನೇ ರಾಸಾಯನಿಕ ಶಿಥಿಲೀಕರಣ ಎನ್ನುವರು. ಹೀಗೆ ಬರೆದರೂ ಕೂಡ ಸರಿ ಇರುತ್ತೆ.
ಈ ರಾಸಾಯನಿಕ ಶಿಥಿಲೀಕರಣದಲ್ಲಿ 4 ವಿಧಗಳು ಅಂದರೆ 4 ಪ್ರಕಾರಗಳನ್ನ ಮಾಡಲಾಗಿದೆ. ಮೊದಲನೇದು ಯಾವುದು? ಆಕ್ಸಿಡೇಷನ್. ಆಕ್ಸಿಡೇಷನ್ ಆಕ್ಸಿಡೇಷನ್ ಅಂದರೆ ನೋಡಿ, ಆಕ್ಸಿಜನ್ನಿಂದ ಕೂಡಿರುವ ಮಳೆಯ ನೀರಿನಿಂದ ಶಿಥಿಲೀಕರಣ. ಅಂದರೆ ಈ ಆಕ್ಸಿಡೇಷನ್ ಅಂದರೆ ಆಕ್ಸಿಜನ್ನಿಂದ ಕೂಡಿರುವ ಮಳೆಯ ನೀರಿನಿಂದ ಶಿಥಿಲೀಕರಣ. ಆದರೆ ಅಂತಹ ಶಿಥಿಲೀಕರಣವು ಆಕ್ಸಿಡೇಷನ್ ಶಿಥಿಲೀಕರಣ ಅಂತ ಕರೀತೇವೆ. ಉದಾಹರಣೆಗೆ ಕಬ್ಬಿಣದ ಆಕ್ಸೈಡ್ ಆಗುವುದು. ಅಂದರೆ ಕಬ್ಬಿಣ ಆಕ್ಸೈಡ್ ಆಗುತ್ತದೆ. ಅಂದರೆ ಕಬ್ಬಿಣವು ಏನಾಗ್ಬಿಡುತ್ತೆ? ಕಬ್ಬಿಣದ ಆಕ್ಸೈಡ್ ಆಗಿ ಚೇಂಜ್ ಆಗ್ಬಿಡೋದು. ನೆಕ್ಸ್ಟು ಕಾರ್ಬೋನೇಷನ್ ಅಂದರೆ ಕಾರ್ಬನ್ ಯುಕ್ತ ಮಳೆ ನೀರು ಸುಣ್ಣ ಕಲ್ಲುಗಳ ಮೇಲೆ ಬಿದ್ದಾಗ ಶಿಥಿಲೀಕರಣವಾಗುತ್ತದೆ. ಇಟ್ ಮೀನ್ಸ್ ಕಾರ್ಬನ್ ಯುಕ್ತ ಮಳೆಯ ನೀರು ಸುಣ್ಣ ಕಲ್ಲುಗಳ ಮೇಲೆ ಬಿದ್ದಾಗ ಆಗುವ ಶಿಥಿಲೀಕರಣವನ್ನು ಕಾರ್ಬೋನೇಷನ್ ಶಿಥಿಲೀಕರಣ ಎನ್ನುವರು. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತಲ್ವಾ, ಈ ಕ್ಯಾಲ್ಸಿಯಂ ಕಾರ್ಬೋನೇಟು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗುತ್ತೆ. ಅಂದರೆ ಇಲ್ಲಿ ಫಸ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇತ್ತು, ಯಾವಾಗ ಕಾರ್ಬನ್ ಯುಕ್ತ ಮಳೆ ನೀರು ಸುಣ್ಣದ ಕಲ್ಲುಗಳ ಮೇಲೆ ಬೀಳುತ್ತೋ ಆಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೋಗ್ಬಿಟ್ಟು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗುತ್ತೆ. ಸೊ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಶಿಥಿಲೀಕರಣ ಆಗೋದು. ಹೈಡ್ರೇಷನ್, ಖನಿಜಗಳಲ್ಲಿನ ಕಣಗಳು ನೀರನ್ನು ಹೀರುವುದರಿಂದ ಉಬ್ಬಿಕೊಂಡು ಪುಡಿ ರೂಪದಲ್ಲಿ ನಶಿಸುತ್ತವೆ. ಇದನ್ನು ನಾವು ಹೈಡ್ರೇಷನ್ ಶಿಥಿಲೀಕರಣ ಅಂತ ಕರಿತೇವೆ. ನೋಡಿ, ಹೈಡ್ರೇಷನ್ ಶಿಥಿಲೀಕರಣ ಅಂದರೆ ಇದು ರಾಸಾಯನಿಕ ಶಿಥಿಲೀಕರಣದ ಒಂದು ವಿಧ. ಹೈಡ್ರೇಷನ್ ಶಿಥಿಲೀಕರಣ ಅನ್ನೋದು ಏನು? ಹೈಡ್ರೇಷನ್ ಶಿಥಿಲೀಕರಣ ಅಂದರೆ ಖನಿಜಗಳಲ್ಲಿನ ಕಣಗಳು ನೀರನ್ನು ಹೀರುವುದರಿಂದ ಉಬ್ಬಿಕೊಂಡು ಪುಡಿ ರೂಪದಲ್ಲಿ ನಶಿಸುತ್ತವೆ. ಇದನ್ನೇ ಹೈಡ್ರೇಷನ್ ಶಿಥಿಲೀಕರಣ ಅಂತ ಕರೀತಾರೆ. ಉದಾಹರಣೆಗೆ ಫೆಲ್ಸ್ಪರ್. ನೆಕ್ಸ್ಟ್ ಸೊಲ್ಯುಲೇಷನ್, ಮಳೆಯ ನೀರು ಕೆಲವು ಶಿಲೆಗಳನ್ನು ಕರಗಿಸಿ ಸೊಲ್ಯುಲೇಷನ್ಗೊಳಿಸುವುದು. ಇದನ್ನೇ ನಾವು ಸೊಲ್ಯುಲೇಷನ್ ಶಿಥಿಲೀಕರಣ ಅಂತ ಕರೀತೇವೆ. ಉದಾಹರಣೆ ನೋಡೋದಾದರೆ ಜಿಪ್ಸಮು, ಉಪ್ಪು, ಫಾಸ್ಫೇಟ್ ಇತ್ಯಾದಿ. ನೆಕ್ಸ್ಟ್ ಮೂರನೇ ಪ್ರಮುಖ ವಿಧವನ್ನು ನೋಡೋದಾದರೆ ಜೈವಿಕ ಶಿಥಿಲೀಕರಣ. ಇವು ರಾಸಾಯನಿಕ ಶಿಥಿಲೀಕರಣದಲ್ಲಿ 4 ಪ್ರಕಾರ. ಇವು ಆಕ್ಸಿಡೇಷನ್ ಶಿಥಿಲೀಕರಣ, ಕಾರ್ಬೋನೇಷನ್ ಶಿಥಿಲೀಕರಣ, ಹೈಡ್ರೇಷನ್ ಶಿಥಿಲೀಕರಣ, ಸೊಲ್ಯುಲೇಷನ್ ಶಿಥಿಲೀಕರಣ. ಹಾಗೆ ಇಲ್ಲಿ ಜೈವಿಕ ಶಿಥಿಲೀಕರಣ 3, ಇದು 2ನೇದು, ಸೊ ಇದು 3ನೇದು. ಇವಾಗ ಜೈವಿಕ ಶಿಥಿಲೀಕರಣವನ್ನು ನೋಡೋಣ. ಸಸ್ಯ, ಪ್ರಾಣಿ, ಮಾನವನಿಂದ ಶಿಲೆಗಳು ಒಡೆದು ಚೂರಾಗುವುದನ್ನು ಜೈವಿಕ ಶಿಥಿಲೀಕರಣ ಎನ್ನುವರು. ನೋಡಿ, ಜೈವಿಕ ಶಿಥಿಲೀಕರಣ ಅಂದರೆ ಸಸ್ಯಗಳಿಂದ ಶಿಲೆಗಳು ಒಡೆದರೆ, ಪ್ರಾಣಿಗಳಿಂದ ಶಿಲೆಗಳು ಒಡೆದರೆ, ಹಾಗೆ ಮಾನವನಿಂದ ಶಿಲೆಗಳು ಏನಾದರೂ ಒಡೆದು ಚೂರಾದರೆ ಅಂತಹ ಒಂದು ಶಿಥಿಲೀಕರಣವನ್ನು ಜೈವಿಕ ಶಿಥಿಲೀಕರಣ ಅಂತ ಕರೀತಾರೆ. ಉದಾಹರಣೆಗೆ ಸಸ್ಯಗಳ ಬೇರುಗಳು. ನೋಡಿ, ಸಸ್ಯಗಳ ಬೇರುಗಳು ಈ ಕಲ್ಲಿನ ಒಂದು ಪಡಿಯಲ್ಲಿ ಹೋಗ್ಬಿಟ್ರೆ ಆ ಕಲ್ಲುಗಳು ಒಡೆದು ಚೂರಾಗಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಾವು ಜೈವಿಕ ಶಿಥಿಲೀಕರಣ ಅಂತ ಕರಿತೀವಿ. ಹಾಗೆ ಪ್ರಾಣಿಗಳ ಬಿಲಗಳು, ಅಂದರೆ ಈ ಪ್ರಾಣಿಗಳು ತಮ್ಮ ಗುಹೆಗಳಲ್ಲಿ ಗೂಡನ್ನು ಕಟ್ಕೊಳ್ತಾವೆ. ಸೊ ಅಂಥ ಸಂದರ್ಭದಲ್ಲಿ ಕಲ್ಲನ್ನು ಕೆದರೋದು, ಒಡೆಯೋದನ್ನು ಮಾಡ್ತಾವೆ. ಸೊ ಅದನ್ನು ನಾವೇನಂತ ಕರಿತೀವಿ? ಜೈವಿಕ ಶಿಥಿಲೀಕರಣ. ಗಣಿಗಾರಿಕೆ, ಮಾನವ ಏನು ಮಾಡ್ತಾ ಇದ್ದಾನೆ ಅಂದರೆ ಇವತ್ತು ತನ್ನ ಬುದ್ಧಿಶಕ್ತಿಯಿಂದ ಭೂಮಿಯನ್ನು ಅಗೀತಾ ಇದ್ದಾನೆ, ಅಲ್ಲಿ ಎಷ್ಟೋ ಕಲ್ಲುಗಳನ್ನು ಹೊಡಿತಾನೆ, ಗಣಿಗಾರಿಕೆ ಮಾಡ್ತಾ ಇದ್ದಾನೆ. ಸೊ ಹೀಗಾಗಿ ಇದನ್ನು ನಾವು ಎಂಥ ಒಂದು ಶಿಥಿಲೀಕರಣ ಅಂತ ಕರಿತೇವೆ ಅಂದರೆ ಜೈವಿಕ ಶಿಥಿಲೀಕರಣ ಅಂತ ಕರಿತೇವು. ಭೂಸವಕಳಿ. ನೆಕ್ಸ್ಟು ಭೂಸವಕಳಿ. ವಿವಿಧ ರೀತಿಯ ನೈಸರ್ಗಿಕ ಶಕ್ತಿಗಳು ಭೂಮಿಯ ಮೇಲ್ಭಾಗವನ್ನು ಸವೆಸುವ ಕಾರ್ಯವನ್ನು ಭೂಸವಕಳಿ ಎನ್ನುವರು. ನೋಡಿ, ಭೂಸವಕಳಿ ಅಂತಂದರೆ ವಿವಿಧ ರೀತಿಯ ನೈಸರ್ಗಿಕ ಶಕ್ತಿಗಳು ಭೂಮಿಯ ಮೇಲ್ಭಾಗವನ್ನು ಸವೆಸುವ ಕಾರ್ಯವನ್ನು ಭೂಸವಕಳಿ ಅಂತ ಕರೀತಾರೆ. ಏನಂತ ಕರೀತಾರೆ? ಭೂಸವಕಳಿ ಅಂತ ಕರೀತಾರೆ. ಅಂದರೆ ವಿವಿಧ ನೈಸರ್ಗಿಕ ಶಕ್ತಿಗಳು, ನಾವೀಗಾಗಲೇ ನೋಡಿದ್ದೇವಲ್ವ ಅನೇಕ ನೈಸರ್ಗಿಕ ಶಕ್ತಿಗಳು. ಸೊ ಎಲ್ಲ ಕಾರಣಗಳಿಂದಾಗಿ ಭೂಮಿಯ ಮೇಲ್ಭಾಗವನ್ನು ಸವೆಸುವ ಕಾರ್ಯವನ್ನು ಭೂಸವಕಳಿ ಅಂತ ಕರೀತಾರೆ. ಭೂಸವಕಳಿಯ ಕಾರಣಕರ್ತೃಗಳು ಈ ಭೂಸವಕಳಿ ಆಗಲಿಕ್ಕೆ ಮುಖ್ಯವಾಗಿರುವ ಕಾರಣ ಏನು ಅಂತ ನೋಡೋದಾದರೆ ಯಾವ ಕರ್ತೃಗಳು ಅಂದರೆ ಯಾರು ಮಾಡ್ತಾರ? ಸೊ ನದಿಗಳು ಉಕ್ಕಿ ಹರಿದ್ರೆ ಭೂಸವಕಳಿ ಆಗುತ್ತೆ. ಭೂಮಿಯ ಮೇಲ್ಪದರು ಕೊಚ್ಕೊಂಡು ಹೋಗುತ್ತೆ, ಭೂಮಿಯ ಫಲವತ್ತತೆ ಹಾಳಾಗುತ್ತೆ,
ಹಾಗೆ ಹಿಮನದಿ, ಹಾಗೆ ಅಂತರ್ಜಲ, ಮಾರುತ ಮತ್ತು ಸಮುದ್ರದ ಅಲೆಗಳು ಇವುಗಳಿಂದ ಏನಾಗುತ್ತೆ, ಭೂಮಿಯ ಒಂದು ಸವಕಳಿ ಆಗುತ್ತೆ. ಮೊದಲಿಗೆ ನಾವು ನದಿ ಬಗ್ಗೆ ನೋಡೋಣ. ಉಗಮದಿಂದ ಸಮುದ್ರದವರೆಗೆ ಹರಿಯುವ ಸಿಹಿ ನೀರಿನ ಜಲಧಾರೆಯನ್ನು ನದಿ ಅಂತ ಕರೀತಾರೆ. ನೋಡಿ, ಒಂದು ನದಿ ಎಂದರೇನು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಾದ್ರೆ ಸಿಹಿ ನೀರಿನ ಜಲಧಾರೆ ಇದು. ಇಲ್ಲಿ ವಿಶೇಷವಾಗಿ ಇನ್ನೊಂದು ಹೇಳೋದಂದ್ರೆ ಸಿಹಿ ನೀರಿನ ಜಲಧಾರೆ. ಇಲ್ಲಿರ್ತಕ್ಕಂಥ ನೀರು ಹೇಗಿರುತ್ತೆ ಅಂದರೆ, ನದಿಯಲ್ಲಿ ಯಾವುದೇ ನದಿಗಳನ್ನು ತಗೊಳ್ಳಿ ನೀವು, ಎಲ್ಲ ನದಿಗಳ ನೀರು ಸಾಮಾನ್ಯವಾಗಿ ಸಿಹಿ ನೀರಾಗಿರುತ್ತೆ. ಇದು ಉಪ್ಪು ನೀರಲ್ಲ. ಸಮುದ್ರ ಸಾಗರಗಳ ನೀರು ಹೇಗಿರುತ್ತೆ, ಉಪ್ಪು ನೀರಾಗಿರುತ್ತೆ. ಬಟ್ ನದಿಗಳ ನೀರು ಸಿಹಿ ಆಗಿರುತ್ತೆ. ಉಗಮದಿಂದ ಸಮುದ್ರದವರೆಗೆ ಹರಿಯುವ ಸಿಹಿ ನೀರಿನ ಜಲಧಾರೆಯನ್ನು ನದಿ ಅಂತ ಕರೀತಾರೆ. ನದಿ ಅಂದರೆ ಉಗಮದಿಂದ ಅಂದರೆ ನದಿಯ ಉಗಮ ಸ್ಥಳದಿಂದ ಅದು ಸಮುದ್ರ ಸೇರುವವರೆಗೆ ಅಥವಾ ಇತರ ಯಾವುದೇ ಒಂದು ನದಿಯನ್ನು ಸೇರುವವರೆಗೆ ಹರಿತಕ್ಕಂಥ ಒಂದು ಸಿಹಿ ನೀರಿನ ಜಲಧಾರೆ ಇದೆಯಲ್ಲ, ಅದು ನದಿ ಅಂತ ಕರೀತಾರೆ. ಈ ಡೆಫಿನೇಷನ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಕೊಡಬಹುದು. ಒಂದು ನದಿಯ ಉಗಮ ಸ್ಥಳದಿಂದ ಮತ್ತೊಂದು ನದಿಯನ್ನು ಸೇರುವ ಅಥವಾ ಸಮುದ್ರವನ್ನು ಸೇರುವವರೆಗೂ ಹರಿತಕ್ಕಂಥ ಒಂದು ಸಿಹಿ ನೀರಿನ ಜಲಧಾರೆಯನ್ನ ನದಿ ಅಂತ ಕರಿತೇವೆ. ನೆಕ್ಸ್ಟ್, ನದಿ ಹರಿಯುವ ಮಾರ್ಗವನ್ನ ನದಿಯ ಪಾತ್ರ ಅಂತ ಕರಿತೇವೆ. ನೋಡಿ, ಇಲ್ಲಿ ಒಂದು ನದಿ ಉಗಮವಾಗುತ್ತೆ, ಇಲ್ಲಿಂದ ಅದು ಹರಿತಾ 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 ಹೋಗುತ್ತೆ. ಸೊ ಅದು ಇಲ್ಲಿ ಮತ್ತೊಂದು ದೊಡ್ಡ ನದಿಯನ್ನ ಸೇರ್ಬೋದು. ಇಲ್ಲೊಂದು ದೊಡ್ಡ ನದಿ ಹೋಗ್ತಾ ಇರುತ್ತೆ, ಸೊ ಈ ನದಿಯನ್ನು ಹೋಗಿ ಸೇರ್ಬೋದು. ಅಥವಾ ಈ ಹರಿಯೋ ನದಿನೇ ನೇರವಾಗಿ ಹೋಗ್ಬಿಟ್ಟು ಇಲ್ಲಿರ್ತಕ್ಕಂಥ ದೊಡ್ಡದೊಂದು ಸಮುದ್ರವನ್ನೇ ಅದು ಹೋಗಿ ಸೇರ್ಬೋದು. ಆ ನದಿ ನೇರವಾಗಿ ಸಮುದ್ರವನ್ನೇ ಸೇರ್ಬೋದು. ನಿಮಗೆ ಒಂದು ಉದಾಹರಣೆ ಕೊಡೋದಾದ್ರೆ, ಇಲ್ಲಿ ಕಾಳಿ ನದಿ ಇದೆ ಅಲ್ವಾ, ಈ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಡಿಗ್ಗಿ ಘಾಟದಲ್ಲಿ ಉಗಮವಾಗಿಬಿಟ್ಟು ಹರಿತಾ ಹರಿತಾ ಇದು ಎಲ್ಲಿಗೋಯ್ತು, ಸೊ ಅರಬ್ಬಿ ಸಮುದ್ರವನ್ನು ಸೇರಿತು. ಇದು ಮತ್ತೊಂದು ಯಾವ ನದಿಗೂ ಹೋಗಿ ಸೇರಲಿಲ್ಲ. ಕಾಳಿ ನದಿ ನೇರವಾಗಿ ಅದು ಸಮುದ್ರವನ್ನು ಸೇರಿತು. ಬಟ್ ಈಗ ಮಲಪ್ರಭಾ ನದಿ ನೋಡಿ, ಒಂದು ಮಲಪ್ರಭಾ ನದಿ ಅನ್ಕೊಳ್ಳಿ, ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಉಗಮವಾಗಿಬಿಟ್ಟು ಹರಿತಾ ಹರಿತಾ ಬಂದ್ಬಿಟ್ಟು 304 ಕಿಲೋಮೀಟರ್ ಹರಿದು ಅದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲಸಂಗಮದ ಹತ್ತಿರ ಕೃಷ್ಣಾ ನದಿಯನ್ನು ಸೇರುತ್ತೆ. ಸೊ ಇದು ಕೃಷ್ಣಾ ನದಿ ಅನ್ಕೊಳ್ಳಿ. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗಿಬಿಟ್ಟು ಕೃಷ್ಣಾ ನದಿ ಹರಿತಾ ಬರುತ್ತೆ. ಇದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದಾದ ನದಿ, ಉದ್ದವಾದ ನದಿ. ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿ ಗೋದಾವರಿ ನದಿ, ದಕ್ಷಿಣ ಭಾರತ ದೊಡ್ಡದಾದ ನದಿ ಕೃಷ್ಣಾ ನದಿ. ಸೊ ಕೃಷ್ಣಾ ನದಿಯನ್ನು ಸೇರಿತು. ಸೊ ನಾವು ಇದನ್ನು ನದಿ ಅಂದರೆ ಒಂದು ನದಿ ಉಗಮ ಸ್ಥಾನದಿಂದ ಮತ್ತೊಂದು ನದಿಯನ್ನು ಸೇರುವವರೆಗೆ ಅಥವಾ ಒಂದು ನದಿ ಉಗಮ ಸ್ಥಾನದಿಂದ ಸಮುದ್ರದ ಸೇರುವವರೆಗೂ ಹರಿಯುವ ಒಂದು ಸಿಹಿ ನೀರಿನ ಜಲಧಾರೆಯನ್ನ ಏನಂತ ಕರೀತಾರೆ, ನದಿ ಅಂತ ಕರೀತಾರೆ. ಈ ನದಿಯ ಪಾತ್ರ ಅಂದ್ರೆ ಇಲ್ಲಿಂದ ಅದು ಏನು ಸಮುದ್ರದವರೆಗೆ ಹರಿಯೋದು ಅಥವಾ ಮತ್ತೊಂದು ನದಿಯವರೆಗೆ ಸೇರ್ತಕ್ಕಂಥ ಹರಿತಕ್ಕಂಥ ಭಾಗ ಇದೆಯಲ್ಲ, ಇದು ನದಿಯ ಪಾತ್ರ ಅಂತ ಕರೀತಾರೆ. ನದಿ ಆರಂಭದ ಸ್ಥಾನವನ್ನ ನಾವು ನದಿಯ ಮೂಲ ಅಂತ ಕರಿತೇವೆ. ನಾನು ಹೇಳಿದ್ನಲ್ವಾ, ಸೊ ಇಲ್ಲಿಂದ ನದಿ ಹೊರಟಿದೆಯಪ್ಪ ಅಂತಂದ್ರೆ ಸೊ ಇದನ್ನೇನಂತ ಕರೀತಾರ, ನದಿಯ ಮೂಲ ಸ್ಥಾನ ಅಂತ ಕರೀತಾರೆ. ನದಿ ಸಮುದ್ರ ಸೇರುವ ಸ್ಥಳ ಅದು ನದಿ ಮುಖಜ ಅಂತ ಕರೀತಾರೆ. ಇಲ್ಲಿ ದೊಡ್ಡದೊಂದು ಸಮುದ್ರವನ್ನು ಇದು ಬಂದು ಏನಾದರೂ ಸೇರಿಬಿಟ್ರೆ ಸೊ ಇದನ್ನೇನಂತ ಕರೀತಾರೆ, ಸಮುದ್ರ ಅಂತ. ನದಿ ಮುಖಜ ಭೂಮಿ ಏನು ಸಮುದ್ರವನ್ನು ಸೇರುತ್ತಲ್ವ, ಈ ಒಂದು ಭಾಗವನ್ನ ನದಿ ಮುಖಜ ಅಂತ ಕರೀತಾರೆ. ಪ್ರಧಾನ ನದಿಯನ್ನು ಸೇರುವ ಸಣ್ಣ ನದಿಗಳಿಗೆ ಉಪನದಿ ಅಂತ ಕರೀತಾರೆ. ಇಲ್ಲೊಂದು ಈಗಾಗಲೇ ಹೇಳಿದ ಕೃಷ್ಣಾ ನದಿ ಹೋಗ್ತಾ ಇರುತ್ತೆ. ಸೊ ಇಲ್ಲೊಂದು ಮಲಪ್ರಭಾ ನದಿ ಬಂದ್ಬಿಟ್ಟು ಇದಕ್ಕೆ ಸೇರಿದ್ರೆ ಈ ಕೃಷ್ಣಾ ನದಿಗೆ ಮೇನ್ ಇದು ನದಿ ರಿವರ್. ಬಟ್ ಈ ಕೃಷ್ಣಾ ನದಿಗೆ ಮಲಪ್ರಭಾ ನದಿ ಏನಾಗುತ್ತೆ, ಉಪನದಿ ಆಗ್ಬಿಡುತ್ತೆ. ಇದನ್ನು ಉಪನದಿ ಅಂತ ಕರೀತಾರೆ. ಒಂದು ನದಿ ಮತ್ತೊಂದು ನದಿಯನ್ನು ಸೇರುವ ಸ್ಥಳವನ್ನು ಏನಂತ ಕರೀತಾರೆ, ಸಂಗಮ ಅಂತ ಕರೀತಾರೆ. ಇಲ್ಲಿ ಮಲಪ್ರಭಾ ನದಿ ಇದು ಕೂಡಲಸಂಗಮದ ಹತ್ರ ಹೋಗ್ಬಿಟ್ಟು ಕೃಷ್ಣಾ ನದಿಯನ್ನು ಸೇರುತ್ತೆ, ಎರಡು ನದಿಗಳು ಸೇರ್ತವೆ. ಈ ಸ್ಥಳವನ್ನು ಏನಂತ ಕರೀತಾರೆ, ಸಂಗಮ ಅಂತ ಕರೀತಾರೆ. ಶ್ರೀ ಜಗಜ್ಯೋತಿ ಬಸವೇಶ್ವರ ಅವರ ಐಕ್ಯ ಸ್ಥಳ ಕೂಡ ಕೂಡಲಸಂಗಮ. ನದಿ ಪಾತ್ರ, ನದಿ ಪಾತ್ರದ ಬಗ್ಗೆ ನೋಡೋಣ. ಇಲ್ಲಿ ಮುಖ್ಯವಾಗಿ 3 ಪಾತ್ರಗಳು ಬರ್ತವೆ. ಮೇಲ್ಕಣಿವೆ ಪಾತ್ರ, ಮಧ್ಯ ಕಣಿವೆ ಪಾತ್ರ, ಕೆಳಕಣಿವೆ ಪಾತ್ರ. ಮೇಲ್ಕಣಿವೆ ಪಾತ್ರ, ಮಧ್ಯ ಕಣಿವೆ ಪಾತ್ರ, ಕೆಳಕಣಿವೆ ಪಾತ್ರ. ಈಗ ಒಂದೊಂದರ ಬಗ್ಗೆ ನೋಡೋಣ. ಮೇಲ್ಕಣಿವೆ ಪಾತ್ರ ಕಂದರಗಳು, ಮಹಾಕಂದರ, ವಿ ಆಕಾರದ ಕಣಿವೆಗಳು, ಜಲಪಾತಗಳು, ಕುಂಭಕುಳಿಗಳು ಇವೆಲ್ಲವೂ ಮೇಲ್ಕಣಿವೆ ಪಾತ್ರದಲ್ಲಿ ಬರ್ತಾವು. ನೆಕ್ಸ್ಟು ಮಧ್ಯ ಕಣಿವೆ ಪಾತ್ರ ನೋಡಿ. ಇಲ್ಲಿ ಮೆಕ್ಕಲು ಬೀಸಣಿಗೆ, ನದಿಯ ತಿರುವುಗಳು, ನದಿಯ ತಿರುವುಗಳು ನೀವು ಚಿತ್ರದಲ್ಲಿ ವೀಕ್ಷಣೆ ಮಾಡಬಹುದು, ನದಿಯ ತಿರುವುಗಳು. ನೆಕ್ಸ್ಟು ಕೆಳಕಣಿವೆ ಪಾತ್ರ. ನೆಕ್ಸ್ಟು
ಕೆಳಕಣಿವೆ ಪಾತ್ರವನ್ನು ನೋಡಿ. ಪ್ರವಾಹ ಮೈದಾನ, ಇಲ್ಲಿ ಚಿತ್ರದಲ್ಲಿ ವೀಕ್ಷಣೆ ಮಾಡಬಹುದು. ಇದು ಪ್ರವಾಹ ಮೈದಾನ, ಪ್ರವಾಹದಿಂದಾಗಿ ಈ ಮೈದಾನ ಆಗಿದೆ. ಪ್ರವಾಹ ಮೈದಾನ, ಸ್ವಾಭಾವಿಕ ದಡಕಟ್ಟೆ, ಶೃಂಗ ಸರೋವರ. ಶೃಂಗ ಸರೋವರ ಅಂದರೆ ಚಿತ್ರದಲ್ಲಿ ನೀವು ಅದನ್ನು ಕೂಡ ವೀಕ್ಷಣೆ ಮಾಡಬಹುದು. ಇದು ಶೃಂಗ ಸರೋವರ, ಶೃಂಗ ಸರೋವರ. ಹಾಗೆ ಮುಖಜ ಭೂಮಿ, ಮುಖಜ ಭೂಮಿ. ಮುಖಜ ಭೂಮಿಯನ್ನ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು, ಇಲ್ಲಿ ವೀಕ್ಷಣೆ ಮಾಡಬಹುದು ಮುಖಜ ಭೂಮಿ. ಹಾಗೆ ಉಪನದಿಗಳು, ಅಂದ್ರೆ ಒಂದು ನದಿ ಹೀಗೆ ಹೀಗೆ ಹರಿತಾ ಏನು ಹೋಗ್ತಾ ಇದೆ ಅಲ್ವಾ, ಇಲ್ಲಿ ಇದು ಸಮುದ್ರ. ಸೊ ಇದನ್ನ ಬಂದು ಸೇರುತ್ತಲ್ವ, ಈ ಸೇರ್ತಕ್ಕಂಥ ಒಂದು ಸ್ಥಳವನ್ನ ನಾವು ಮುಖಜ ಭೂಮಿ ಅಂತ ಕರಿತೇವೆ. ಯಾವ್ದಾವ್ದು ಎಡಿಷನಲ್ ಬಂದು ಒಂದು ನದಿ ಸೇರಿದ್ರೆ ಅದನ್ನ ಉಪನದಿ ಅಂತ ಕರಿತೇವು. ಹಿಮನದಿ. ನೆಕ್ಸ್ಟ್ ನಾವು ಹಿಮನದಿ ಬಗ್ಗೆ ನೋಡೋಣ. ಹಿಮರಾಶಿಯು ಅದರ ಭಾರ ಮತ್ತು ಗುರುತ್ವಾಕರ್ಷಣ ಬಲದಿಂದ ಇಳಿಜಾರಿಗೆ ಜಾರುವುದನ್ನು ಹಿಮನದಿ ಅಂತ ಕರೀತಾರೆ. ಏನಂತ ಕರೀತಾರೆ? ಹಿಮನದಿ ಅಂತ ಕರೀತಾರೆ. ನೋಡಿ, ಹಿಮರಾಶಿಯು ಅದರ ಭಾರ ಮತ್ತು ಗುರುತ್ವಾಕರ್ಷಣ ಬಲದಿಂದ ಇಳಿಜಾರಿಗೆ ಜಾರುವುದನ್ನು ಹಿಮನದಿ ಅಂತ ಕರೀತಾರೆ. ಇಲ್ಲಿ ಹಿಮನದಿಯ ವಿಧಗಳನ್ನು ನೋಡೋಣ. ಹಿಮನದಿಯಲ್ಲಿರ್ತಕ್ಕಂಥ ವಿಧಗಳು. ಈ ಹಿಮನದಿಯ ವಿಧಗಳಲ್ಲಿ ಮೊದಲನೇದು, ಮುಖ್ಯವಾಗಿ 2 ಭಾಗಗಳನ್ನು ಮಾಡಿದ್ದಾರೆ ಹಿಮನದಿಯಲ್ಲಿ. ಇಲ್ಲಿ ಮೊದಲನೇದು ನೋಡೋಣ, ಖಂಡಾಂತರ ಹಿಮನದಿ. ಮೊದಲನೇದು ಖಂಡಾಂತರ ಹಿಮನದಿ. ಮೊದಲನೇದು ಯಾವುದು? ಖಂಡಾಂತರ ಹಿಮನದಿ. ಏನು ಖಂಡಾಂತರ ಹಿಮನದಿ ಅಂದರೆ? ಖಂಡಾಂತರ ಹಿಮನದಿ ಧ್ರುವ ಪ್ರದೇಶದಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮನದಿ ಎನ್ನುವರು. ನೋಡಿ, ಖಂಡಾಂತರ ಹಿಮನದಿ ಅಂತಂದ್ರೆ ಧ್ರುವ ಪ್ರದೇಶದಲ್ಲಿರುವ, ಅಂದ್ರೆ ಧ್ರುವ ಪ್ರದೇಶಗಳಲ್ಲಿರುವ, ನೋಡಿ, ಧ್ರುವ ಪ್ರದೇಶಗಳಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮನದಿ ಅಂತ ಕರೀತಾರೆ. ಉದಾಹರಣೆಗೆ ಗ್ರೀನ್ಲ್ಯಾಂಡ್, ಅಂಟಾರ್ಟಿಕ್. ನೆಕ್ಸ್ಟ್ ಎರಡನೇದು ಪರ್ವತ ಹಿಮನದಿಗಳು. ಪರ್ವತ ಹಿಮನದಿಗಳು ಎತ್ತರದ ಪರ್ವತ ಪ್ರದೇಶಗಳಲ್ಲಿರುವ ಹಿಮನದಿಗಳನ್ನು ಪರ್ವತ ಹಿಮನದಿ ಅಂತ ಕರೀತಾರೆ. ನೋಡಿ, ಪರ್ವತ ಹಿಮನದಿಗಳಂದ್ರೆ ಎತ್ತರದ ಪರ್ವತ ಪ್ರದೇಶಗಳಲ್ಲಿರುವ ಹಿಮನದಿಗಳನ್ನು ಪರ್ವತ ಹಿಮನದಿಗಳು ಅಂತ ಕರೀತಾರೆ. ಹಿಮನದಿ ಸವೆತದಿಂದ ನಿರ್ಮಿತವಾಗುವ ಭೂ ಸ್ವರೂಪಗಳು ಹಿಮಗಾರ, ಗಿರಿಶೃಂಗ, ಪರ್ವತ ಕಟಕ, ಶಿಲಾಸೋಪಾನ, ಯು ಆಕಾರದ ಕಣಿವೆ, ತೂಗು ಕಣಿವೆ. ನೋಡಿ, ಒಂದ್ಸಾರಿ ನೋಡಿ, ಹಿಮನದಿ ಸವೆತದಿಂದ ನಿರ್ಮಿತವಾಗುವ ಭೂ ಸ್ವರೂಪಗಳು. ಈ ಹಿಮನದಿ ಸವೆತದಿಂದ ನಿರ್ಮಿತವಾಗುವ ಭೂ ಸ್ವರೂಪಗಳು ಯಾವುವು? ಹಿಮಗಾರ, ಗಿರಿಶೃಂಗ, ನೀವು ಚಿತ್ರದಲ್ಲಿ ವೀಕ್ಷಣೆ ಮಾಡಬಹುದು. ಗಿರಿಶೃಂಗ, ಪರ್ವತ ಕಟಕ, ಇಲ್ಲಿ ವೀಕ್ಷಣೆ ಮಾಡಬಹುದು ಚಿತ್ರದಲ್ಲಿ. ಪರ್ವತ ಕಟಕ, ಶಿಲಾಸೋಪಾನ, ಯು ಆಕಾರದ ಕಣಿವೆ, ತೂಗು ಕಣಿವೆ. ನೆಕ್ಸ್ಟ್, ಹಿಮನದಿಯ ಕಾರ್ಯವನ್ನು ಗ್ಲೇಸಿಯಲ್ ಸೈಕಲ್ ಎನ್ನುವರು. ನೋಡಿ, ಹಿಮನದಿಯ ಕಾರ್ಯವನ್ನು ಏನಂತ ಕರೀತಾರೆ? ಗ್ಲೇಸಿಯಲ್ ಸೈಕಲ್ ಅಂತ ಕರೀತಾರೆ. ಹಿಮನದಿಯ ಕಾರ್ಯವನ್ನ ಗ್ಲೇಸಿಯಲ್ ಸೈಕಲ್ ಅಂತ ಕರೀತಾರೆ. ಅಂತರ್ಜಲ. ನೆಕ್ಸ್ಟ್, ಅಂತರ್ಜಲ ಭೂಮಿಯ ಒಳಪದರುಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಅಂತರ್ಜಲ ಎನ್ನುವರು. ನೋಡಿ, ಅಂತರ್ಜಲ ಅಂತಂದ್ರೆ ಭೂಮಿಯ ಒಳಪದರುಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಅಂತರ್ಜಲ ಅಂತ ಕರೀತಾರೆ. ಯಾವುದಕ್ಕೆ ಅಂತರ್ಜಲ ಅಂತ ಕರೀತಾರೆ? ಭೂಮಿಯ ಒಳಪದರಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಅಂತರ್ಜಲ ಅಂತ ಕರೀತಾರೆ. ಅಂತರ್ಜಲವು ಪ್ರವೇಶಿಸಬಹುದಾದ ಶಿಲಾಪದರುಗಳನ್ನು ಪ್ರವೇಶ ಶಿಲೆ ಅಂತ ಕರೀತಾರೆ. ನೋಡಿ, ಈ ಅಂತರ್ಜಲವು ಎಲ್ಲಾ ಶಿಲಾಪದರುಗಳಲ್ಲಿ ಹೋಗೋದಿಲ್ಲ. ಅಂತರ್ಜಲವು ಪ್ರವೇಶಿಸಬಹುದಾದ ಶಿಲಾಪದರುಗಳನ್ನು, ಅಂದ್ರೆ ಈ ಅಂತರ್ಜಲವು ಯಾವ ಶಿಲೆಗಳಲ್ಲಿ ಪ್ರವೇಶ ಮಾಡುತ್ತೆ ಅಂತ ಶಿಲೆಗಳನ್ನು ಏನಂತ ಕರೀತಾರೆ? ಪ್ರವೇಶ ಶಿಲೆಗಳು ಅಂತ ಕರೀತಾರೆ. ಅಂದ್ರೆ ಹೋಗ್ಲಿಕ್ಕೆ ಅವಕಾಶ ಇರತಕ್ಕಂಥ ಶಿಲೆಗಳು. ನೆಕ್ಸ್ಟ್ ನೋಡಿ, ಅಂತರ್ಜಲವು ಪ್ರವೇಶಿಸಲಾರದ
ಶಿಲಾಪದರಗಳನ್ನು ಅಪ್ರವೇಶ ಶಿಲೆ ಅಂತ ಕರೀತಾರೆ. ನೋಡಿ, ಅಂತರ್ಜಲವು ಯಾವ ಶಿಲಾಪದರ ಒಳಗಡೆ ಹೋಗುತ್ತೋ ಅದನ್ನು ಪ್ರವೇಶ ಶಿಲೆ ಅಂತ ಕರೀತಾರೆ, ಯಾವುದರಲ್ಲಿ ಹೋಗೋದಿಲ್ಲ ಅದನ್ನು ಅಪ್ರವೇಶ ಶಿಲೆ ಅಂತ ಕರೀತಾರೆ. ನೀವು ಈ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಚಿತ್ರದ ಮೇಲೆ ನೀವು ಚಿತ್ರವನ್ನು ಗಮನಿಸಿದರೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಮಳೆ ನೀರಿದೆ. ಸೊ ಇದು ಮಳೆ ನೀರಿದೆ, ಇಲ್ಲಿ ಪ್ರವೇಶ ಮಾಡ್ತಾ ಇದೆ, ಇದು ಪ್ರವೇಶ, ಇಲ್ಲಿ ಪ್ರವೇಶ, ಇಲ್ಲಿ ಎಲ್ಲ ನೀರಿದೆ ಅಂತ ಅನ್ಕೊಳ್ಳಿ. ಇದೇನು ಅಂತಂದರೆ ಪ್ರವೇಶ ಶಿಲೆ ಅಂತಂದರೆ ಈ ನೀರು ಇಲ್ಲಿ ಅಂತರ್ಜಲ, ಈ ಭೂಮಿಯಿಂದ ಒಳಗಡೆ ಹೋಗ್ಲಿಕ್ಕೆ ಇಲ್ಲಿ ಭಾಗ ಇದೆ ಅಲ್ವಾ. ಸೊ ಇದೇನು ಇಲ್ಲಿ ಹೋಗ್ಲಿಕ್ಕಿದೆ ಅಂತಂದರೆ ಇದೇನು ನೀರಿನ ಭಾಗ. ನೋಡಿ ಒಂದ್ಸಾರಿ, ಇದು ಮಳೆ ನೀರು ಬರ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಮಳೆ ನೀರು ಬರ್ತಾ ಇದೆ, ಈ ನೀರು ಇಲ್ಲೇನು ಒಳಗಡೆ ಇದೆ ಅಲ್ವಾ, ಇಲ್ಲಿ ನೀವು ಡಾಟ್ ಡಾಟ್ ಕಾಣಿಸುತ್ತಲ್ಲ. ಸೊ ಇದೇನಪ್ಪ ಅಂತಂದರೆ ಇದೆಲ್ಲ ನೀರಿದೆ. ಇದನ್ನು ಎಂಥ ಶಿಲೆ ಅಂತ ಕರಿತೇವೆ ಅಂತಂದ್ರೆ ನಾವು ಪ್ರವೇಶ ಶಿಲೆ. ಪ್ರವೇಶ ಶಿಲೆ ಅಂತಂದ್ರೆ ನೀರು ಇಲ್ಲಿ ಪ್ರವೇಶ ಆಗಲಿಕ್ಕೆ ಅವಕಾಶ ಇದೆ ಈ ಭಾಗದಲ್ಲಿ, ಹೀಗಾಗಿ ಅದನ್ನು ಪ್ರವೇಶ ಶಿಲೆ ಅಂತ ಕರೀತೇವೆ. ಹಾಗಾದರೆ ಇಲ್ಲಿದೆ ಅಲ್ವಾ ಅಪ್ರವೇಶ ಶಿಲೆ. ನೋಡಿ, ಇದು ಪ್ರವೇಶ ಶಿಲೆ, ಇಲ್ಲಿದೆ ಅಲ್ವಾ, ಇದು ಪ್ರವೇಶ ಶಿಲೆ ಆಯಿತು. ಈಗ ಅಪ್ರವೇಶ ಶಿಲೆ. ಅಪ್ರವೇಶ ಶಿಲೆ ಅಂದ್ರೇನು? ಇಲ್ಲಿದೆ ನೋಡಿ, ಇದು ಅಪ್ರವೇಶ ಶಿಲೆ. ಇಲ್ಲೇನು ಕಾಣಿಸುತ್ತಲ್ಲ, ಇಲ್ಲಿ ನೀರು ಹೋಗೋದಿಲ್ಲ, ಇಲ್ಲಿ ಹೋಗ್ತಾ ಇಲ್ಲ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅಪ್ರವೇಶ ಶಿಲೆ ಅಂತಂದ್ರೆ ಇಲ್ಲಿಯೂ ಇದೆ. ಅದು ಈ ರೆಡ್ ಮಾರ್ಕ್ ಏನು ಮಾಡ್ತಿದ್ದಿಲ್ಲ, ಇದು ಅಪ್ರವೇಶ ಶಿಲೆ. ಇಲ್ಲಿಯೂ ಅಪ್ರವೇಶ ಶಿಲೆ ಅದ. ಆ ನಂತರ ಈ ಭಾಗದಲ್ಲಿ ಕೂಡ ಅಪ್ರವೇಶ ಶಿಲೆ ಅದ. ಈಗೇನು ಇದು ಅಪ್ರವೇಶ ಶಿಲೆ. ಬಟ್ ನೀವು ಬ್ಲೂ ಕಲರ್ ಏನು ನೋಡ್ತಾ ಇದ್ದಿಲ್ಲ, ಇದು ಪ್ರವೇಶ ಶಿಲೆ. ಇದು ಪ್ರವೇಶ ಶಿಲೆ. ಇಲ್ಲಿರೋದು ಪ್ರವೇಶ ಶಿಲೆ. ಪ್ರವೇಶ ಶಿಲೆದಲ್ಲಿ ನೀರು ಹೋಗುತ್ತೆ, ಅಂತರ್ಜಲ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಬಟ್ ಯಾವುದರಲ್ಲಿ ಅವಕಾಶ ಇರೋದಿಲ್ಲ ಅಂತಂದರೆ ಈ ಒಂದು ಅಪ್ರವೇಶ ಶಿಲೆಯಲ್ಲಿ ಈ ಭಾಗದಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ಅಪಾರ ಪ್ರಮಾಣದ ಅಂತರ್ಜಲವನ್ನು ಹೊಂದಿರುವ ಶಿಲೆಗಳನ್ನು ಜಲಶಿಲೆ ಎನ್ನುವರು. ನೋಡಿ, ಅಪಾರ ಪ್ರಮಾಣದ ಅಂತರ್ಜಲವನ್ನು ಹೊಂದಿರುವ ಶಿಲೆಗಳನ್ನು ಜಲಶಿಲೆ ಅಂತ ಕರೀತಾರೆ. ಅಂದರೆ ಹೆಚ್ಚು ನೀರಿನ ಅಂಶವನ್ನು ಹೊಂದಿರತಕ್ಕಂಥ ಶಿಲೆಗಳನ್ನು ಏನಂತ ಕರೀತಾರೆ? ಜಲಶಿಲೆಗಳು ಅಂತ ಕರೀತಾರೆ. ಈ ಜಲಶಿಲೆಗಳು ಸಾಮಾನ್ಯವಾಗಿ ಸಮುದ್ರ ಸಾಗರಗಳ ತಳದಲ್ಲಿ ಇರ್ತಾವೆ ಜಾಸ್ತಿ. ಅಂತರ್ಜಲವು ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ಚಿಲುಮೆ ಎನ್ನುವರು. ಅಂತರ್ಜಲವು ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ಚಿಲುಮೆ ಎನ್ನುವರು. ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಅಂತರ್ಜಲ ಇದೆ ಅಲ್ವಾ, ಇದು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಹೊರಗಡೆ ಬರಬೇಕದು. ಅದು ನಾವು ಭೂಮಿಯನ್ನು ಅಗೆದುಬಿಟ್ಟು ಅಂತರ್ಜಲವನ್ನು ಹೊರಗೆ ತರೋದಲ್ಲ. ಅಂತರ್ಜಲವು ಸ್ವಾಭಾವಿಕವಾಗಿ ಹೊರಬಿದ್ದರೆ, ಅಂದರೆ ಹೊರ ಬಂದರೆ, ಹೊರ ಬೀಳುವುದನ್ನು ನಾವೇನಂತ ಕರಿತೇವೆ? ಚಿಲುಮೆ ಅಂತ ಕರಿತೇವೆ. ಏನಂತ ಕರಿತೇವೆ? ಚಿಲುಮೆ ಅಂತ ಕರಿತೇವೆ. ಅಂದರೆ ಅಂತರ್ಜಲವು ಸ್ವಾಭಾವಿಕವಾಗಿ ಹೊರ ಬೀಳುವುದು, ಅಂದರೆ ಭೂಭಾಗದಿಂದ ಹೊರಗಡೆ ಬರಬೇಕು. ಸೊ ಅದನ್ನು ನಾವು ಚಿಲುಮೆ ಅಂತ ಕರಿತೇವೆ. ಚಿಲುಮೆಗಳ ವಿಧಗಳು. ಚಿಲುಮೆಗಳನ್ನು ನಾವು ಮುಖ್ಯವಾಗಿ 5 ವಿಧಗಳನ್ನು ಮಾಡಿದೆವು. ನಿರಂತರ ಚಿಲುಮೆಗಳು, ಅಂದರೆ ನಿರಂತರವಾಗಿ ಇವು ಯಾವಾಗಲೂ ಹರಿತಾ ಇರ್ತವು. ನಿಯತಕಾಲಿಕ ಚಿಲುಮೆಗಳು, ಅಂದರೆ ಕಾಲಕಾಲಕ್ಕೆ ಹರಿಯೋದು, ಅಂದರೆ ಮಳೆಗಾಲದಲ್ಲಿ ಹರಿತಕ್ಕಂಥ ನಿಯತಕಾಲಿಕ ಚಿಲುಮೆಗಳು. ಬಿಸಿ ನೀರಿನ ಚಿಲುಮೆಗಳು, ಇವು ಯಾವಾಗಲೂ ಬಿಸಿ ನೀರಿನ, ಅಂದರೆ ಸಾಮಾನ್ಯವಾಗಿ ಇಂಥ ಚಿಲುಮೆಗಳು ಕೆಲವು ಸಾರಿ ನ್ಯಾಚುರಲ್ ಇರ್ತವೆ, ಕೆಲವು ಸಾರಿ ಜ್ವಾಲಾಮುಖಿಯಿಂದಲೂ ಕೂಡ ಇಂಥ ಚಿಲುಮೆಗಳು ಉಗಮವಾಗಿರ್ತವೆ. ಇಲ್ಲಿ ಯಾವಾಗಲೂ ಬಿಸಿ ನೀರು ಹೊರಗಡೆ ಬರ್ತಾ ಇರುತ್ತೆ. ಬಿಸಿ ನೀರಿನ ಬುಗ್ಗೆಗಳು, ಉದಾಹರಣೆಗೆ USA ಅಂತಂದರೆ ಅಮೆರಿಕದಲ್ಲಿರ್ತಕ್ಕಂಥ ಓಲ್ಡ್ ಫೇತ್ಫುಲ್ ಗೇಸರ್ ಅಂತ. ಓಲ್ಡ್ ಫೇತ್ಫುಲ್ ಗೇಸರ್ ಇದು ಬಿಸಿ ನೀರಿನ ಬುಗ್ಗೆ. ನೆಕ್ಸ್ಟು ಆರ್ಟಿಷಿಯನ್ ಬಾವಿ. ಈ ಆರ್ಟಿಷಿಯನ್ ಬಾವಿಗಳು ಸಾಮಾನ್ಯವಾಗಿ ಆಸ್ಟ್ರೇಲಿಯಾ ದೇಶದಲ್ಲಿ ಇವೆ. ಈ ಆರ್ಟಿಷಿಯನ್ ಬಾವಿಗಳಿದಾವಲ್ವ, ಇವು ಸಾಮಾನ್ಯವಾಗಿ ಹೇಗಿದ್ದಾವೆ ಅಂತಂದರೆ ಆಸ್ಟ್ರೇಲಿಯಾ ದೇಶದಲ್ಲಿದ್ದಾವೆ. ಇವು ಬೋಗಣಿ ಆಕಾರದಲ್ಲಿರ್ತಾವೆ. ಅಂದರೆ ಈ ಪ್ರವೇಶ ಶಿಲಾಪದ ಮೇಲೆ ಏನಾಗುತ್ತೆ ಅಂತಂದರೆ ಕೆಳಗಡೆ ಅಪ್ರವೇಶ ಶಿಲಾಪದಗಳು ಇರ್ತಾವೆ. ಇದರಿಂದಾಗಿ ಏನಾಗುತ್ತೆ ಅಂದರೆ ಶಿಲಾಪದವನ್ನು ಸೇರುವ ನೀರು ಸ್ವಾಭಾವಿಕವಾಗಿ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಈಗ ಪ್ರವೇಶ ಶಿಲೆಯನ್ನು ಸೇರಿರುತ್ತೆ, ಬಟ್ ಇಲ್ಲಿ ನೋಡಿ, ಇಲ್ಲಿ ಪ್ರವೇಶ ಶಿಲೆಯನ್ನು ಸೇರುತ್ತೆ ನೀರು. ಈ ಪ್ರವೇಶ ಶಿಲೆಯನ್ನು ಸೇರಿದ ನಂತರ ಕೆಳಗಡೆ ಗಟ್ಟಿದಾಗಿರ್ತಕ್ಕಂಥವು, ಕೆಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಪ್ರವೇಶ ಶಿಲೆ ಇರುತ್ತೆ ಕೆಳಗಡೆ. ಸೊ ಆ ನೀರು ಆಟೋಮೆಟಿಕ್ಕಾಗಿ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥವನ್ನು ನಾವು ಆರ್ಟಿಷಿಯನ್ ಬಾವಿಗಳು ಅಂತ ಕರಿತೇವೆ. ಸೊ ಇವು ಆಸ್ಟ್ರೇಲಿಯಾ ದೇಶದಲ್ಲಿ ತುಂಬ ಹೆಚ್ಚಾಗಿವೆ. ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂಸ್ವರೂಪಗಳು. ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗುವ ಭೂಸ್ವರೂಪಗಳು. ಯಾವ್ಯಾವ ಭೂಸ್ವರೂಪಗಳು ರಚನೆ ಆಗ್ತಾವು ಅಂತರ್ಜಲ ಕಾರ್ಯದಿಂದ? ಲ್ಯಾಪಿಸ್, ನುಂಗಬಿಲ, ಅಂತರ್ಗುಹೆ, ಆರೋಹಿ ಶಂಖಗಳು ಮತ್ತು
ಅವರೋಹಿ ಶಂಖಗಳು, ಸುಣ್ಣಕಲ್ಲಿನ ಸ್ತಂಭಗಳು. ನೋಡಿ, ಅಂತರ್ಜಲ ಕಾರಿಂದ ನಿರ್ಮಿತವಾಗುವ ಭೂಸ್ವರೂಪಗಳು ಇವೆಲ್ಲವೂ ರಚನೆ ಆಗ್ತಾವು, ಅಂದರೆ ಕಾರಿಂದ ನಿರ್ಮಿತವಾಗ್ತಾವು. ಹಾಗಾದರೆ ಇವುಗಳನ್ನ ನಾವು ಚಿತ್ರದಲ್ಲಿ ನೋಡೋದಾದರೆ ನೀವು ಒಂದ್ಸಾರಿ ಗಮನಿಸಬಹುದು. ಇಲ್ಲಿ ಆರೋಹಿ ಶಂಖಗಳು ಮತ್ತು ಅವರೋಹಿ ಶಂಖಗಳು ಏನು ಇಲ್ಲಿ ವೀಕ್ಷಣೆ ಮಾಡ್ತಾ ಇದಲ್ವಾ, ಆರೋಹಿ ಶಂಖಗಳು ಮತ್ತು ಅವರೋಹಿ ಶಂಖಗಳು, ಇವು ಆರೋಹಿ ಶಂಖಗಳು. ನೀವು ಚಿತ್ರದಲ್ಲಿ ನೋಡ್ಬೋದು, ಇವು ಅವರೋಹಿ ಶಂಖಗಳು, ಇವು ಆರೋಹಿ ಶಂಖಗಳು, ಇವು ಅವರೋಹಿ ಶಂಖಗಳು. ಇವು ಅಂತರ್ಗುಹೆಗಳು. ನೋಡಿ, ಇವು ಅಂತರ್ಗುಹೆಗಳು. ಇವು ಸುಣ್ಣಕಲ್ಲಿನ ಸ್ತಂಭಗಳು, ಸುಣ್ಣಕಲ್ಲಿನ ಸ್ತಂಭಗಳು. ಇದು ಮೇಲ್ಮೈ ನೀರು, ಇದು ಮೇಲ್ಮೈ ನೀರು ಏನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದು ಮೇಲ್ಮೈ ನೀರು ಹೀಗೆ ಪ್ರವೇಶ ಮಾಡುತ್ತೆ, ಒಳಗಡೆ ಪ್ರವೇಶ ಮಾಡುತ್ತೆ. ಇಲ್ಲಿ ಸುಣ್ಣಕಲ್ಲಿನ ಪ್ರವೇಶ, ಇಲ್ಲೇನಿದೆ ಇಲ್ಲ, ಇದು ಸುಣ್ಣಕಲ್ಲಿನ ಪ್ರವೇಶ ಆಗುತ್ತೆ. ಇಲ್ಲೇನಾಗುತ್ತೆ, ಸುಣ್ಣಕಲ್ಲಿನ ಒಂದು ಪ್ರವೇಶ ಈ ಭಾಗದಿಂದ ಆಗುತ್ತೆ, ಈ ಭಾಗದಿಂದ ಸುಣ್ಣಕಲ್ಲಿನ ಪ್ರವೇಶ. ಸರಿ, ಸುಣ್ಣಕಲ್ಲಿನ ಗುಹೆಗಳನ್ನ ನೋಡೋಣ. ಸುಣ್ಣಕಲ್ಲಿನ ಗುಹೆಗಳು ಎಲ್ಲೆಲ್ಲಿದ್ದಾವೆ? ಬೇಲಂ ಮತ್ತು ಬೊಹರಾ ಗುಹೆಗಳು. ಬೇಲಂ ಮತ್ತು ಬೊಹರಾ ಗುಹೆಗಳು ಇವು ಎಲ್ಲಿ ಬರ್ತಾವೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಾವು. ನೆಕ್ಸ್ಟು ಆಕಳ ಗುಹೆಗಳು. ಈ ಆಕಳ ಗುಹೆಗಳು ಎಲ್ಲಿದ್ದಾವೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಉಳವಿಯಲ್ಲಿ ಕಂಡು ಬರ್ತಾವೆ. ಈ ಆಕಳ ಗುಹೆಗಳು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಉಳವಿಯಲ್ಲಿ ಈ ಆಕಳ ಗುಹೆಗಳು ಇವೆ. ಈ ಉಳವಿಯಲ್ಲಿನೇ ಶ್ರೀ ಜಗಜ್ಯೋತಿ ಬಸವಣ್ಣನವರ ಅಳಿಯ ಶ್ರೀ ಚನ್ನಬಸವೇಶ್ವರರ ಐಕ್ಯ ಸ್ಥಳ ಇದೆ. ಈ ಜೊಯ್ಡಾ ತಾಲೂಕಿನ ಉಳವಿಯಲ್ಲಿ ಶ್ರೀ ಚನ್ನಬಸವೇಶ್ವರರ ಐಕ್ಯ ಸ್ಥಳ ಇರೋದು ಕೂಡ ಈ ಉಳವಿಯಲ್ಲಿ. ನೆಕ್ಸ್ಟ್ ನೋಡಿ, ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗಿರುವ ಭೂಸ್ವರೂಪಗಳನ್ನು ಕಾರ್ಸ್ಟ್ ಟೋಪೋಗ್ರಫಿ ಎನ್ನುವರು. ಈ ಏನು ಅಂತರ್ಜಲ ಕಾರ್ಯದಿಂದ ನಿರ್ಮಿತವಾಗತಕ್ಕಂಥ ಈ ಭೂಸ್ವರೂಪಗಳನ್ನು ಏನಂತ ಕರೀತಾರೆ? ಕಾಸ್ಟ್ ಟೋಪೋಗ್ರಫಿ ಅಂತ ಕರೀತಾರೆ. ಕಾಸ್ಟ್ ಟೋಪೋಗ್ರಫಿ ಅಂತ ಕರೀತಾರೆ. ಕಾಸ್ಟ್ ಟೋಪೋಗ್ರಫಿ ಅಂತ ಕರೀತಾರೆ. ಮಾರುತಗಳು. ನೆಕ್ಸ್ಟ್ ಮಾರುತಗಳು. ಮಾರುತಗಳ ಕಾರ್ಯದಿಂದ ನಿರ್ಮಿತವಾಗುವ ಮುಖ್ಯ ಭೂಸ್ವರೂಪಗಳು ಯಾವ್ಯಾವು? ನಾಯಿಕೊಡೆ ಅಂದರೆ ಅಣಬೆ ಆಕಾರದ ಶಿಲೆ, ಶಿಲಾಪೀಠ, ಶಿಲಾದ್ವೀಪ, ಮರಳು ದಿನ್ನೆಗಳು. ಏನು? ಮರಳು ದಿನ್ನೆಗಳು, ನೀಳ ಮರಳು ದಿನ್ನೆ, ಅಡ್ಡ ಮರಳು ದಿನ್ನೆ, ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆ, ಲೋಯಸ್ ಮೈದಾನ. ನೋಡಿ, ಮಾರುತಗಳ ಕಾರ್ಯದಿಂದ ನಿರ್ಮಿತವಾಗುವ ಭೂಸ್ವರೂಪಗಳು ಅಂದರೆ ಈ ಗಾಳಿಯಿಂದ ಮಣ್ಣು ಹಾರೋಗ್ಬಿಟ್ಟು, ಅದು ವಿಶೇಷವಾಗಿ ಉಸುಗು ರೇತಿ ಅಂತ ಏನು ಹೇಳ್ತೀವಲ್ಲ ಮರಳು, ಆ ಮರಳು ಹಾರಿಬಿಟ್ಟು ಏನಾಗುತ್ತೆ, ಈ ಭೂಮಿಯ ಸ್ವರೂಪಗಳು, ಭೂಮಿಯ ಸ್ವರೂಪಗಳು ವಿವಿಧ ಆಕಾರದಲ್ಲಿ ನಿರ್ಮಿತವಾಗ್ತದೆ. ಹಾಗೆ ನಾಯಿ ಕೊಡೆ ಅಂದರೆ ಈ ಅಣಬೆ ಆಕಾರದ ಶಿಲೆ, ಹಾಗೆ ಶಿಲಾಪೀಠ, ಶಿಲಾದ್ವೀಪ, ಮರಳು ದಿನ್ನೆಗಳು, ನೀಳ ಮರಳು ದಿನ್ನೆ, ಅಡ್ಡ ಮರಳು ದಿನ್ನೆ, ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆ. ನೀವು ಇಲ್ಲೇನು ಚಿತ್ರದಲ್ಲಿ ವೀಕ್ಷಣೆ ಮಾಡ್ತಿದ್ದಲ್ಲ, ಇದೇ ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆ. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಇದೇ ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆ. ಯಾವುದು ಅಂತಂದರೆ ಇಲ್ಲೇನು ನೀವು ವೀಕ್ಷಣೆ ಮಾಡ್ತಿದ್ದಲ್ಲ, ಇದೇ ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆ ಅದು. ಸೊ ಇದು ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆ. ನೆಕ್ಸ್ಟು ಲೋಯಸ್ ಮೈದಾನ. ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆಗಳು ಮರುಭೂಮಿಗಳಲ್ಲಿ ಸಾಮಾನ್ಯ. ನೋಡಿ, ಈ ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆಗಳು ಎಲ್ಲಿ ಕಂಡು ಬರ್ತಾವೆ ಅಂದರೆ ಮರುಭೂಮಿ. ಭಾರತ ದೇಶದಲ್ಲಿರುವ ಏಕೈಕ ಮರುಭೂಮಿ ಯಾವುದು ಅಂತಂದ್ರೆ ಥಾರ ಮರುಭೂಮಿ. ಇದು ರಾಜಸ್ಥಾನದಲ್ಲದ. ಸೊ ರಾಜಸ್ಥಾನದಲ್ಲಿದೆ ಭಾರತ ದೇಶದ ಏಕೈಕ ಮರುಭೂಮಿ ಥಾರ ಮರುಭೂಮಿ. ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡ ಪ್ರದೇಶವನ್ನು ಲೋಯಸ್ ಎನ್ನುವರು. ಈ ಹಳದಿ ಬಣ್ಣದ ಒಂದು ಮಣ್ಣಿರುತ್ತೆ, ಸಾಮಾನ್ಯವಾಗಿ ಉಸುಕು. ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡ ಪ್ರದೇಶವನ್ನು ಲೋಯಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಲೋಯಸ್. ಉದಾಹರಣೆಗಾಗಿ ನೋಡೋದಾದರೆ ಚೀನಾದ ಲೋಯಸ್ ಮೈದಾನ,
ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡ ಪ್ರದೇಶವನ್ನು ಲೋಯಸ್ ಅಂತ ಕರೀತಾರೆ. ಉದಾಹರಣೆಗಾಗಿ ನೋಡೋದಾದರೆ ಚೀನಾದ ಲೋಯಸ್ ಮೈದಾನ. ಸಮುದ್ರದ ಅಲೆಗಳು. ಈ ಭೂ ಸವಕಳೀಕರಣದ ಒಂದು ಕರ್ತೃಗಳಲ್ಲಿ ಸಮುದ್ರದ ಅಲೆಗಳು ಕೂಡ ಒಂದು. ಇವುಗಳಿಂದಾಗಲೂ ಕೂಡ ಏನಾಗುತ್ತೆ, ಭೂ ಸವಕಳೀಕರಣ ಆಗುತ್ತೆ. ಹಾಗಾದರೆ ಸಮುದ್ರದ ಅಲೆಗಳ ಭೂಸ್ವರೂಪಗಳು. ಈ ಸಮುದ್ರದ ಅಲೆಗಳಿಂದಾಗಿ ನಿರ್ಮಿತವಾಗಿರುವ ಭೂಸ್ವರೂಪಗಳು ಯಾವ ರೀತಿಯಾಗಿರ್ತಕ್ಕಂಥ ಭೂಸ್ವರೂಪಗಳು ನಿರ್ಮಿತವಾಗ್ತವೆ? ಶಿಲಾಪ್ರಪಾತ. ಯಾವುದು? ಶಿಲಾಪ್ರಪಾತ. ಸಮುದ್ರ ಗುಹೆಗಳು. ಸಮುದ್ರ ಬಿಡಿಬಂಡೆ. ಸಮುದ್ರ ಕಮಾನು. ಭೂಶಿರ ರಚನೆ ಆಗ್ತಾವು. ನೆಕ್ಸ್ಟು ಮರಳು ದಿಣ್ಣೆಗಳು ರಚನೆ ಆಗ್ತವೆ. ಮರಳು ದಂಡೆಗಳು ರಚನೆ ಆಗ್ತವೆ. ಹಿನ್ನೀರಿನ ಸರೋವರಗಳು. ಈ ಸಮುದ್ರದ ಹಿನ್ನೀರಿನಿಂದ ನಿರ್ಮಿತವಾಗಿರ್ತಕ್ಕಂಥ ಹಿನ್ನೀರಿನ ಸರೋವರಗಳು. ನೀವು ಬಿಡಿ ಬಂಡೆ ಇದಲ್ವಾ, ಇದು ಬಿಡಿ ಬಂಡೆ. ನಾವೀಗ ಏನು ನೋಡಿದೇವಲ್ವಾ, ಇಲ್ಲಿ ಒಂದ್ಸಾರಿ ನೋಡಿ. ಸಮುದ್ರ ಬಿಡಿ ಬಂಡೆ ನೋಡಿದಲ್ವಾ, ಇದೇ ಬಿಡಿ ಬಂಡೆ ನೀವು ವೀಕ್ಷಣೆ ಮಾಡಬಹುದು ಚಿತ್ರದಲ್ಲಿ. ಸೊ ಇದು ಬಿಡಿ ಬಂಡೆ, ಸಮುದ್ರ ಬಿಡಿ ಬಂಡೆ. ಸಮುದ್ರ ಕಮಾನು. ಈ ಸಮುದ್ರ ಕಮಾನು ಅಂತ ಏನು ಹೇಳಿದಲ್ವಾ, ಇದು ಸಮುದ್ರ ಕಮಾನು. ಇಲ್ಲಿ ನೀವು ಇದೆ, ಸೊ ಅದು ಈ ಭಾಗದಲ್ಲಿ ಬರುತ್ತೆ. ಇಲ್ಲಿದೆ ಅಲ್ವಾ, ಇದು ಸಮುದ್ರ ಕಮಾನು. ನೆಕ್ಸ್ಟು ಭೂಶಿರ. ನಾವಿಲ್ಲಿ ನೋಡಿದಲ್ವ ಭೂಶಿರ. ಸೊ ಈ ಭಾಗ ಏನಂದ್ರೆ ಇದು ಭೂಶಿರ. ಇಲ್ಲಿ ಮಾರ್ಕ್ ಮಾಡಲಾಗಿದೆ ನೋಡಿ, ಭೂಶಿರ. ಇದು ಭೂಶಿರ. ಇಲ್ಲೇನಿದೆ ಅಲ್ಲ, ಈ ಭಾಗ ಏನಂತಂದ್ರೆ ಇದು ಭೂಶಿರ. ನೆಕ್ಸ್ಟು ಸಮುದ್ರ ಗುಹೆಗಳು ಅನ್ಕೊಂಡೆವು. ಸೊ ಸಮುದ್ರ ಗುಹೆಗಳು ಈ ಭಾಗದಲ್ಲಿ ಬರುತ್ತೆ ನೋಡಿ, ಅಲ್ಲಿ ಬರೆದಿದ್ದಾರೆ. ಈ ಭಾಗದಲ್ಲಿ ಏನಿದೆ ಇದು ಸಮುದ್ರ ಗುಹೆಗಳು. ಇವೆಲ್ಲವೂ ಸಮುದ್ರ ಅಲೆಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಭೂ ಸ್ವರೂಪಗಳು.